ಹಾಲೆಲೂಯಾ. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ದೇವರ ಸನ್ನಿಧಾನದಲ್ಲಿ, ದೇವರ ಸಮ್ಮುಖದಲ್ಲಿ ಕೂಡಿ ಬಂದು ಆರಾಧನೆ ಮಾಡೋದಕ್ಕೆ, ಪ್ರಾರ್ಥನೆ ಮಾಡೋದಕ್ಕೆ ದೇವರು ಕೊಟ್ಟಂಥ ಸದಾವಕಾಶಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತಾ ಇದ್ದೀನಿ. ದೇವರ ಹಸ್ತದಲ್ಲಿ ನನ್ನನ್ನು ಸಮರ್ಪಿಸ್ತಾ ಇದ್ದೀನಿ. ದೇವರ ಮಕ್ಕಳೇ, ದೇವರ ಸಮ್ಮುಖದಲ್ಲಿ, ದೇವರ ಪ್ರಸನ್ನತೆಯಲ್ಲಿ ಕೂಡಿ ಬರುವುದಕ್ಕೆ, ದೇವರ ಸಮ್ಮುಖದಲ್ಲಿ ಕೂಡಿ ಬರೋದಕ್ಕೆ ದೇವರು ಕೊಟ್ಟ ಸದಾವಕಾಶಕ್ಕಾಗಿ, ವಾಕ್ಯನ ಹಂಚಿಕೊಳ್ಳೋದಕ್ಕೆ ದೇವರು ಕೊಟ್ಟಂಥ ಕೃಪೆಗಾಗಿ ನಾನು ದೇವರಿಗೆ ಕೋಟಿ ಕೋಟಿ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ಬುಧವಾರ ಫ್ಯಾಮಿಲಿ ಪ್ರೇಯರ್ಗೆ ಕೂಡಿ ಬಂದಿರೋಂಥ ನಿಮ್ಮೆಲ್ಲರನ್ನು ಕಾದು ಸಭೆಯ ಮೂಲಕ ನಿಮ್ಮನ್ನು ಸ್ವಾಗತ ಮಾಡ್ತಾ ಇದ್ದೀನಿ. ನಾವೆಲ್ಲರೂ ದೇವರ ಸನ್ನಿಧಾನದಲ್ಲಿ, ದೇವರ ಸಮ್ಮುಖದಲ್ಲಿ ವಾಕ್ಯಕ್ಕಾಗಿ ಹೋಗೋಣ. ದೇವರ ಸನ್ನಿಧಾನದಲ್ಲಿ ಕುಳಿತು ನಾನು ಪ್ರಾರ್ಥನೆ ಮಾಡುವಾಗ ಐ ಥಿಂಕ್ ನಾನು ಒಟ್ಟಿಗೆ ದೇವರು ಮಾತಾಡಿದ್ದು ಒಂದು 15 ದಿವಸ ಹಿಂದೆ ಅನಿಸುತ್ತೆ. ಕಳೆದ ವಾರ ತೆಗೆದುಕೊಳ್ಬೇಕಾಗಿತ್ತು, ಕಾರಣಾಂತರದಿಂದ ವಾಕ್ಯ ತೆಗೆದುಕೊಳ್ಳೋಕ್ಕಾಗಲಿಲ್ಲ. ಆದರೆ ಇವತ್ತು ಮತ್ತೆ ದೇವರು ವಾಕ್ಯದ ಮೂಲಕ ಮಾತನಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತಾ ಇದ್ದೀನಿ. ದೇವರ ಚಿತ್ತ ಅಂದರೆ ಏನು, ಯಾವ ರೀತಿ ದೇವರ ಚಿತ್ತವನ್ನು ತಿಳ್ಕೊಂಡು ನಾವು ನಡಿಬೇಕು, ಯಾವ ರೀತಿ ಮುಂದೆ ಹೋಗಬೇಕು, ದೇವರ ಚಿತ್ತ ಅಂದರೆ ಯಾವ ರೀತಿ ನಾವು ಮುಂದೆ ಹೋಗ್ಬೇಕನ್ನೋ ವಿಷಯದಲ್ಲಿ ದೇವರು ನನಗೆ ಕೊಟ್ಟಂಥ ಆಲೋಚನೆ ಮಾರ್ಗದರ್ಶನ. ದೇವರ ಚಿತ್ತ ಅಂದರೆ ಮಾರ್ಗದರ್ಶನ. ಅಂದರೆ ದೇವರು ನಮಗೆ ಒಂದು ದರ್ಶನ, ಮಾರ್ಗದರ್ಶನ ತೋರಿಸ್ತಾರೆ. ಅಂದರೆ ಎಲ್ಲಿ ಹೋಗಬೇಕು, ಏನು ಮಾಡಬೇಕು, ಯಾವುದು ದೇವರ ಚಿತ್ತ, ಯಾವುದು ದೇವರ ಚಿತ್ತ ಅಲ್ಲ ಅನ್ನೋ ಒಂದು ಪ್ರತಿಯೊಂದು ವಿಷಯದಲ್ಲಿ ಕೂಡ ದೇವರು ನಮಗೆ ಮಾರ್ಗದರ್ಶನವಾಗಿರ್ತಾರೆ. ಹಾಲೆಲೂಯಾ. ಅದು ದೇವರ ಚಿತ್ತವನ್ನು ತಿಳಿದುಕೊಂಡು ನಾವೇನು ಮಾಡಬೇಕು, ಮುಂದೆ ಹೋಗಬೇಕು. ಅದಕ್ಕೆ ವಾಕ್ಯಕ್ಕೆ ಆಧಾರವಾಗಿ ನಾವೆಲ್ಲರೂ ಸೇರಿ ಕೀರ್ತನೆಗಳು 25ನೇ ಅಧ್ಯಾಯ 4-5ನೇ ವಾಕ್ಯವನ್ನು ನಾವೆಲ್ಲರೂ ಸೇರಿ ಓದಿಕೊಳ್ಳೋಣ. 25:4-5 ಯೆಹೋವನೇ, ನಿನ್ನ ಮಾರ್ಗವನ್ನು ನನಗೆ ತಿಳಿಸು, ನೀನು ಒಪ್ಪುವ ದಾರಿಯನ್ನು ತೋರಿಸು, ನಿನ್ನ ಸತ್ಯಾನುಸಾರವಾಗಿ ನನ್ನ ನಡೆಸುತ್ತಾ ಉಪದೇಶಿಸು. ನೀನೇ ನನ್ನನ್ನು ರಕ್ಷಿಸುವ ದೇವರು, ಹಗಲೆಲ್ಲ ನಿನ್ನನ್ನೇ ನಿರೀಕ್ಷಿಸುವವನಾಗಿದ್ದೇನೆ. ಯೆಹೋವನೇ, ನೀನು ಆದಿಯಿಂದಲೂ ನನ್ನನ್ನು ಕರುಣಿಸುವನಾಗಿ ನನಗೆ ಮಾಡಿದ ಮಹೋಪಕಾರಗಳನ್ನು ನೆನೆಸಿಕೋ. ಯೆಹೋವನೇ, ನನ್ನ ಹಲ್ಲೆಲೂಯಾ. ನೋಡಿ ದೇವರ ಮಕ್ಕಳೇ, 4:5 ನೋಡೋ ಪ್ರಕಾರ ಇಲ್ಲಿ ಬಂದ್ಬಿಟ್ಟು ದೇವರ ಮಕ್ಕಳೇ ದಾವೀದನು ಕೀರ್ತನೆಯನ್ನು ಬರಿತಾ ಇದ್ದಾನೆ. ಏನಂತ 1ನೇ ವಾಕ್ಯದಲ್ಲಿ ನೋಡುತ್ತಾ ಇದ್ರೆ, ಯೆಹೋವನೇ, ನಿನ್ನಲ್ಲಿ ಮನಸ್ಸಿಟ್ಟಿದ್ದೇನೆ, ನನ್ನ ದೇವರೇ, ನಿನ್ನನ್ನೇ ನಂಬಿದ್ದೇನೆ, ನನ್ನನ್ನು ಆಶಾಭಂಗ ಪಡಿಸಬೇಡ ಅಂತೇಳಿ ಅವನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಅಂದರೆ ದೇವರಲ್ಲೇ ಅವನು ಮನಸ್ಸಿಟ್ಟು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ನನ್ನ ದೇವರೇ, ನಾನು ನಿನ್ನನ್ನು ನಂಬಿದ್ದೇನೆ, ನನ್ನನ್ನು ಆಶಾಭಂಗ ಪಡಿಸಬೇಡ, ನನ್ನ ಶತ್ರುಗಳ ಉತ್ಸಾಹಕ್ಕೆ ಆಸ್ಪದ ಮಾಡಬೇಡ, ದ್ರೋಹಿಗಳಿಗೆ ಆಶಾಭಂಗವಾಗಬೇಕೇ ಹೊರತು ನಿನ್ನನ್ನು ನಿರೀಕ್ಷಿಸಿದವರಿಗೆ ಎಂದಿಗೂ ಆಗಬಾರದು. ಹಲ್ಲೆಲೂಯಾ. ಇಲ್ಲಿ ದಾವೀದನು ದೇವರ ಸನ್ನಿಧಾನದಲ್ಲಿ, ದೇವರ ಸಮ್ಮುಖದಲ್ಲಿ ಅವನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ದೇವರೇ, ಶತ್ರುಗಳಿಗೆ ಅವಕಾಶ ಕೊಡದಂತೆ, ಆಶಾಭಂಗವಾಗದಂತೆ ನಾನು ನಿನ್ನನ್ನು ನಂಬಿಕೊಂಡಿದ್ದೇನೆ, ನಿನ್ನಲ್ಲೇ ನಾನು ಮನಸ್ಸಿಟ್ಟಿದ್ದೇನೆ ಅಂತೇಳಿ ಅವನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಅದು ಮಾತ್ರ ಅಲ್ಲ, ಅವನೇನು ಹೇಳ್ತಾ ಇದ್ದಾನೆ, ನೆಕ್ಸ್ಟ್ ಇಸ್ರಾಯೇಲ್ ಅರಸನಾಗಿ ಅವನು ರಾಜ್ಯನ ಆಳ್ಬೇಕಾದ್ರೆ ದೇವರ ಚಿತ್ತ ಅಂದ್ರೇನು, ದೇವರ ಉದ್ದೇಶ ಏನು, ಅವನು ಇಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಯೆಹೋವನೇ, ನಿನ್ನ ಮಾರ್ಗವನ್ನು ನನಗೆ ತಿಳಿಸು, ನೀನು ಒಪ್ಪುವ ದಾರಿಯನ್ನು ತೋರಿಸು ಅಂತೇಳಿ ಇಲ್ಲಿ ದಾವೀದನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಅದೇ ರೀತಿಯಾಗಿ ದೇವರ ಮಕ್ಕಳೇ, ಪ್ರತಿಯೊಂದು ಹೆಜ್ಜೆ ಕೂಡ, ಪ್ರತಿಯೊಂದು ದಿನ ಕೂಡ, ಪ್ರತಿಯೊಂದು ನಿಮಿಷ ಕೂಡ ನಾವೇನು ಮಾಡಬೇಕು, ದೇವರ ಸನ್ನಿಧಾನದಲ್ಲ ಪ್ರಾರ್ಥನೆ ಮಾಡಬೇಕು. ದೇವರ ನಾವು ಕೆಲಸಕ್ಕೆ ಹೋಗುವ ವಿಷಯ ಆಗಿರ್ಬೋದು, ಯಾವುದೇ ಒಂದು ಬಿಸ್ನೆಸ್ ಮಾಡುವಂಥ ವಿಷಯವಾಗಿರ್ಬೋದು, ಇಲ್ಲ ದೇವರ ಸೇವೆ ಆಗಿರ್ಬೋದು, ಇಲ್ಲ ಒಂದು ಪಟ್ಟಣಕ್ಕೆ ಹೋಗುವ ವಿಷಯ ಆಗಿರ್ಬೋದು, ಒಂದು ಮನೆಗೆ ಹೋಗುವಂಥ ವಿಷಯ ಆಗಿರ್ಬೋದು, ಯಾವುದೇ ವಿಷಯವಾಗಿದ್ರು ಕೂಡ ನಾವು ದೇವರ ಚಿತ್ತ ಇದೆಯಾ ತಿಳ್ಕೊಂಡು ನಾವು ಮುಂದೆ ಹೋಗಬೇಕು. ಹಲ್ಲೆಲೂಯಾ. ದೇವರ ಚಿತ್ತವನ್ನು ಕೇಳಿ, ದೇವರ ಚಿತ್ತ ಏನಮ್ಮದು ತಿಳಿದುಕೊಂಡು ನಾವು ಮುಂದೆ ಹೆಜ್ಜೆ ಇಡಬೇಕು. ಇಲ್ಲಿ ದಾವೀದನು ಕೂಡ ಏನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ಕರ್ತನೇ, ನಿನ್ನ ಮಾರ್ಗವನ್ನು ನನಗೆ ತಿಳಿಸು. ಹಲ್ಲೆಲೂಯಾ. ಅಂದರೆ ದೇವರ ಚಿತ್ತ ಏನು, ನನ್ನ ಮೂಲಕ ಆತನು ಏನು ಮಾಡ್ಬೇಕು ಅನ್ಕೊಂಡಿದ್ದಾರೆ, ನನ್ನ ಮೇಲೆ ಆತನ ಉದ್ದೇಶ ಏನಿದೆ, ಆತನ ಚಿತ್ತ ಏನಿದೆ ಅಂತ ತಿಳಿದುಕೊಂಡು ನಾವೇನು ಮಾಡಬೇಕು, ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯಾ. ನೀನು ಒಪ್ಪುವ ದಾರಿಯನ್ನು ತೋರಿಸು. ಅಂದರೆ ದೇವರಿಗೆ ಇಷ್ಟವಾಗುವ ದಾರಿ. ನಾವೆಲ್ಲೇ ಹೋದ್ರೂ ಕೂಡ, ಏನೇ ಮಾಡಿದ್ರೂ ಕೂಡ, ಯಾವ ಸ್ಥಳಕ್ಕೆ ಹೋದ್ರೂ ಕೂಡ ದೇವರಿಗೆ ಇಷ್ಟ ಆಗಬೇಕು. ದೇವರಿಗೆ ಇಷ್ಟ ಆಗದೆ ಇರೋ ಸ್ಥಳಗಳಿಗೆ ನಾವು ಹೋದರೆ, ದೇವರಿಗೆ ಇಷ್ಟ ಆಗದಿರೋ ಜಾಗಕ್ಕೆ ನಾವು ಕಾಲಿಟ್ರೆ ಅಲ್ಲೇನಾಗುತ್ತೆ, ಶತ್ರು ನಮ್ಮನ್ನು ದಾರಿ ತಪ್ಪಿಸಿ ನಮ್ಮನ್ನು ದಾರಿ ತಪ್ಪಿಸಿ ನಮಗೆ ಗಲಿಬಿಲಿ ಗೊಂದಲ ಮಾಡಿ ಅಲ್ಲಿ ಏನಾಗುತ್ತೆ, ನಮಗೆ ನಷ್ಟ ಉಂಟಾಗುತ್ತೆ. ಅಲ್ಲಿ ಅದಕ್ಕೆ ದೇವರ ಮಕ್ಕಳೇ, ನಾವು ಪ್ರತಿ ಸಾರಿ ನಾವು ಪ್ರಾರ್ಥನೆ ಮಾಡಬೇಕು. ಪರಿಶುದ್ಧಾತ್ಮನೇ, ನಿನ್ನ ಚಿತ್ತ ಏನು, ನಾನು ಎಲ್ಲಿ ಹೋಗ್ಬೇಕು, ಏನು ಮಾಡಬೇಕು, ನೀನು ಯಾವುದು ನನಗೋಸ್ಕರ ಇಟ್ಟಿದ್ದೆ ಅದು ನನಗೆ ತಿಳಿಸು ಅಂತೇಳಿ ನಾವು ಪ್ರಾರ್ಥಿಸಬೇಕು. ಅದು ಮಾತ್ರ ಅಲ್ಲ, ನೀನು ಒಪ್ಪುವ ದಾರಿಯಲ್ಲಿ ನಾನು ಹೋಗೋದಕ್ಕೆ ನನಗೆ ದಾರಿ ತೋರಿಸು ಅಂತೇಳಿ ನಾವೇನು ಮಾಡಬೇಕು, ಪ್ರಾರ್ಥನೆ ಮಾಡುವವರಾಗಿರಬೇಕು. ಅದೇ ರೀತಿ ದೇವರ ಮಕ್ಕಳೇ, ಇಬ್ರಿಯ 8:10 ಓದಿಕೊಳ್ಳೋಣ ನಾವೆಲ್ಲರೂ.
ಇಬ್ರಿಯ 8:10 ಆ ದಿನಗಳು ಬಂದ ಮೇಲೆ ನಾನು ಇಸ್ರಾಯೇಲ್ ವಂಶದವರೊಂದಿಗೆ ಮಾಡಿಕೊಳ್ಳುವ ಒಡಂಬಡಿಕೆ ಹೀಗಿರುವುದು, ನನ್ನ ಆಜ್ಞೆಗಳನ್ನು ಅವರ ಮನಸ್ಸಿನಲ್ಲಿ ಇಡುವೆನು, ಅವರ ಹೃದಯದ ಮೇಲೆ ಅವುಗಳನ್ನು ಬರೆಯುವೆನು, ನಾನು ಅವರಿಗೆ ದೇವರಾಗಿರುವನು, ಅವರು ನನಗೆ ಪ್ರಜೆಯಾಗಿರುವವರು. ಹಲ್ಲೆಲೂಯಾ. ಅಂದರೆ ನೋಡಿ ದೇವರ ಮಕ್ಕಳೇ, ಯಾವಾಗ ದೇವರ ಚಿತ್ತಕ್ಕೆ ನಾವು ಒಪ್ಪಿಸಿಕೊಡ್ತೀವಿ, ದೇವರ ಚಿತ್ತಕ್ಕೆ ನಮ್ಮನ್ನೇ ನಾವು ಸಮರ್ಪಿಸ್ತೇವೆ, ನಮ್ಮನ್ನೇ ನಾವು ದೇವರ ಚಿತ್ತ ಏನು, ದೇವರ ನಿನ್ನ ಚಿತ್ತ ಏನು ಅಂತ ನಾವು ಕೇಳಿಕೊಂಡು ನಡೆಯೋದಕ್ಕೆ ಪ್ರಾರಂಭ ಮಾಡ್ತೀವಿ. ದೇವರ ಚಿತ್ತ ಪ್ರಕಾರ, ದೇವರ ಆಲೋಚನೆ ಪ್ರಕಾರ ನಾವು ಯಾವಾಗ ನಡೆಯೋದಕ್ಕೆ ಪ್ರಾರಂಭ ಮಾಡ್ತೀರಾ, ದೇವರು ಆ ದಿನಗಳು ನಮ್ಮ ಮೇಲೆ, ಆತನ ದಿನಗಳು ನಮಗೆ ದೇವರು ತೋರಿಸ್ಕೊಡ್ತಾರಂತೆ. ಯಾವ ದಿನ ಹೋಗ್ಬೇಕು, ಯಾವ ಕ್ಷಣದಲ್ಲಿ ಏನು ನಮ್ಮ ಜೀವಿತದಲ್ಲಿ ನಡೀತದೆ, ಯಾವ ಟೈಮಲ್ಲಿ ಏನು ಆಗಬೇಕು, ಯಾವ ಸಮಯದಲ್ಲಿ ಏನು ನಡಿಬೇಕು, ಇಂಥ ದಿನ ಇಂಥ ನಿನ್ನ ಜೀವಿತದಲ್ಲಿ ನಾನು ಹೀಗೆ ಮಾಡ್ತೀನಿ ಅಂತೇಳಿ ದೇವರು ಏನು ಮಾಡ್ತಾರೆ, ಕೆಲವು ಒಡಂಬಡಿಕೆಗಳನ್ನ ಮಾಡಿಕೊಳ್ತಾರೆ. ಅದೇ ರೀತಿಯಾಗಿ ದೇವರಲ್ಲಿ ಇಸ್ರಾಯೇಲ್ ವಂಶದವರಿಗೆ ಒಡಂಬಡಿಕೆಯನ್ನು ಮಾಡಿಕೊಳ್ತಾ ಇದ್ದಾರೆ. ನನ್ನ ಆಜ್ಞೆಗಳನ್ನೆಲ್ಲ ಅವರ ಮನಸ್ಸಿನಲ್ಲಿ ಇಡೋದಕ್ಕಾಗಿ ಹೋಗ್ತಾ ಇದ್ದೀನಿ. ಹಲ್ಲೆಲೂಯಾ. ನೋಡಿ ದೇವರ ಮಕ್ಕಳೇ, ಇವತ್ತು ದೇವರ ಚಿತ್ತ ನೆರವೇರಿಸೋದಕ್ಕೆ ನಮ್ಮನ್ನೇ ನಾವು ಒಪ್ಪಿಸಿಕೊಡುವಾಗ, ದೇವರ ಆಜ್ಞೆಗಳನ್ನು ಅನುಸರಿಸಿ ನಡೆಯೋದಕ್ಕೆ ನಮ್ಮನ್ನೇ ನಾವು ಸಮರ್ಪಿಸುವಾಗ, ದೇವರ ಚಿತ್ತಕ್ಕೆ ನಮಗೆ ದಾರಿ ತೋರಿಸು ಅಂತೇಳಿ ನಾವು ಪ್ರಾರ್ಥನೆ ಮಾಡುವಾಗ, ದೇವರೇ ಆ ದಿನಗಳು ಬರುವ ಸಮಯವರೆಗೂ ನಾವೇನು ಮಾಡಬೇಕು, ಕಾಯಬೇಕು. ಆ ದಿನಗಳು ಬಂದಾಗ ಏನಾಗುತ್ತೆ ಗೊತ್ತಾ, ಇಸ್ರಾಯೇಲ್ ವಂಶದವರಿಗೆ ದೇವರು ಒಡಂಬಡಿಕೆನ ಮಾಡಿಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ದೇವರ ಮಕ್ಕಳೇ, ದೇವರ ಚಿತ್ತ ನೆರವೇರಿಸುವ ಸಮಯ ಬರುವಾಗ ದೇವರು ನಮಗೂ ನಿಮಗೊಂದು ಒಡಂಬಡಿಕೆಯನ್ನು ಮಾಡಿಕೊಳ್ತಾರೆ. ಹಲ್ಲೆಲೂಯಾ. ನನ್ನ ಆಜ್ಞೆಗಳನ್ನು, ದೇವರ ಆಜ್ಞೆಗಳು, ದೇವರ ಆಲೋಚನೆಗಳು, ದೇವರ ಚಿತ್ತ, ದೇವರ ಉದ್ದೇಶ, ದೇವರ ತೀರ್ಮಾನ ನನ್ನ ಕುರಿತು, ನಿನ್ನ ಕುರಿತು, ನಿನ್ನ ಕುಟುಂಬದ ಕುರಿತು, ನಿನ್ನ ಮನೆ ಕುರಿತು, ನಿನ್ನ ಸೇವೆ ಕುರಿತು ಏನು ನಡಿಬೇಕಂತೇಳಿ ಆತನ ನಮ್ಮ ಮನಸ್ಸಿನಲ್ಲಿ ಇಡ್ತಾನೆ. ಹಲ್ಲೆಲೂಯಾ. ನಮ್ಮ ಮನಸ್ಸಿನಲ್ಲಿಟ್ಟು ಆತನ ಸರಿಯಾದ ಮಾರ್ಗದಲ್ಲಿ ಅವರು ನಮ್ಮನ್ನು ನಡೆಸುವವರಾಗಿರ್ತಾರೆ. ನನ್ನ ಆಜ್ಞೆಗಳನ್ನೆಲ್ಲ ಅವರ ಹೃದಯದ ಮೇಲೆ ಅವುಗಳನ್ನು ಬರೆಯುತ್ತಾ ಇದ್ದೇನೆ. ಹಲ್ಲೆಲೂಯಾ. ದೇವರು ವಾಗ್ದಾನ ಮಾಡುವಾಗ, ದೇವರ ಚಿತ್ತ ಪ್ರಕಾರ ನಮ್ಮನ್ನು ನಡೆಸುವಾಗ, ದೇವರ ಚಿತ್ತ ಪ್ರಕಾರ ನಾವು ಹೋಗುವಾಗ, ದೇವರ ಮಕ್ಕಳೇ, ನಮ್ಮ ಹೃದಯದ ಅಲೆಗೆ ಮೇಲೆ ಇದೇನಾಗುತ್ತೆ, ಅದು ಕೆತ್ತಲ್ಪಡುತ್ತದೆ. ಹಲ್ಲೆಲೂಯಾ. ಅದು ಮಾತ್ರ ನಾನು ಅವರಿಗೆ ದೇವರಾಗಿರ್ತೀನಿ, ಅವರು ನನಗೆ ಪ್ರಜೆಯಾಗಿರ್ತಾರೆ. ಹಲ್ಲೆಲೂಯಾ. ರಾಜಾದಿರಾಜನು, ಸರ್ವಶಕ್ತನು, ಆತನ ಚಿತ್ತ ಯಾವಾಗ ನಾವು ನೆರವೇರಿಸ್ತೀರಿ, ಆತನ ಚಿತ್ತ ಪ್ರಕಾರ ಯಾವಾಗ ನಡೆಯುವುದಕ್ಕೆ ನಮ್ಮನ್ನು ನಾವು ಒಪ್ಪಿಸ್ಕೊಡ್ತೀವಿ, ಸರಿಯಾದ ದಾರಿ, ಸರಿಯಾದ ಮಾರ್ಗದಲ್ಲಿ ಹೋಗೋದಕ್ಕೆ ನಮಗೆ ದಾರಿ ತೋರಿಸು ಅಂತೇಳಿ ಯಾವಾಗ ನಾವು ಪ್ರಾರ್ಥನೆ ಮಾಡ್ತಿರೋ, ದೇವರು ನಮ್ಮನ್ನು ಸರಿಯಾದ ಮಾರ್ಗದಲ್ಲಿ ನಡೆಸ್ತಾ ಇರ್ತಾರೆ. ಸರಿಯಾದ ಮಾರ್ಗದಲ್ಲಿ ನಡೆಸೋದು ಮಾತ್ರ ಅಲ್ಲ, ದೇವರು ನಮಗೆ ಪ್ರಜೆ ಆಗಿರ್ತಾರೆ. ಆತ ನಮಗೆ ದೇವರಾಗಿದ್ದಾರೆ, ನಾವು ಅವರಿಗೆ ಪ್ರಜೆ ಆಗಿರ್ತೀವಿ, ಆತರ ಮಕ್ಕಳಾಗಿರ್ತೇವೆ. ಅಲ್ಲಿ ಅದೇ ರೀತಿ ದೇವರ ಮಕ್ಕಳೇ, ಸ್ವರ್ಗಕ್ಕೂ ಭೂಮಿಗೂ ಎಷ್ಟು ಅಂತರವಿದೆಯೋ ಅದೇ ರೀತಿ ದೇವರ ಆಲೋಚನೆಗಳು, ದೇವರ ಯೋಚನೆಗಳು ಆಕಾಶಕ್ಕೂ ಭೂಮಿಗೂ ಎಷ್ಟು ಎತ್ತರವಾಗಿದೆ, ಅಷ್ಟು ಎತ್ತರವಾಗಿದೆ ದೇವರ ಆಲೋಚನೆಗಳು. ನೋಡಿ ದೇವರ ಮಕ್ಕಳೇ, 55:8 ನೋಡಿ, ಇಲ್ಲಿ ನಾವೇ ಯೆಹೋವನು ಹೀಗೇನುತ್ತಾನೆ, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ, ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳಲ್ಲ. ಭೂಮಿ ಮೇಲೆ ಆಕಾಶ ಎಷ್ಟು ಉನ್ನತವೋ ನಿಮ್ಮ ಮಾರ್ಗಗಳಿಗಿಂತ ನನ್ನ ಮಾರ್ಗಗಳು, ನಿಮ್ಮ ಆಲೋಚನೆಗಳಿಗಿಂತ ನನ್ನ ಆಲೋಚನೆಗಳು ಅಷ್ಟು ಉನ್ನತವಾಗಿದೆ. ಹಲ್ಲೆಲೂಯಾ. ನೋಡಿ ದೇವರ ಮಕ್ಕಳೇ, ದೇವರು ಯಾವತ್ತು ನಾವು ಯೋಚನೆ ಮಾಡೋ ರೀತಿಯಲ್ಲ ದೇವರು ಯೋಚನೆ ಮಾಡೋದು. ನನ್ನ ಆಲೋಚನೆಗಳೆಲ್ಲ ದೇವರ ಆಲೋಚನೆಗಳು, ನಮ್ಮ ಮಾರ್ಗಗಳೆಲ್ಲ ದೇವರ ಮಾರ್ಗಗಳು. ದೇವರ ಆಲೋಚನೆಗಳು, ದೇವರ ಮಾರ್ಗಗಳು ಆಕಾಶಕ್ಕೂ ಭೂಮಿಗೂ ಎಷ್ಟು ಎತ್ತರವಾಗಿದೆ. ನೋಡಿ, ಆಕಾಶ ಭೂಮಿ ಎಷ್ಟು ಎತ್ತರವಾಗಿದೆ, ಅಷ್ಟು ದೇವರ ಆಲೋಚನೆಗಳು, ದೇವರ ಮಾರ್ಗಗಳು ಏನಾಗಿರುತ್ತೆ, ಅಷ್ಟು ಉನ್ನತವಾಗಿರುತ್ತೆ. ಇವತ್ತು ನನ್ನ ಕುರಿತು, ನಿಮ್ಮ ಕುರಿತು ದೇವರ ಆಲೋಚನೆಗಳು, ದೇವರ ಮಾರ್ಗಗಳು ಎಷ್ಟು ಉನ್ನತವಾಗಿದೆ ನೋಡಿ ದೇವರ ಮಕ್ಕಳೇ. ಚಿಕ್ಕದಲ್ಲ, ಅಲ್ಪವಲ್ಲ, ಕಡಿಮೆ ಅಲ್ಲ, ಈ ಒಂದು ಅಷ್ಟಲ್ಲ ದೇವರ ಆಲೋಚನೆಗಳು. ಈ ಒಂದು ನಮ್ಮ ಭಾರತ ದೇಶದಷ್ಟಲ್ಲ ದೇವರ ಯೋಚನೆಗಳು, ದೇವರ ಮಾರ್ಗಗಳು. ನನ್ನ ಕುರಿತು, ನಿನ್ನ ಕುರಿತು ಆತನ ಯೋಚನೆ ಮಾಡೋದು ಎಷ್ಟು ಉನ್ನತವಾಗಿದೆ ಅಂದರೆ, ಆಕಾಶಕ್ಕೂ ಭೂಮಿಗೂ ಎಷ್ಟು ಎತ್ತರವಾಗಿದೆ, ಅಷ್ಟು ಉನ್ನತವಾಗಿದೆ ಅಂತೆ. ಹಲ್ಲೆಲೂಯಾ. ಅಂದರೆ ದೇವರ ಮಕ್ಕಳೇ, ನನ್ನ ಆಲೋಚನೆಗಳೆಲ್ಲ ನಿಮ್ಮ ಆಲೋಚನೆಗಳು, ನಮ್ಮ ಮಾರ್ಗಗಳೆಲ್ಲ ನಿನ್ನ ಮಾರ್ಗಗಳು. ದೇವರ ಆಲೋಚನೆಗಳು, ದೇವರ ಮಾರ್ಗಗಳು ಆಕಾಶಕ್ಕೂ ಭೂಮಿಗೂ ಎಷ್ಟು ಎತ್ತರವಾಗಿದೆಯೋ ಅಷ್ಟು ಉನ್ನತವಾಗಿದೆ ಅಂತೆ. ಹಲ್ಲೆಲೂಯಾ. ಇವತ್ತು ನೋಡಿ ದೇವರ ಮಕ್ಕಳೇ, ದೇವರು ಯಾವ ರೀತಿ ಅಳತೆ ಮಾಡ್ತಾ ಇದ್ದಾರೆ, ಆಕಾಶ ಭೂಮಿಗೆ ಅಳತೆ ಮಾಡ್ತಾ ಇದ್ದಾರೆ. ಅಂದರೆ ಆಕಾಶ ನೋಡಿ, ಭೂಮಿ ನೋಡಿ ಎಷ್ಟು ಎತ್ತರವಾಗಿದೆ. ಅದನ್ನು ಅಳೆಯೋದಕ್ಕಾಗುತ್ತಾ? ಯಾರಿಂದನೂ ಈ ಲೋಕದಲ್ಲಿ ಅಳೆಯೋದಕ್ಕಾಗೋದಿಲ್ಲ. ಆದರೆ ನನ್ನ ಕುರಿತು, ನಿನ್ನ ಕುರಿತು, ಈ ಸಭೆಯ ಕುರಿತು, ಈ ದೇಶದ ಕುರಿತು, ಈ ರಾಜ್ಯದ ಕುರಿತು, ಒಂದು ಮಗು ಹುಟ್ಟುವ ಕುರಿತು, ಒಂದು ಮದುವೆ ಮಾಡುವ ವಿಷಯದ ಕುರಿತು ದೇವರು ಯಾವ ರೀತಿ ಆಲೋಚನೆ ಮಾಡ್ತಾ ಇದ್ದಾರೆ ಅಂದರೆ, ಆಕಾಶಕ್ಕೂ ಭೂಮಿಗೂ ಎಷ್ಟು ಉನ್ನತವಾದ, ಎತ್ತರವಾಗಿ ಉನ್ನತ ಇದೆಯೋ ಅಷ್ಟು ಉನ್ನತವಾದ ರೀತಿಯಲ್ಲಿ
ರೀತಿಯಲ್ಲಿ ಆತನ ನಮ್ಮ ಕುರಿತು ಯೋಚನೆ ಮಾಡುವವರಾಗಿದ್ದಾರೆ. ಆ ರೀತಿ ಆತನ ಮಾರ್ಗಗಳಾಗಿದೆ, ಆತನ ಆಲೋಚನೆಗಳಾಗಿದೆ ದೇವರ ಮಕ್ಕಳೇ. ಅದಕ್ಕೆ ದೇವರ ಮಕ್ಕಳೇ, ಯಾವಾಗಲೂ ನಮ್ಮ ಆಲೋಚನೆ ಪ್ರಕಾರ ಯಾವುದು ನಡೆಯುವುದಿಲ್ಲ. ನಾವು ಅನ್ಕೊಂಡಿರೋ ರೀತಿಯಲ್ಲಿ ನಾವು ನಡೀತಿಲ್ಲ. ಅನೇಕ ಸರಿ ನಾವು ಯೋಚನೆ ಮಾಡ್ತೀವಿ, ಅನೇಕ ಸರಿ ನಾವು ಥಿಂಕ್ ಮಾಡ್ತೀವಿ, ನಮ್ಮ ಆಲೋಚನೆ ಪ್ರಕಾರ ನಡಿಬೇಕು, ನಮ್ಮ ಮಾರ್ಗಗಳ ಪ್ರಕಾರ ನಡಿಬೇಕು. ಕೆಲವು ಟೈಮ್ ನಾವು ಪ್ರಾರ್ಥನೆನೇ ಮಾಡೋದಿಲ್ಲ, ದೇವರ ಸನ್ನಿಧಾನದಲ್ಲಿ ಹೋಗೋದಿಲ್ಲ. ನಾವೇ ಎಲ್ಲ ಡಿಸೈಡ್ ಮಾಡೋದು. ನನ್ನ ತಂದೆಗೆ ಈ ರೀತಿ ಪ್ಲಾನ್ ಮಾಡಬೇಕು, ನಾನು ಈ ರೀತಿ ಕೆಲಸಕ್ಕೆ ಪ್ಲಾನ್ ಮಾಡಬೇಕು, ಈ ರೀತಿ ಬಿಸ್ನೆಸ್ ಮಾಡಿದ್ರೆ ಹೀಗೆ ನಡೆಯುತ್ತೆ, ಈ ರೀತಿ ಕೆಲಸಕ್ಕೆ ಹೋದ್ರೆ ಈ ರೀತಿ ನಡೆಯುತ್ತೆ, ನನ್ನ ಎಜುಕೇಶನ್ ಹೀಗೆ ಮಾಡಿದ್ರೆ ಈ ರೀತಿ ಹೋಗುತ್ತೆ, ಸಭೆ ಈ ರೀತಿ ತೆಗೆದುಕೊಂಡು ಹೋದ್ರೆ ಈ ರೀತಿಯಾಗಿ ಮುಂದೆ ಬರುತ್ತಂತೇಳಿ ನಮ್ಮ ಯೋಚನೆಗಳ ಪ್ರಕಾರ ನಾವು ಅನೇಕ ಯೋಚನೆ ಮಾಡ್ತೀರಿ. ಆದರೆ ನಾವು ಯೋಚನೆ ಮಾಡುವಾಗ ಏನಾಗುತ್ತೆ, ಅದು ಫ್ಲಾಪ್ ಆಗುತ್ತೆ. ಆದರೆ ದೇವರ ಆಲೋಚನೆಗೆ ನಾವು ದೇವರ ವಾಕ್ಯ ಅದಕ್ಕೆ ಹೇಳುತ್ತದೆ, ನಿನ್ನ ಆಲೋಚನೆ ಪ್ರಕಾರ ನಡೆಯಲ್ಲ, ನಿನ್ನ ಮಾರ್ಗಗಳ ಪ್ರಕಾರ ಯಾವುದು ನಡೆಯೋದಿಲ್ಲ. ದೇವರ ಆಲೋಚನೆಗಳು, ದೇವರ ಮಾರ್ಗಗಳ ಪ್ರಕಾರನೇ ನಮ್ಮ ಜೀವಿತದಲ್ಲಿ ನಡೆಯೋದು. ಅದಕ್ಕೆ ದೇವರ ಮಕ್ಕಳೇ, ನಾವೇನು ಮಾಡಬೇಕು, ದೇವರ ಹಸ್ತಕ್ಕೆ ನಮ್ಮನ್ನೇ ನಾವು ಸಮರ್ಪಿಸಬೇಕು, ದೇವರ ಕರಗಳಲ್ಲಿ ನಮ್ಮನ್ನೇ ಒಪ್ಪಿಸ್ಕೊಡ್ಬೇಕು. ದೇವರ ಚಿತ್ತ ಏನು, ಏನೇ ಒಂದು ನಮ್ಮ ಜೀವಿತದಲ್ಲಿ ಒಂದು ಕಾರ್ಯ ಮಾಡಬೇಕಾದ್ರೂ, ಇಲ್ಲ ಒಂದು ಸ್ಥಳಕ್ಕೆ ಹೋಗ್ಬೇಕಾದ್ರೂ, ಒಂದು ಚಿಕ್ಕದಾಗಿರಲಿ ದೊಡ್ಡದಾಗಿರಲಿ, ಒಂದು ಬರ್ಡೇ ಸೆಲೆಬ್ರೇಷನ್ ಆಗಿರಲಿ, ಇಲ್ಲ ಒಂದು ಮನೆಗೆ ಹೋಗ್ಬೇಕಾಗಿರೋ ವಿಷಯ ಆಗಿರಲಿ, ಇಲ್ಲ ಒಂದು ಊರಿಗೆ ಹೋಗ್ಬೇಕು, ಇಲ್ಲ ಒಂದು ಮದುವೆಗೆ ಹೋಗ್ಬೇಕು, ಯಾವುದೇ ಒಂದು ಕಾರ್ಯ ಆಗಿದ್ರು ಕೂಡ ನಾವೇನ್ ಮಾಡ್ಬೇಕು, ದೇವರ ಸನ್ನಿಧಾನದಲ್ಲಿ ಕುಳಿತು ನಾವು ಪ್ರಾರ್ಥನೆ ಮಾಡಬೇಕು. ದೇವರೇ, ನಾನು ಹೋಗುವುದು ನಿನ್ನ ಚಿತ್ತ ಇದೆಯಾ, ನಿನಗಿಷ್ಟ ಇದೆಯಾ, ನಾನು ಹೋಗೋ ಮಾರ್ಗ ಸರಿಯಾಗಿದೆಯಾ, ನಾನು ಹೋಗೋ ದಾರಿ ಸರಿಯಾಗಿದೆ ಅಂತೇಳಿ ನಾವು ಪ್ರಾರ್ಥನೆ ಮಾಡಿ ದೇವರ ಚಿತ್ತವನ್ನು ಕೇಳಿಕೊಂಡು ನಾವು ಮುಂದೆ ಹೋಗ್ಬೇಕು ದೇವರ ಮಕ್ಕಳೇ. ಅದೇ ರೀತಿಯಾಗಿ ಅನೇಕ ಸೇವೆಗಾಗಿ ಹೋಗೋ ಮಿಷನರಿ ದೇವರ ಮನಸ್ಸನ್ನು ಅರಿತುಕೊಳ್ಳುವಂತೆ ಆತನಿಗಾಗಿ ನಾವು ಕಾಯಬೇಕು. ಹಲ್ಲೆಲೂಯಾ. ದೇವರ ಚಿತ್ತ ಏನು, ದೇವರ ಉದ್ದೇಶ ಏನು, ಆತನ ಆಲೋಚನೆ ಏನು, ಆತನ ನಮ್ಮ ಮೇಲೆ ಏನು ಪ್ಲಾನ್ ಮಾಡಿದ್ದಾರೆ, ಆತನ ಯಾವ ಮಾರ್ಗದಲ್ಲಿ ನಾವು ಹೋಗ್ಬೇಕು, ಯಾವ ಗುರಿ ನಮ್ಮ ಮೇಲೆ ಇಟ್ಟಿದ್ದಾರೆ ಅಂತೇಳಿ ನಾವು ದೇವರ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋವರೆಗೂ, ದೇವರು ನಮ್ಮ ಬಳಿಯಲ್ಲಿ ಮಾತಾಡೋವರೆಗೂ, ದೇವರ ಚಿತ್ತ ಏನೆಂಬುದು ತಿಳಿದುಕೊಳ್ಳೋವರೆಗೂ ಆತನಿಗಾಗಿ ನಾವೇನ್ ಮಾಡಬೇಕು, ಕಾಯ್ಬೇಕು. ಹಲ್ಲೆಲೂಯಾ. ಕಾಯ್ಬೇಕು, ಆತನ ಮನಸ್ಸನ್ನು ಅರ್ಥ ಮಾಡ್ಕೊಳ್ಬೇಕು, ಆತನ ಹೃದಯನ ಅರ್ಥ ಮಾಡ್ಕೊಳ್ಬೇಕು. ನೋಡಿ ದೇವರ ಮಕ್ಕಳೇ, ನನಗೆ ಕೆಲವು ವರ್ಷಗಳ ಮದುವೆ ಆಗಿ 2 ವರ್ಷಗಳಾದ ನಂತರ ನನಗೆ ಮಕ್ಕಳಿರ್ಲಿಲ್ಲ. ಅದಾದ ನಂತರ ಡಾಕ್ಟರ್ ರಿಪೋರ್ಟ್ಸ್ ಎಲ್ಲ ಹೇಳ್ತು, ನಿನಗೆ ಮಗುನೇ ಆಗೋದಿಲ್ಲ ಅಂತೇಳಿ. ನಾನು 10 ಗೋಳಾಡಿ ಪ್ರಾರ್ಥನೆ ಮಾಡಿ ದೇವರ ಬಳಿಯಲ್ಲಿ ನನಗೆ ಮಗು ಬೇಕೇ ಬೇಕಂತೇಳಿ ನಾನು ಅಳುವುದಕ್ಕೆ ಪ್ರಾರಂಭ ಮಾಡಿದೆ. 10 ಪ್ರಾರ್ಥನೆ ಮಾಡುವಾಗ ಆಯ್ತು, ದೇವರು ಒಂದು ಡಾಕ್ಟರ್ಗಳು ಕೈ ಬಿಟ್ಟರು ಕೂಡ ನನಗೆ ಮಗು ಕೊಟ್ಟರು. ಆದರೆ ಮಗು ಕೊಡುವಾಗ ನಾನು ಒಂದು ದೇವರ ಹತ್ರ ಒಡಂಬಡಿಕೆ ಮಾಡಿದ್ದು, ದೇವರ ನೀನು ನನಗೊಂದು ಮಗು ಕೊಡೋದಾದರೆ ನಿನ್ನ ಚಿತ್ತಕ್ಕೆ, ನಿನ್ನ ಸೇವೆಗೆ, ನಿನ್ನ ಉದ್ದೇಶ ನೆರವೇರಬೇಕು ಆ ಮಗು ಮೂಲಕ. ಅದು ನಿನ್ನ ಸೇವೆಗೆ ನಾನು ಒಪ್ಪಿಸ್ಕೊಡ್ತೀನಿ, ನಿನ್ನ ಚಿತ್ತಕ್ಕೆ ಒಪ್ಪಿಸ್ಕೊಡ್ತೀನಿ ಅಂತೇಳಿ ಗರ್ಭದ ಮೇಲೆ ಕೈ ಇಟ್ಟು ಪ್ರತಿದಿನ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ. ಮುಂಚಾನೆ ಎದ್ದೇಳುವಾಗ, ಮಧ್ಯಾಹ್ನ ಸಮಯಗಳಲ್ಲಿ, ರಾತ್ರಿ ಸಮಯದಲ್ಲಿ, ದೇವರೇ ಈ ಮಗು ನಿನ್ನ ಚಿತ್ತ ನೆರವೇರಿಸಬೇಕು, ನಿನ್ನ ಉದ್ದೇಶ ನೆರವೇರ್ಬೇಕಂತೇಳಿ ನಾನು ಪ್ರತಿನಿತ್ಯ ಪ್ರಾರ್ಥನೆ ಮಾಡ್ತಾ ಇದ್ದೆ. ಆದರೆ ನನ್ನ ಆಸೆ ಏನಾಗಿತ್ತಂದರೆ, ನನಗೆ ಗಂಡು ಮಗು ಬೇಕು ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ. ಆದರೆ ನನಗೆ ಹೆಣ್ಮಗು ಹುಟ್ಟಿದ ತಕ್ಷಣ ನನಗೆ ಬೇಸರ ಆಗಲಿಲ್ಲ. ಮಗು ನೋಡಿದ ತಕ್ಷಣ, ಮಗು 9 ತಿಂಗಳು ಕಾದಂಥ ತಾಯಿ ಎಲ್ಲ ಮರ್ತು ಹೋದ್ಲು. ಆದರೆ ಆ ಮಗು ನೋಡಿದ ತಕ್ಷಣ ನಮಗೆ ಖುಷಿ ಆಯಿತು. ಮತ್ತೊಂದು ಮಗು ಹುಟ್ಟುವಾಗಲೂ ಅದು ಕೂಡ ಹೆಣ್ಮಗುನೇ ಹುಟ್ಟಿತು. ಆದರೆ ನಾನು ಅವತ್ತು ಯೋಚನೆ ಮಾಡಿದೆ, ದೇವರೇ, ಗಂಡು ಮಗು ಹುಟ್ಟುತ್ತೆ, ಒಂದು ಅಭಿಷಕ್ತನು, ಒಬ್ಬ ಸೇವಕನು, ಲೋಕವನ್ನು ಅಲ್ಲಕಲ್ಲೋಲ ಮಾಡತಕ್ಕಂಥ ಒಂದು ಅಭಿಷಕ್ತನು ಬರಬೇಕಂತೇಳಿ ನಾನು ಪ್ರಾರ್ಥನೆ ಮಾಡಿದೆ. ಯಾಕೆ ನನಗೆ 2 ಹೆಣ್ಣು ಮಕ್ಕಳು ಕೊಟ್ಟಿದ್ಯಾ ಅಂತ ನಾನು ದುಃಖದಲ್ಲಿರುವಾಗ, ಬೇಜಾರಲ್ಲಿರುವಾಗ ದೇವರು ಹೇಳಿದ್ದು, ಮಗಳೇ, ನೀನು ಕೇಳಿದ್ದು ನಾನು ಯಾವುದು ಕೊಡಲಿಲ್ಲ, ಇದು ನನ್ನದು, ನನಗುಳ್ಳದು, ನಾನು ಕೊಟ್ಟಿದ್ದು, ಇದು ನನ್ನ ಮಕ್ಕಳು, ನನಗುಳ್ಳವರು ಅಂತೇಳಿ ದೇವರು ಅವತ್ತು ನನ್ನ ಬಳಿಯಲ್ಲಿ ಹಾಸ್ಪಿಟ್ಲಲ್ಲಿ ಮಾತಾಡಿದ್ರು. ಅವತ್ತು ನಾನು ಒಪ್ಪಿಸ್ಕೊಟ್ಟೆ, ದೇವರೇ, ಯಾವ ಮಗು ಆದರೂ ಸರಿ, ನಿನ್ನಿಂದ ಹೆಣ್ಣು ಮಗು ಆದರೂ ಸರಿ, ಗಂಡು ಮಗು ಆದರೂ ಸರಿ, ಅವುಗಳನ್ನು ಉಪಯೋಗಿಸೋದಕ್ಕೆ ನಿನ್ನಿಂದ ಸಾಧ್ಯ. ಆದರೂ ಕೂಡ ನನ್ನ ಗರ್ಭದಲ್ಲಿ ಇರುವಾಗ ಮಾಡಿದ ಪ್ರಾರ್ಥನೆ ಒಂದು ವ್ಯರ್ಥವಾಗದೆ, ಮಗು ಬೆಳೆದು ಬರುವಾಗಲೇ ಅನೇಕ ವಾಗ್ದಾನಗಳು, ಅನೇಕ ಆಲೋಚನೆಗಳು, ಅನೇಕ ದರ್ಶನಗಳು ದೇವರು ಕೊಡೋದಕ್ಕೆ ಪ್ರಾರಂಭ ಮಾಡಿದ್ರು. ನನ್ನ ಮಕ್ಕಳು ಬೆಳೆಯುವಾಗಲೇ ವಾಗ್ದಾನದ ಸಂತತಿಗಳಾಗಿ ಬೆಳೆಯೋದಕ್ಕೆ ಪ್ರಾರಂಭ ಮಾಡಿದ್ರು. ಅವರು ಗರ್ಭದಲ್ಲಿರುವಾಗಲೇ ವಾಗ್ದಾನದ ಸಂತತಿಗಳು, ಅವರು ಹೊರಗಡೆ ಬರುವಾಗಲೇ ಒಂದು ವಾಗ್ದಾನ ದೇವರು ಮಾಡಿ ಅವ್ರನ್ನ ಹೊರಗಡೆ ತರ್ತಾ ಇದ್ರು. ಅದಕ್ಕೆ ದೇವರ ಮಕ್ಕಳೇ, ನಮ್ಮ ಆಲೋಚನೆಗಳೆಲ್ಲ, ನಮ್ಮ ಮಾರ್ಗಗಳೆಲ್ಲ, ನಾವು 1000 ಯೋಚನೆ ಮಾಡ್ತೀರಿ, ಅದು ನಮ್ಮ ಆಲೋಚನೆ ಯಾವುದು ನೆರವೇರೋದಿಲ್ಲ, ದೇವರ ಆಲೋಚನೆ ನೆರವೇರೋದು. ನನಗೆ ಆಸೆ ಇತ್ತು, ಆದರೂ ಕೂಡ ನಾನು ದೇವರ ಚಿತ್ತಕ್ಕೆ ಒಪ್ಪಿಸ್ಕೊಟ್ಟೆ, ದೇವರ ಉದ್ದೇಶಕ್ಕೆ ಒಪ್ಪಿಸ್ಕೊಟ್ಟೆ.
ದೇವರೇ, ನನಗೆ ಆಸೆ ಇದೆ, ನನ್ನ ಆಸೆ ಅಲ್ಲಪ್ಪ, ನಿನ್ನ ಆಸೆನೇ ನೆರವೇರಬೇಕು, ನಿನ್ನ ಚಿತ್ತನೇ ನೆರವೇರ್ಬೇಕಂತನೂ ಎರಡು ರೀತಿಯಲ್ಲೂ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ. ಆದರೆ ದೇವರ ಚಿತ್ತ ನೆರವೇರಬೇಕು, ದೇವರ ಉದ್ದೇಶ ನೆರವೇರಬೇಕು. ಹೆಣ್ಣು ಮಕ್ಕಳ ಅನೇಕರು ಇವತ್ತು ಹೆಣ್ಣು ಮಕ್ಕಳನ್ನ ತುಚ್ಛೀಕರಿಸ್ತಾರೆ, ಕೇವಲವಾಗಿ ನೋಡ್ತಾರೆ. ಆದರೆ ದೇವರ ಮಕ್ಕಳೇ, ಹೆಣ್ಣು ಮಕ್ಕಳು ಇವತ್ತು ಬಲವಾದ ರೀತಿಯಲ್ಲಿ, ಶಕ್ತವಾದ ರೀತಿಯಲ್ಲಿ ದೇವರ ಸೇವೆ ಮಾಡ್ತಾ ಇದ್ದಾರೆ. ದೇವರು ನನ್ನ ಮಕ್ಕಳನ್ನ ಡೆಬೋರ ರೀತಿಯಲ್ಲಿ, ಅನೇಕ ಎರೇಮಿಯ ರೀತಿಯಲ್ಲಿ, ಅನೇಕ ಶಕ್ತವಾದ ರೀತಿಯಲ್ಲಿ ಸೇವೆ ಮಾಡತಕ್ಕಂಥ ಚಿಕ್ಕ ಮಕ್ಕಳಾಗಿದ್ರು ಕೂಡ ಅನೇಕ ದರ್ಶನಗಳು ಕಾಣತಕ್ಕಂತೆ, ವಾಕ್ಯಗಳ ರೆವಲ್ಯೂಷನ್ಗಳನ್ನು ನೋಡತಕ್ಕಂತೆ ಒಂದು ಬಲವಾದ ಅಭಿಷೇಕ ಅವ್ರ ಮೇಲೆ ಇದೆ. ಇವತ್ತಿಲ್ಲ ನಾಳೆ ಲೋಕ ಕಾಣತಕ್ಕಂತೆ ಅವ್ರನ್ನ ಶಕ್ತವಾದ ರೀತಿಯಲ್ಲಿ ದೇವರನ್ನ ಉಪಯೋಗಿಸ್ತಾರೆ. ಆತನು ಮಾಡಿದ ವಾಗ್ದಾನ ದೇವರು ಖಂಡಿತ ನೆರವೇರುತ್ತಾರೆ. ಅದಕ್ಕೆ ದೇವರ ಮಕ್ಕಳೇ, ನಾವು ಅನ್ಕೊಂಡಿರೋ ರೀತಿಯಲ್ಲಿ ಯಾವುದು ನಡೆಯೋದಿಲ್ಲ. ನಮ್ಮ ಆಲೋಚನೆ ಚಿಕ್ಕದಾಗಿರುತ್ತೆ, ದೇವರ ಆಲೋಚನೆ ದೊಡ್ಡದಾಗಿರುತ್ತೆ. ಎಷ್ಟು ದೊಡ್ಡದಾಗಿರುತ್ತೆ? ಆಕಾಶಕ್ಕೂ ಭೂಮಿಗೂ ಎತ್ತರವಾಗಿರುತ್ತೆ. ಹಲ್ಲೆಲೂಯಾ. ಅದಕ್ಕೆ ದೇವರ ಮಕ್ಕಳೇ, ಸೇವೆ ಮಾಡುವಂಥ ಪ್ರತಿಯೊಂದು ಸೇವಕರಿಗೆ ನಾನು ಹೇಳೋದು, ದೇವರ ಚಿತ್ತ ನೆರವೇರಿಸ್ತೀನಿ ಅಂತೇಳಿ, ದೇವರ ಉದ್ದೇಶ ನೆರವೇರ್ತೀನಿ. ದೇವರಿಗೋಸ್ಕರ ಬಂದು ಕುಟುಂಬದನ್ನ ಸಂಬಂಧಿಕರನ್ನ ಎಲ್ಲ ಬಿಟ್ಟು ತೊರೆದು ಬಂದಿರೋರಿಗೆ ನಾನು ಹೇಳೋದು, ಮಿಷನರಿ ಪ್ರಯಾಣಕ್ಕಾಗಿ ಮಾರ್ಗದರ್ಶನ ಸಿಕ್ತು ಅಂತೇಳಿ ನಾವು ದೇವರ ಮಕ್ಕಳೇ, ಮಾರ್ಗದರ್ಶನ ಸಿಗುತ್ತೆ ನಮಗೆ ಖಂಡಿತ. ದೇವರೊಂದು ಮಾರ್ಗದರ್ಶನ ಸೇವೆಗಾಗಿ ನೇಮಿಸಲ್ಪಟ್ಟಿದ್ದೀರಾ? ದೇವರು ನಿಮ್ಮನ್ನು ಅಭಿಷೇಕ ಮಾಡಿದ್ದಾರಾ? ದೇವರು ನಿಮ್ಮನ್ನು ಕರೆದಿದ್ದಾರಾ? ದೇವರ ಮಕ್ಕಳೇ, ಖಂಡಿತ ನಿಮಗೊಂದು ಮಾರ್ಗದರ್ಶನ, ಅನೇಕ ಸ್ಥಳಗಳಿಗೆ ಹೋಗತಕ್ಕಂತೆ, ಅನೇಕ ರಾಜ್ಯಗಳು, ಅನೇಕ ಪಟ್ಟಣಗಳಿಗೆ ಹೋಗತಕ್ಕಂತೆ ಒಂದು ಮಾರ್ಗದರ್ಶನ ನಿಮಗೆ ಸಿಗೋದಕ್ಕಾಗಿ ಹೋಗ್ತಾ ಇದೆ. ಹಲ್ಲೆಲೂಯಾ. ನಿಮ್ಮ ಮನಸ್ಸನ್ನು ಆ ಕಡೆ ಈ ಕಡೆ ಡಿಸ್ಟ್ರಾಕ್ಷನ್ ಮಾಡದಂತೆ ವಾಕ್ಯವನ್ನು ಆಳವಾಗಿ ನೀವು ಕೇಳುವಾಗ ಅನೇಕ ಕಾರ್ಯಗಳು ನಿಮ್ಮ ಜೀವಿತದಲ್ಲಿ ನಡೆಯುತ್ತೆ. ದೇವರ ಮಕ್ಕಳೇ, ಅದಕ್ಕೆ ಆಧಾರವಾಗಿ ಅಪೊಸ್ತಲದವರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 1ನೇ ವಾಕ್ಯನ ಓದಿಕೊಳ್ಳೋಣ. 13 ಸಿಗ್ತಾ ಎಲ್ಲರಿಗೂ? ಓಕೆ, 13 1ನೇ ವಾಕ್ಯ ಓದಿಕೊಳ್ಳೋಣ. ಅತಿಯೋಕ್ಯದಲ್ಲಿದ್ದ ಸಭೆಯೊಳಗೆ ಪ್ರವಾದಿಗಳು ಬೋಧಕರಿದ್ದರು. ಯಾರ್ಯಾರೆಂದರೆ ಬಾನರ್ಬ, ನಿಗರ್ನೆಂಬ, ಸಿಮಿಯೋನ, ಕೂರೇನದ ಲೂಕ್ಯ, ಉಪರಾಜನಾದ ಏರೋದನ, ಸಾಕತಮ್ಮನಾದ ಮನೆಹೇನ, ಸೌಲ, ಇವರು ಕರ್ತನನ್ನು ಸೇವಿಸುತ್ತಾ ಉಪವಾಸ ಮಾಡುತ್ತಾ ಇದ್ದಾಗ ಕರ್ತನನ್ನು ಪವಿತ್ರಾತ್ಮನು ತಾನು ಬಾನರ್ಬ ಸೌಲರನ್ನ ಕರೆದ ಕೆಲಸಕ್ಕಾಗಿ ಅವರನ್ನು ಪ್ರತ್ಯೇಕಿಸಿರಿ ಎಂದು ಹೇಳಿದನು. ಆಗ ಅವರು ಉಪವಾಸವಿದ್ದು ಪ್ರಾರ್ಥನೆ ಮಾಡಿ ಆ ಇಬ್ಬರ ಮೇಲೆ ಹಸ್ತಾರ್ಪಣೆ ಮಾಡಿ ಅವರನ್ನು ಕಳುಹಿಸಿಕೊಟ್ಟರು. ಹೀಗೆ ಅವರು ಪವಿತ್ರಾತ್ಮನಿಂದ ಕಳುಹಿಸಿಕೊಡುವವರಾಗಿ ಸೆಕ್ಯೂಲಕ್ಕೆ ಬಂದರು. ಅಲ್ಲಿಂದ ಸಮುದ್ರ ಪ್ರಯಾಣಕ್ಕಾಗಿ ಕೂಪ ದ್ವೀಪಕ್ಕೆ ಹೋದರು. ಸಲಾಮಿಗೆ ಸೇರಿದಾಗ ಯೆಹೂದ್ಯ ಸಭಾಮಂದಿರಗಳಲ್ಲಿ ದೇವರ ವಾಕ್ಯ ಪ್ರಸಿದ್ಧಪಡಿಸಿದರು. ಹಲ್ಲೆಲೂಯಾ. ಅಂದ್ರೆ ದೇವರ ಮಕ್ಕಳೇ, ಇಲ್ಲಿ ನೋಡಿ, ದೇವರ ಮಿಷನರಿ ಪ್ರಯಾಣಕ್ಕಾಗಿ ದೇವರು ಕೆಲವು ಮಾರ್ಗದರ್ಶನಗಳನ್ನ ತೆರೆಯೋದಕ್ಕಾಗಿ ಹೋಗ್ತಾ ಇದ್ದಾರೆ. ಅಂದ್ರೆ ದೇವರ ಚಿತ್ತ, ಮೊದಲನೇದಾಗಿ ನಾನು ಹೇಳಿದೆ, ದೇವರ ಚಿತ್ತ ಅಂದ್ರೇನು, ದೇವರ ಉದ್ದೇಶ ಅಂದ್ರೇನು, ದೇವರ ಮಾರ್ಗಗಳು ನನಗೆ ತಿಳಿಯಪಡಿಸಂತೇಳಿ ದಾವೀದನು ಪ್ರಾರ್ಥನೆ ಮಾಡಿದ ರೀತಿಯಲ್ಲಿ ನಾವು ಪ್ರಾರ್ಥನೆ ಮಾಡಬೇಕು. ಅದೇ ರೀತಿಯಾಗಿ ಆದರೆ ದೇವರ ಚಿತ್ತಕ್ಕೆ ನಾವು ಒಪ್ಪಿಸ್ಕೊಡ್ಬೇಕು. ಕೆಲವು ಟೈಮ್ ನಮ್ಮ ಆಲೋಚನೆಗಳು, ನಮ್ಮ ಯೋಚನೆಗಳು, ನಮ್ಮ ಮಾರ್ಗಗಳು ಯಾವುದು ನೆರವೇರೋದಿಲ್ಲ. ದೇವರ ಆಲೋಚನೆ, ದೇವರ ಚಿತ್ತನೇ ನಡಿಬೇಕಂತೇಳಿ ನಾವು ಪ್ರಾರ್ಥನೆ ಮಾಡಬೇಕು. ಇಲ್ಲಿ ಮಿಷನರಿಗಾಗಿ ಪ್ರಯಾಣ ಮಾಡೋದಕ್ಕೆ ಇಲ್ಲಿ ಒಂದು ಮಾರ್ಗದರ್ಶನ ಸಿಗ್ತಾ ಇದೆ. ಇಲ್ಲಿ ನೋಡಿ, ಅತಿಯೋಕ್ಯ ಸಭೆಗಳಲ್ಲಿ ಪ್ರವಾದಿಗಳು ಬೋಧಕರು ಇದ್ದರು. ಯಾರ್ಯಾರಂದ್ರೆ ಬಾನರ್ಬ, ನಿಗರ್ ಎಂಬ ಸಿಮಿಯೋನ, ಕುರೇನ್ಯನಾದ ಲೂಕ್ಯ, ಉಪರಾಜನಾದ ಏರೋದನ, ಸಾಕುತಮ್ಮನಾದ ಮನಹೇನ, ಸೌಲ, ಇವರನ್ನು ಕರ್ತನನ್ನು ಸೇವಿಸುತ್ತಾ ಉಪವಾಸ ಮಾಡುತ್ತಾ ಪವಿತ್ರಾತ್ಮದಲ್ಲಿ ಅವರು ತುಂಬಿಕೊಳ್ತಾ ಇದ್ರು. ಹಲ್ಲೆಲೂಯಾ. ಒಂದು ಸಭೆಯಲ್ಲಿ ದೇವರು ಇವ್ರನ್ನ ಈ ರೀತಿಯಾಗಿ ಅವರು ಏನ್ ಮಾಡ್ತಾ ಇದ್ರಲ್ಲಿ, ಕೆಲವು ದಿವಸಗಳ ಕಾಲ ಬನಾರ್ಬನು, ಸೌಲನು, ಕೋನ್ಯನಾದ ಲೂಕ ಇವರೆಲ್ಲ ಏನಾದನು, ಇವರೆಲ್ಲ ಪವಿತ್ರಾತ್ಮದಲ್ಲಿ ತುಂಬಿಕೊಂಡು ಉಪವಾಸ ಪ್ರಾರ್ಥನೆ ಮಾಡ್ತಾ ಇದ್ರು. ಹಲ್ಲೆಲೂಯಾ. ಉಪವಾಸ ಪ್ರಾರ್ಥನೆ ಮಾಡಿ ದೇವರ ಆತ್ಮನ ಶಕ್ತಿನ ಹೊಂದಿಕೊಂಡು, ದೇವರ ಬಲವನ್ನು ಹೊಂದಿಕೊಂಡು ಒಂದು ಸ್ಥಳದಲ್ಲಿ ಅವರು ಕಾದಿದ್ರು. ಹಲ್ಲೆಲೂಯಾ. ಅದೇ ರೀತಿ ದೇವರ ಮಕ್ಕಳೇ, ಒಂದು ದೇವರ ಚಿತ್ತ, ಒಂದು ವರಗಳಿದೆ, ನನ್ನಲ್ಲಿ ಫಲಗಳಿದೆ, ದೇವರ ನನ್ನ ಅಭಿಷೇಕ ಮಾಡಿದ್ದಾರೆ, ದೇವರ ಕರೆ ನನ್ನ ಮೇಲೆ ಇದೆ ಅಂತೇಳಿ ನಾವು ವೇಗವಾಗಿ, ದೇವರಿಗಿಂತ ವೇಗವಾಗಿ ಯಾವ ಕೆಲಸನೂ ಮಾಡೋದಕ್ಕೆ ನಾವು ಹೋಗಬಾರ್ದು. ಹಲ್ಲೆಲೂಯಾ. ಆದ್ರೆ ದೇವರ ಚಿತ್ತ ಬರೋವರೆಗೂ ನಾವು ಕಾದುಕೊಂಡಿರಬೇಕು. ದೇವರ ಸಮಯ ಬರೋವರೆಗೂ ನಾವು ವೇಟ್ ಮಾಡಬೇಕು. ಯಾವುದು ನಮ್ಮ ಆಲೋಚನೆ ಪ್ರಕಾರ ನಡಿಬೇಕಂತೇಳಿ ನಾವು ಉದ್ವೇಗದಲ್ಲಾಗಲಿ ಆತ್ರದಲ್ಲಾಗಲಿ ನಾವೇ ಪ್ಲಾನ್ ಮಾಡಬಾರ್ದು, ನಾವೇ ಯೋಚನೆ ಮಾಡಬಾರ್ದು. ಇಲ್ಲಿ ದೇವರ ಮಕ್ಕಳೇ, ಇಲ್ಲಿ ಏನು ಮಾಡ್ತಾ ಇದ್ರು, ಅತಿಯೋಕ್ಯ ಸಭೆಯಲ್ಲಿ ಇವರೆಲ್ಲರೂ ಉಪವಾಸದಲ್ಲಿ
ಉಪವಾಸದಲ್ಲಿ, ಪ್ರಾರ್ಥನೆಯಲ್ಲಿ, ಪವಿತ್ರಾತ್ಮದಲ್ಲಿ ತುಂಬಿಕೊಂಡು ದೇವರ ಸನ್ನಿಧಾನದಲ್ಲಿ ಅನೇಕ ವರಗಳನ್ನು ಹೊಂದ್ಕೊಳ್ತಾ ಇದ್ರು, ಅಭಿಷೇಕನ ಹೊಂದಿಕೊಳ್ತಾ ಇದ್ರು, ಪ್ರಸನ್ನತೆಯನ್ನು ಹೊಂದಿಕೊಂಡು ಅವರು ದೇವ ಪವಿತ್ರಾತ್ಮದಲ್ಲಿ ತುಂಬಿಕೊಂಡು ಬನಾರ್ಬನಾದ ಸೌಲನ್ನು ಕರೆದ ಕೆಲಸಕ್ಕಾಗಿ ಅವರನ್ನು ಪ್ರತ್ಯೇಕಿಸಿದನು. ಹಲ್ಲೆಲೂಯಾ. ಬನಾರ್ಬನನ ಸೌಲನನ್ನ ಏನಕ್ಕಾಗಿ ಕರೆದಿದ್ದು, ಆತನ ಸೇವೆ ಯಾತಕ್ಕಾಗಿ ಕರೆದಿದ್ದಂತೇಳಿ ಅಲ್ಲಿ ಪ್ರತ್ಯೇಕ ಮಾಡ್ತಾ ಇದ್ದಾರೆ, ಅಲ್ಲಿ ಪ್ರತ್ಯೇಕಿಸ್ತಾ ಇದ್ದಾರೆ. ಅಂದ್ರೆ ಒಂದು ಕಾಲಘಟ್ಟವರೆಗೂ ಅವರ ಸಭೆಯೊಳಗಡೆ ಇದ್ರು, ಸಭೆಯಲ್ಲಿ ಸೇವೆ ಮಾಡ್ತಾ ಇದ್ರು, ಮತ್ತೆ ದೇವರವ್ರನ್ನ ಪ್ರತ್ಯೇಕ ಮಾಡ್ತಾ ಇದ್ದಾರೆ. ಸುಮ್ಮನೆ ಪ್ರಾರ್ಥನೆ ಮಾಡುತ್ತಾ, ಆರಾಧನೆ ಮಾಡುತ್ತಾ, ಚರ್ಚ್ ಕ್ಲೀನ್ ಮಾಡುತ್ತಾ, ಸಭೆಯಲ್ಲಿರುವಂಥ ಎಲ್ಲಾ ಕೆಲಸಗಳನ್ನ, ಎಲ್ಲಾ ಭಾಗಗಳನ್ನ ಮಾಡಿಕೊಂಡು ಅವರು ಸೇವೆ ಮಾಡ್ಕೊಂಡಿದ್ರು ಅಲ್ಲಿ ಸಭೆಯೊಳಗಡೆ ಅಂದಾಗ ಯಾರು ದೊಡ್ಡವರಲ್ಲ. ನಾನು ಎಷ್ಟೋ ಸಾರಿ ಹೇಳ್ತೀನಿ, ಪ್ರತಿಯೊಬ್ಬರು ನಾವು ಮಾಡುವವರು ಯಾರ ಕೆಲಸ? ತಂದೆಯಾದ ದೇವರ ಕೆಲಸ, ಆತನ ಕೆಲಸ. ಸಭೆಯೊಳಗಡೆ ಮಾಡುವಂಥ ಪ್ರತಿಯೊಂದು ಕೆಲಸ ನನ್ನ ಮನೆದು, ಪಾಸ್ಟರ್ ಮನೆ ಕೆಲಸ ಅಲ್ಲ. ನಾವು ಮಾಡ್ತಾ ಇರೋದು ಯಾರ ಕೆಲಸ ಮಾಡ್ತಾ ಇರೋದು? ತಂದೆ ಮನೆ ಕೆಲಸ ಮಾಡ್ತಾ ಇರೋದು. ಇಲ್ಲಿ ಏನಾದರೂ ಇವತ್ತು ನಾವು ಕಲ್ತಿದ್ದು ದೇವರ ಮಕ್ಕಳೇ, ನಮ್ಮ ಸಭೆಯಲ್ಲಿ ಬೇರೆಯವರು ಗಲೀಜು ಮಾಡಿದ್ರು ಕೂಡ ನಾನು ತೆಗೆದು ನನ್ನ ಬ್ಯಾಗಲ್ಲಿ ಹಾಕೊಳ್ತಾ ಇದ್ದೆ. ಇಲ್ಲಾಂದ್ರೆ ನಾನು ಹೇಳ್ತಾ ಇದ್ದೆ ಬೇರೆಯವ್ರಿಗೆ, ಚಿಪ್ಸ್ ಕವರ್ ತಿಂದ್ಬಿಟ್ಟು ಮಕ್ಕಳೆಲ್ಲ ಚಿಪ್ಸ್ ಕವರ್ ಹಾಕಿದ್ರೆ ತೆಗೆದು ಬ್ಯಾಗಲ್ಲಿ ಹಾಕಿ ಅಂತ ಹೇಳ್ತಿದ್ದೆ. ಅದೇ ರೀತಿ ದೇವರ ಮಕ್ಕಳೇ, ಇಲ್ಲಾಂದ್ರೆ ನಾನು ತೆಗೆದು ಹಾಕೊಳ್ತಾ ಇದ್ದೆ. ನಾವು ಹೋಗುವಂತ ಮೊದಲ ಸಭೆನಲ್ಲಿ ಹೊರಗಡೆ ಔಟ್ ಹೊರಗಡೆ ಹೋಗಕ್ ಆಗ್ತಾ ಇಲ್ಲ. ಲಾಕ್ ಮಾಡಿದ್ರೆ, ಒಂದು ಸಾರಿ ಲಾಕ್ ಮಾಡಿದ್ರೆ ಡೋರ್ ಓಪನ್ ಮಾಡ್ತಾ ಇರ್ಲಿಲ್ಲ. ಒಳಗಡೆ ಹೋಗಿ ಕುತ್ಕೊಂಡ್ರೆ ಮತ್ತೆ ನಾವು ಆಚೆ ಬರಕ್ ಆಗ್ತಾ ಇರ್ಲಿಲ್ಲ. ಆಲಯ ಅಂದ್ರೆ ಅದು ನೀಟ್ ಆಗಿರ್ಬೇಕು, ಅದು ಶುದ್ಧಿಯಾಗಿರ್ಬೇಕು, ಅದು ಪರಿಶುದ್ಧವಾಗಿರ್ಬೇಕು. ಆಲಯವನ್ನು ನಾವು ಅಶುದ್ಧ ಮಾಡಬಾರ್ದು ಅನ್ನೋದು ಒಂದು ಪರಿಜ್ಞಾನ ಕೂಡ ಇಲ್ಲ. ಬರೋದು ಗಲೀಜ್, ಹೇಗಂದ್ರೆ ಹಾಗೆ ವಾಶ್ರೂಮ್ನ ಗಲೀಜ್ ಮಾಡೋದು, ಹೀಗೆಲ್ಲ ರೀತಿಯಾಗಿ ನಡ್ಕೊಳ್ತಾರೆ. ಅದೆಲ್ಲ ದೇವರ ಮಕ್ಕಳ ಆಲಯ ಯಾವಾಗೂ ಪರಿಶುದ್ಧವಾಗಿರ್ಬೇಕು. ಅವರ ಬ್ಯಾಗ್ ಒಳಗಡೆ ಅವ್ರು ಇಟ್ಕೊಂಡು, ಆಲಯ ಇದು ದೇವರ ಆಲಯ, ದೇವರ ಆಲಯದಲ್ಲಿ ನಾವು ಗಲೀಜ್ ಮಾಡಬಾರ್ದು ಅಂತ ಹೇಳಿ ಅವ್ರು ಏನ್ ಮಾಡ್ತಿದ್ರು, ತನ್ನ ಬ್ಯಾಗಲ್ಲಿ ಇಟ್ಕೊಂಡು ಹೋಗ್ತಾ ಇದ್ರು. ಅದನ್ನ ನೋಡಿ ಕಲ್ತ್ಕೊಂಡು ಬಂದಿದ್ದೆ, ನಾವು ಕಲ್ತ್ಕೊಂಡ್ ಬಂದಿದ್ದು. ದೇವರ ಮಕ್ಕಳೇ, ಒಂದು ಆಲಯದಲ್ಲಿ ಇವರು ಕವಿತಾ ಸಿಸ್ಟರ್ ಮಾಡಬೇಕು, ಅವ್ರ ಕೆಲಸನೇ ಇದು ಚೇರ್ ಹಾಕೋದಲ್ಲ. ಒಂದೇನಾದ್ರೂ ಗಲೀಜಿದ್ರೆ ನಾವು ಮಾಡೋಣ. ನನ್ನನ್ನ ದೇವರ ಆಶೀರ್ವಾದ ಮಾಡ್ತಾರೆ. ಹೆಚ್ಚಾಗಿ ದೇವರ ಆಲಯದಲ್ಲಿ ಯಾರನ್ನ ದೇವರು ಅವ್ರಿಗೇನೋ ಇಲ್ಲಿ ಕ್ಲೀನ್ ಮಾಡಬೇಕು, ಕೆಲಸ ಮಾಡ್ಬೇಕಂತಲ್ಲ, ಅವ್ರಿಗೊಂದು ಬಿಡುಗಡೆ ಬೇಕು, ನಮಗೊಂದು ಸಪೋರ್ಟಿಗಾಗಿ. ನಾನು ಎಷ್ಟು ಹತ್ತಿದ್ದೀನಿ ನನಗೆ ಗೊತ್ತು. ಇಲ್ಲಿ ಶನಿವಾರ ಬಂದ್ರೆ ಮನೆ ಕೆಲಸ ಮಾಡಿ, ಎಲ್ಲಾ ಕೆಲಸ ಮಾಡಿ, ಇಲ್ಲಿ ಬಂದು ಮತ್ತೆ ಚರ್ಚ್ ಕ್ಲೀನ್ ಮಾಡಿ, ಮತ್ತೆ ಮನೆಗೆ ಹೋಗಿ ಪ್ರೇಯರ್ ಮಾಡಿ, ಮಕ್ಕಳನ್ನ ನೋಡ್ಕೊಂಡು ಸಂಡೇ ಪ್ರಿಪೇರ್ ಆಗೋದು ಎಷ್ಟು ಕಷ್ಟ ಅನ್ನೋದು, ನಾನು ಎಷ್ಟು ಹತ್ತಿದ್ದೀನಿ ಅನ್ನೋದು ನನಗೆ ಗೊತ್ತು. ನನ್ನ ಕಣ್ಣೀರು ನೋಡಿ, ನನ್ನ ದುಃಖ ನೋಡಿ, ನನ್ನ ವೇದನೆ ನೋಡಿ ಕವಿತಾ ಸಿಸ್ಟರ್ನ ದೇವ್ರು ಇಲ್ಲಿ ಕಲಿಸಿದ್ರು. ದೇವ್ರ ಮಕ್ಕಳೇ, ಇವತ್ತು ನಾನು ದೇವರಿಗೆ ಸ್ತೋತ್ರ ಹೇಳ್ತೀನಿ. ಅವ್ರ ಮೇಲೆ ನಾನು ದಬ್ಬಾಳಿಕೆ ಮಾಡಲ್ಲ. ಅವ್ರನ್ನ ಕಲಿಸಿದ್ದು ದೇವರು. ನನಗೊಂದು ಡಿವೈನ್ ಹೆಲ್ಪರ್ಸ್ ಆಗಿ ದೇವರು ಇವತ್ತು ಕಲಿಸಿದ್ದಾರೆ. ಇವತ್ತು ಬಂದಿದ ತಕ್ಷಣ ನಾವು ಆರಾಧನೆ ಮಾಡ್ತಾ ಇದ್ದೀವಿ. ಮುಂಚೆ ಅವ್ರು ಇಲ್ಲದೆ ಇರುವಾಗ ಕ್ಲೀನ್ ಮಾಡಿ ನಾವು ಇಲ್ಲಿ ಆರಾಧನೆ ಮಾಡಬೇಕಾಗಿತ್ತು. ಎಷ್ಟೋ ಸರಿ ನನ್ನದು ಕಷ್ಟ, ನನಗೆ ಆನೆಯ ಕೆಲಸ ಮಾಡೋದಕ್ಕೆ ನನಗೆ ಬೇಜಾರಿಲ್ಲ, ನನಗೆ ಟಯರ್ಡ್ ಆಗ್ತಾಯಿತ್ತು, ಸುಸ್ತಾಗ್ತಿತ್ತು, ಆಗ್ತಿರಲಿಲ್ಲ. ದೇವರೇ ನೀನು ಕೃಪೆ ಕೊಡು, ಕೃಪೆ ಬೇಕು, ನನಗೆ ಕೃಪೆ ಬೇಕು, ಎಲ್ಲ ಭಾರ ನಮ್ಮ ಮೇಲೆ ಇದೆ ಅಂತೇಳಿ ನಾವು ದುಃಖ ಪಟ್ಟಿದ್ದೀವಿ ದೇವರ ಮಕ್ಕಳೇ. ಆದರೆ ಇವತ್ತು ನಾವು ಅವತ್ತು ಕಷ್ಟಪಟ್ಟಿದ್ದಕ್ಕೆ ಒಂದೊಂದು ದೇವರು ನಮಗೆ ಸಹಾಯಕರಾಗಿದ್ದಾರೆ. ನೋಡಿ, ಏನಾದರೂ ಆಲಯದಲ್ಲಿ ಒಂದು ಗಲೀಜಿದೆ ಅಂದರೆ ಅದನ್ನು ನಾವು ಮಾಡಬೇಕು. ಇದು ನನ್ನ ಮನೆ ಅಲ್ಲ, ಇದು ದೇವರ ಮನೆ. ಇದು ನಾವು ಗಲೀಜಿದೆ ಅಂತೇಳಿ ನೋಡ್ಕೊಂಡಿರೋದಲ್ಲ, ಚೇರ್ ಅವ್ರು ಮಾತ್ರ ಹಾಕೋದಲ್ಲ, ಎಲ್ಲರೂ ಮಾಡಬೇಕು. ನಾವು ಇಲ್ಲಿ ಯಾರು ದೊಡ್ಡ ವ್ಯಕ್ತಿ ಅಲ್ಲ, ಯಾರು VIP ಅಲ್ಲ, ಪ್ರತಿಯೊಬ್ಬರು ನಾವು ಇಲ್ಲಿರೋದು ಆತನ ಸೇವಕರು, ಆತನ ಕೆಲಸದವರು. ಇಲ್ಲಿ ನೋಡಿ, ಯಾರು ಸೇವೆ ಮಾಡುವಂತ ಬೋಧಕರು. ಇಲ್ಲಿ ಇವತ್ತು ಕೆಲವು ಸಭೆಗಳಲ್ಲಿ ನಾನು ಬೋಧಕ ಅಂತೇಳಿ ಅವರು ಬೇರೆ ಕೆಲಸ ಮಾಡೋದಿಲ್ಲ, ಅದಾದ ಕೆಲಸದವ್ರಿಗೆ ವಹಿಸ್ತಾರೆ. ಇಲ್ಲಿ ಏನು ಮಾಡ್ತಾ ಇದ್ರು, ಬೋಧಕರು ಎಲ್ಲರೂ ಕೂಡ ಅಲ್ಲಿ ಆಲಯದಲ್ಲಿ ಆಸಕ್ತಿ ಉಳ್ಳವರಾಗಿ ಅವರು ಸೇವೆ ಮಾಡ್ತಾ ಇದ್ರಂತೆ. ದೇವರ ಮಕ್ಕಳೇ, ಅದು ಮಾತ್ರ ಅಲ್ಲದೆ ಅವರು ಯಾವಾಗ ಅವರು ದೇವರ ಆಲಯದಲ್ಲಿ ಕೆಲಸ ಮಾಡಿಕೊಂಡು, ಪ್ರಾರ್ಥನೆ ಮಾಡಿಕೊಂಡು, ಉಪವಾಸ ಮಾಡಿ, ಮತ್ತೊಬ್ಬರಿಗಾಗಿ ಅವರು ಇಂಟರ್ಸೆಷನ್ ಮಾಡಿ, ಆವಾಗ ಅವರು ಅಭಿಷೇಕವನ್ನು ತುಂಬಿಕೊಂಡು ಪವಿತ್ರಾತ್ಮನ ಬಲ ಹೊಂದಿಕೊಂಡು, ಆವಾಗ ದೇವರು ಅವರ ನಂಬಿಗಸ್ತಿಕೆನ ನೋಡಿ, ಅಲ್ಪದಲ್ಲಿ ನಾವು ನಂಬಿಗಸ್ತರಾಗಿರ್ಬೇಕಂತ ದೇವರು ನಮಗೆ ಚಿಕ್ಕ ಕೆಲಸ ಏನೋ ಒಂದು ಕೊಟ್ಟಿರ್ತಾರೆ. ಕ್ಯಾಮ್ರಾ ತೆಗೆಯೋದು ಇಲ್ಲ, ಏನು ನಮಗೆ ಜ್ಞಾನ ಕೇಳಬೇಕು, ಒಂದು ವಿಡಿಯೋ ಎಡಿಟಿಂಗ್ ಮಾಡುವಂತ ದೇವರು ನಮಗೆ ಒಂದು ಕೆಲಸ ಕೊಟ್ಟಿದ್ದಾರೆ ಅಂದ್ರೆ, ದೇವರೇ ಅದು ಮಾಡೋದಕ್ಕೆ ನನಗೆ ಜ್ಞಾನ ಕೊಡು, ಯಾವ ರೀತಿ ಮಾಡಬೇಕು. ಕೀಬೋರ್ಡ್ ಪ್ಲೇ ಮಾಡ್ಬೇಕಂದ್ರೆ ಅದೇ ಸ್ಟ್ಯಾಂಡರ್ಡ್ ಅಲ್ಲೇ ಇರೋದಲ್ಲ, ಒಂದೇ ಪ್ಲೇ ಮಾಡೋದಲ್ಲ, ನೆಕ್ಸ್ಟ್ ಏನಾದ್ರೂ ಮಾಡೋದಕ್ಕೆ ನಾವು ಕಲಿಬೇಕು, ನಮ್ಮನ್ನ ನಾವು ಒಪ್ಪಿಸ್ಕೊಡ್ಬೇಕು. ಒಂದು ಬ್ಲ್ಯಾಂಕ್ ಆಗಿರೋದು, ಏನೋ ಒಂದು ಗೊತ್ತಿಲ್ದಿರೋ ತರ ಅಜ್ಞಾನಿಗಳಾಗಿ ಇರೋದಲ್ಲ.
ಪ್ರತಿಯೊಂದು ವಿಷಯದಲ್ಲೂ ಕೂಡ ನಾನು ಏನು ಮಾಡ್ಬೋದು, ಕ್ಯಾಮ್ರಾ ಇನ್ನೂ ಯಾವ ರೀತಿ ನಾನು ಎಡಿಟ್ ಮಾಡ್ಬೋದು, ಯಾವ ರೀತಿ ತೆಗಿಬೋದು, ಕೀಬೋರ್ಡ್ ಯಾವ ರೀತಿ ಪ್ಲೇ ಮಾಡ್ಬೋದು, ವರ್ಷಿಪ್ ಅಂದರೆ ಯಾವ ರೀತಿ ಮಾಡಬೇಕು, ನಾವು ಮಾತ್ರನಲ್ಲ, ಎಲ್ಲರಿಗೂ ಜವಾಬ್ದಾರಿ ಇದೆ. ಎಲ್ಲರೂ ತೆಗೆದುಕೊಂಡು ಅದನ್ನು ಮಾಡಬೇಕು. ದೇವರ ಮಕ್ಕಳೇ, ಕರೆದ ಕೆಲಸಕ್ಕಾಗಿ ಅವ್ರನ್ನ ದೇವರು ಪ್ರತ್ಯೇಕಿಸ್ತಾ ಇದ್ದಾರೆ. ಆಲಯದಲ್ಲಿ ಅವ್ರ ಸಭೆ, ಅತಿ ಯೋಗ್ಯ ಸಭೆಯಲ್ಲಿ ಅವರು ಕೆಲಸ ಮಾಡಿದ ಮೇಲೆ, ಅವರು ಸೇವೆ ಮಾಡಿ ಪ್ರಾರ್ಥನೆ ಮಾಡಿದ ಮೇಲೆ, ದೇವರು ಕೊಟ್ಟಿರೋ ಸೇವೆಯಲ್ಲಿ ನಂಬಿಕಸ್ಥರಾಗಿದ್ದಾರೆ. 1-2 ಆತ್ಮಗಳು ನೋಡಿ ದೇವರ ಮಕ್ಕಳ, ನಾನೊಂದು ಪುಸ್ತಕ ಓದ್ತಾ ಇದ್ದೆ, ಸ್ಟ್ಯಾನಿ ಎಂಬ ಪುಸ್ತಕದಲ್ಲಿ. ಮುಂಚೆ ನನಗೂ ದುಃಖ ಆಗ್ತಾ ಇತ್ತು, ಆತ್ಮಗಳು ಬರ್ತಾ ಇಲ್ಲ, ಆತ್ಮಗಳಿಲ್ಲ ಅಂತೇಳಿ. ಆದರೆ ದೇವರು ಅವ್ರು ಹೇಳಿದ ಒಂದು ಮಾತು ಏನು ಗೊತ್ತಾ, ನಮ್ಮನ್ನು ಅಭಿಷೇಕ ಮಾಡಿ, ನಮ್ಮನ್ನು ಪ್ರತ್ಯೇಕಿಸಿ, ನಮ್ಮನ್ನು ದೇವರ ಸೇವೆಗಾಗಿ ಕರೆದಿರೋದಾದ್ರೆ, ಒಂದು ಸಭೆ ಕೊಟ್ಟಿರೋದಾದ್ರೆ, 1, 2, 3 ಆತ್ಮಗಳು ಬರ್ತಾ ಇದ್ರು ಕೂಡ ನಾವು ಅದನ್ನು ಸಂತೋಷವಾಗಿ ಕೆಲಸ ಮಾಡಬೇಕಂತೆ. ಕೊಲೆಸಿದವರಿಗೆ ಏನು ಹೇಳುತ್ತೆ, ನಾವು ಮಾಡುವ ಕೆಲಸದಲ್ಲಿ ಕರ್ತನನ್ನು ಎಲ್ಲಾದ್ರಲ್ಲೂ ನಾವು ಸಂತೋಷ ಪಡಿಸ್ಬೇಕಂತೆ. 1-2 ಅಲ್ಲ, ನಾವು ಮಾಡುವ ಪ್ರಾರ್ಥನೆ, ದಾಂಪತ್ಯ ಜೀವನ, ಮಕ್ಕಳನ್ನು ಬೆಳೆಸೋ ವಿಷಯ, ಸಭೆ ವಿಷಯದಲ್ಲಿ, ಕುಟುಂಬ ನಡೆಸೋ ವಿಷಯದಲ್ಲಿ, ಸೇವೆ ವಿಷಯದಲ್ಲಿ, ಪ್ರಾರ್ಥನೆ ಮಾಡೋ ಪ್ರತಿಯೊಂದು ವಿಷಯದಲ್ಲಿ ಕರ್ತನನ್ನು ನಾವು ಸಂತೋಷ ಪಡಿಸ್ಬೇಕಂತೆ. ಕರ್ತನನ್ನು ಸಂತೋಷ ಪಡಿಸ್ತೀರಾ, ದುಃಖ ಪಡಿಸ್ತಾ ಇದ್ದೀರಾ, ಅದನ್ನು ನಾವು ತಿಳ್ಕೊಳ್ಬೇಕು. ಅದಕ್ಕೆ ಸ್ಟ್ಯಾನಿಯನ್ನ ಸೇವಕರು, ಅವರೇನು ಅವರು ಡಾಕ್ಟರೇಟ್ ಪದವಿಯನ್ನು ಓದಿರೋರು, ಇಂಜಿನಿಯರಿಂಗ್ ಮಾಡಿರೋರು, ಅನೇಕ ಎಜುಕೇಶನ್ ಮಾಡಿ ಎಲ್ಲವನ್ನು ಬಿಟ್ಟು ಸೇವೆಗೋಸ್ಕರ ಅವ್ರು ಬಂದಿರೋಂಥ ಒಂದು ಸೇವಕ ಬರ್ದಿರೋದು ಏನು ಗೊತ್ತಾ, ದೇವರ ನಿನ್ನನ್ನು ಅಭಿಷೇಕ ಮಾಡಿ ಕರೆದ ಮೇಲೆ, ದೇವರು ನಿನ್ನನ್ನು ಪ್ರತ್ಯೇಕಿಸಿದ ಮೇಲೆ, ನಿನ್ನ ಮೇಲೆ ಒಂದು ಕರೆ ಇದ್ದ ಮೇಲೆ, ದೇವರಿಗಿಂತ ವೇಗವಾಗಿ ನಾವು ಹೋಗ್ಬಾರ್ದಂತೆ. ದೇವರಿಗಿಂತ ಮುಂದೆ ಅದು ಮಾಡ್ತೀನಿ, ಇದು ಮಾಡ್ತೀನಿ, ನಾನು ಆ ಕೆಲಸ ಮಾಡ್ತೀನಿ, ಈ ಕೆಲಸ ಮಾಡ್ತೀನಿ, ಈ ಸೇವೆ ಮಾಡ್ತೀನಿ, ಆ ಸೇವೆ ಮಾಡ್ತೀನಿ ಅಂತೇಳಿ ಆತ್ರವಾಗಿ ನಾವು ಎಲ್ಲದರಲ್ಲೂ ಕೈ ಹಾಕ್ಬಾರ್ದಂತೆ. ದೇವರು ನಮಗೆ ಯಾವ ಸೇವೆಗಾಗಿ ನಮ್ಮನ್ನು ಕರೆದಿದ್ದಾರೋ ಆ ಸೇವೆಯಲ್ಲಿ ನಾವು ಕೈ ಹಾಕ್ಬೇಕಂತೆ. ಎಲ್ಲದರಲ್ಲೂ ಕೈ ಹಾಕಬೇಡಿ ಅಂತ ಅವ್ರು ಹೇಳ್ತಾರೆ. ಎಲ್ಲದರಲ್ಲೂ ಕೈ ಹಾಕಿದ್ರೆ ನಮಗೆ ನಷ್ಟ ಉಂಟಾಗುತ್ತೆ. ನಮಗೆ ದೇವರ ಆತ್ಮನ ಕಾರ್ಯ ಅಲ್ಲಿ ಚಲಿಸೋದಿಲ್ಲ. ದೇವರ ಚಿತ್ತ ನಾವು ತಿಳ್ಕೊಳ್ಳೋಕ್ಕಾಗಲ್ಲ. ದೇವರು ನಮ್ಮ ಮಧ್ಯದಲ್ಲಿ ಕಾರ್ಯ ಮಾಡೋದಿಲ್ಲ ಅಂತೆ. ಅವ್ರು ಹೇಳಿದ್ದು ಒಂದು ಮಾತು, 2-3 ವರ್ಷ ನಿನ್ನ ಸಭೆಯಲ್ಲಿ ಆತ್ಮಗಳು ಕಡಿಮೆ ಬರ್ತಾ ಇದ್ರು ನೀನು ದುಃಖ ಪಡಬೇಡ. ನಿನ್ನ ಕೆಲಸನ ನೀನು ಓಟವನ್ನು ಸ್ಥಿರಚಿತ್ತ ಓಡು. ಕೊನೆ ಅಟ್ಟಿಗೆ ಸೇರಬೇಕಾದ ಕುರಿಗಳು ಬಂದು ಸೇರಲಿ ಅಂತೇಳಿ ನೀನು ಪ್ರಾರ್ಥನೆ ಮಾಡು. ಆ ಸಮಯ ಬಂದಾಗ ದೇವರ ಅಟ್ಟಿಗೆ ಕುರಿಗಳನ್ನ ದೇವರು ಸೇರಿಸ್ತಾರೆ ಅಂತೇಳಿ ಆ ಸೇವಕರು ಹೇಳಿದಾಗ ನಾನು ಬಹಳ ಬಲಪಡಿಸ್ತು. ದೇವರ ಮಕ್ಕಳೇ, ಆ ಪುಸ್ತಕ ಓದುವಾಗಲೇ ನನ್ನ ಕಣ್ಣಲ್ಲಿ ನೀರು ಬರೋದಕ್ಕೆ ಪ್ರಾರಂಭವಾಯಿತು. ನಾನು ಅಳೋದಕ್ಕೆ ಪ್ರಾರಂಭ ಮಾಡಿದೆ. ಒಂದೊಂದು ವಿಷಯಗಳು, ಒಂದೊಂದು ಪಾಯಿಂಟ್ ಅವ್ರು ಹೇಳ್ತಾರೆ. ಒಬ್ಬ ಸೇವಕ ಆಗಿರೋರು ಸ್ಟೇಜ್ ಮೇಲೆ ನಿಂತ್ಕೊಂಡು ನಮ್ಮನೆ ನಾವು ತಗ್ಗಿಸಿಕೊಂಡು ಆಡಂಬರವಾಗಿ ಮೆರೆಯದಂತೆ, ನಮ್ಮನೆ ನಾವು ಹೆಚ್ಚಿಸಿಕೊಳ್ಳದಂತೆ, ನಮ್ಮ ಕುರಿತು ಮಾತಾಡದಂತೆ, ಕ್ರಿಸ್ತನ ವಾಕ್ಯದ ಕುರಿತು ನೀವು ಮಾತಾಡ್ರಿ ಅಂತೇಳಿ ಒಂದೊಂದು ಮಾತುಗಳು ನಮ್ಮನ್ನು ಬಲಪಡಿಸ್ತಾ ಇತ್ತು. ನೋಡಿ ದೇವರ ಮಕ್ಕಳೇ, ಕೆಲವು ಸೇವಕರ ಅನುಭವಗಳನ್ನು ಓದಿ ತಿಳ್ಕೊಳ್ಬೇಕು. ನನಗೆಲ್ಲ ಗೊತ್ತು, ನನಗೆಲ್ಲ ಗೊತ್ತಿದೆ, ನನಗೆ ಯಾರು ಹೇಳಕ್ ಬೇಡಲ್ಲ. ಒಬ್ಬೊಬ್ಬರ ಸೇವಕರ ಅನುಭವ, ಅವರು ಹಾದು ಹೋಗಿ ಅವ್ರು ಪೆಟ್ಟು ತಿಂದು ಅವ್ರು ಏಡ್ ತಿಂದಿದ್ದಕ್ಕೆ ಅವರ ಪುಸ್ತಕವನ್ನು ಬರೆಯೋದು ಸುಮ್ಮನೆ ಅಲ್ಲ. ನಾನು ಮಾಡಿದ ಕೆಲಸ ನೀವು ಮಾಡಬೇಡ್ರಿ, ನಾನು ಆದೋಗಿದ ಪರಿಸ್ಥಿತಿಯಲ್ಲಿ ನೀವು ಆದೋಗಿ ಸಿಕ್ಕಾಕೋಬೇಡ್ರಿ ಅಂತ ಅವ್ರು ಹೇಳ್ತಾರೆ. ದೇವರ ಮಕ್ಕಳೇ, ಅದಕ್ಕೆ ದೇವರ ಮಕ್ಕಳೇ, ದೇವರ ಚಿತ್ತ ಏನಂಬುದು ತಿಳ್ಕೊಂಡು ನಾವು ಮುಂದೆ ಓಡಬೇಕು. ಇಲ್ಲಿ ಏನಾಗಿದ್ರು ಬೋಧಕರು ಯಾರ್ಯಾರಂದ್ರೆ ಬನಾರ್ಬ, ಸಿಮಿಯೋನ, ಲೂಕ ಮತ್ತೆ ಇವರೆಲ್ಲ ಈ ರೀತಿಯಾಗಿ ಅಲ್ಲಿ ಸಭೆಯಲ್ಲಿ ಇದ್ರು ದೇವರ ಮಕ್ಕಳೇ. ಆಗ ಅವ್ರನ್ನ ಪ್ರತ್ಯೇಕಿಸಿ ದೇವ್ರು ಏನು ಮಾಡ್ತಾ ಇದ್ದಾರೆ, ಅವ್ರನ್ನ ಹಸ್ತಾರ್ಪಣೆ ಮಾಡೋದಕ್ಕಾಗಿ ಅಲ್ಲಿ ಪೌಲನನ್ನು ದೇವರು ಉಪಯೋಗಿಸ್ತಾ ಇದ್ದಾರೆ. ದೇವರ ಮಕ್ಕಳೇ, ಅಲ್ಲಿ ಅವನು ಪ್ರತ್ಯೇಕಿಸ್ತಾ ಇದ್ದಾನೆ. ಅಂದರೆ ಇವತ್ತು ನೀನು ಪ್ರಾರ್ಥನೆ ಮಾಡ್ತಾ ಇದೆಯಾ, ದೇವರು ನಿನ್ನ ಪ್ರಾರ್ಥನೆ ನೋಡಿ ಮತ್ತೊಂದು ಲೆವೆಲ್ಗೆ, ಇವತ್ತು ನೀನು ವರ್ಷಿಪ್ ಮಾಡ್ತಾ ಇದೆಯಾ ಮತ್ತೊಂದು ಲೆವೆಲ್ಗೆ. ಯಾರು ನನಗೆ ಹೇಳೋದು ಬೇಡ, ನನಗೆಲ್ಲ ಗೊತ್ತಿದೆ, ಯಾರು ನನ್ನನ್ನು ತಿದ್ದೋದು ಬೇಡ, ನೀನು ಮಾತ್ರ ಕರೆಕ್ಟು, ನಾನು ಮಾತ್ರ. ಪ್ರತಿಯೊಬ್ಬರು ತಿದ್ದುಕೊಳ್ಳುವನೇ ಮುಂದೆ ಬರೋದು. ಸ್ಕೂಲ್ಗೆ ಹೋಗುವಾಗ ಟೀಚರ್ಸ್ ಯಾಕೆ ನಮಗೆ ಬುದ್ಧಿ ಹೇಳ್ತಾರೆ, ಯಾಕೆ ನಮಗೆ ಅವ್ರು ಕಲಿಸಿಕೊಡೋದು, ಯಾಕೆ ನಮಗೆ ಅವ್ರು ಟೀಚ್ ಮಾಡೋದು, ನಾವು ಕಲಿಬೇಕಂತಾರೆ. ನಮ್ಮಲ್ಲಿ ಕರೆಕ್ಷನ್ ಇರುತ್ತೆ, ನಮ್ಮಲ್ಲಿ ತಪ್ಪಿರುತ್ತೆ. ಪ್ರತಿಯೊಂದನ್ನು ಕಲಿತುಕೊಂಡು ಮುಂದೆ ಹೋಗುವನೇ ಅವನು ಜಯಶಾಲಿ ಆಗ್ತಾನೆ. ಹಲ್ಲೆಲೂಯಾ. ನೋಡಿ, ಅವರು ಅಲ್ಲಿರುವಾಗ ಬೋಧಕರಾಗಿದ್ರು ಕೂಡ, ಆಲಯದಲ್ಲಿದ್ರು ಕೂಡ, ಅವರು ಒಂದೊಂದು ದಿನ ಕೆಲವು ಕಾರ್ಯಗಳ ಸಭೆಯಲ್ಲಿ ಕಲಿತಾ ಇದ್ರು, ತಿದ್ದುಕೊಳ್ತಾ ಇದ್ರು, ಸರಿಪಡಿಸ್ಕೊಳ್ತಾ ಇದ್ರು. ಪ್ರಿಪ್ರೇಷನ್ ಉಂಟಾಗ್ತಿತ್ತು. ಅಲ್ಲಿ ದೇವರ ಆತ್ಮನ ಶಕ್ತಿಯನ್ನು ಬಲವಾಗಿ ಹೊಂದ್ಕೊಳ್ತಾ ಇದ್ರು. ಆಗ ಅವರನ್ನ ದೇವರು ಏನು ಮಾಡ್ತಾ ಇದ್ರು, ಪ್ರತ್ಯೇಕಿಸಿ ಹಸ್ತಾರ್ಪಣೆ ಮಾಡಿ ನೆಕ್ಸ್ಟ್ ಲೆವೆಲ್ಗೆ ಅವ್ರನ್ನ ದೇವರು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಹೀಗೆ ದೇವರ ಮಕ್ಕಳೇ, ಅವ್ರನ್ನ ದೇವ್ರ ಸೇವೆಗಾಗಿ ಮತ್ತೊಂದು ಪಟ್ಟಣಗಳಿಗೆ, ಊರುಗಳಿಗೆ, ದೇಶಗಳಿಗೆ, ರಾಜ್ಯಗಳಿಗೆ ದೇವರು ಅವನ್ನ ಕಲಿಸ್ತಾ ಇದ್ದಾರೆ. ಹೀಗೆ ಅವರು ಪವಿತ್ರ ಆತ್ಮನಿಂದ ಕಳಿಸಿಕೊಂಡವರಾಗಿ ಸೆಕ್ಯೂಲಕ್ಕೆ ಬಂದರು. ಅಲ್ಲಿಂದ ಸಮುದ್ರ ಪ್ರಯಾಣವಾಗಿ ಕೃಪಾ ದ್ವೀಪಕ್ಕೆ ಹೋದರು. ಸೆಲೆಮಿಗೆ ಸೇರಿದ ಯೆಹೂದ್ಯ ಸಭಾ ಮಂದಿರಗಳಲ್ಲಿ ದೇವರ ವಾಕ್ಯ ಪ್ರಸಿದ್ಧಪಡಿಸಿದ್ರು. ಹಲ್ಲೆಲೂಯಾ. ಯಾವಾಗ ಅವ್ರನ್ನ ದೇವರು ಪ್ರತ್ಯೇಕಿಸಿ ಅವ್ರನ್ನ ಹಸ್ತಾರ್ಪಣೆ ಮಾಡಿ ಅವ್ರನ್ನ ಅಭಿಷೇಕ ಮಾಡಿದಾಗ
ಅವ್ರೇನು ಮಾಡಿದ್ರು, ಪಟ್ಟಣಗಳಲ್ಲಿ, ಊರುಗಳಲ್ಲಿ, ಅನೇಕ ಸ್ಥಳಗಳಲ್ಲಿ ಅವ್ರು ಹೋಗಿ ಸೇವೆ ಮಾಡಿದ್ರು. ನಾನು ಕೆಲವು ದೇವರ ಚಿತ್ತ, ದೇವರ ಉದ್ದೇಶ ಏನೆಂಬುದು ತಿಳಿದುಕೊಂಡು ನಾವು ಮುಂದೆ ಹೋಗಬೇಕು. ದೇವರ ಮಕ್ಕಳೇ, ಇನ್ನೂ ಎಷ್ಟು ವಿಷಯಗಳು ದೇವರು ನನ್ನ ಹತ್ರ ಮಾತಾಡಿದ್ದಾರೆ. ನಾನು ಒಂದು ಪೇಜಲ್ಲೇ ಇನ್ನೂ ನನಗೆ ಮುಗಿಸೋದಕ್ಕಾಗಲಿಲ್ಲ. ಆದರೆ ಕರ್ತನಿಗಾಗಿ ನಾವು ಏಕಾಂಗಿಯಾಗಿ ನಾವು ಕಾದುಕೊಂಡಿರಬೇಕು. ದೇವರ ಚಿತ್ತವನ್ನು ಹೇಗೆ ತಿಳಿದುಕೊಳ್ಬೇಕಂದ್ರೆ, ದೇವರ ಸನ್ನಿಧಾನದಲ್ಲಿ, ದೇವರ ಸಮ್ಮುಖದಲ್ಲಿ ನಾವು ಏಕಾಂಗಿಯಾಗಿ ಕಾಯದೆ ಹೋದ್ರೆ ಸತ್ಕಿದ ಪರಿಸ್ಥಿತಿಗಳಲ್ಲಿ ನಾವು ಕರ್ತನ ಚಿತ್ತವನ್ನು ಕಳೆದುಕೊಳ್ಳೋದಕ್ಕೆ ನಾವು ಕಾರಣ ಆಗ್ಬಿಡ್ತೀವಿ. ದೇವರ ಮಕ್ಕಳೇ, ದೇವರ ವಾಕ್ಯ ಹೇಳ್ತಾ ಇದೆ, ಕರ್ತನಿಗಾಗಿ ಏಕಾಂಗಿಯಾಗಿ ಅಂದ್ರೆ ದೇವರ ಸನ್ನಿಧಾನದಲ್ಲಿ ತಾಳ್ಮೆಯಿಂದ, ಸಮಾಧಾನದಿಂದ, ಒಂದು ದೀನತೆಯಿಂದ ನಾವು ದೇವರ ಸನ್ನಿಧಾನದಲ್ಲಿ ಕುಳಿತುಕೊಂಡು ನಾವು ಪ್ರಾರ್ಥನೆ ಮಾಡಬೇಕು. ದೇವರ, ನಿನ್ನ ಚಿತ್ತ ಏನು, ನಿನ್ನ ಉದ್ದೇಶ ಏನು, ನಿನ್ನ ಆಲೋಚನೆ ಏನು, ಏನಕ್ಕಾಗಿ ನನ್ನನ್ನು ಕರೆದಿದ್ಯಾ, ನನ್ನ ಕುಟುಂಬದ ಮೇಲೆ ಏನಿಟ್ಟಿದ್ಯಾ, ನನ್ನ ಮೇಲೆ ಏನಿಟ್ಟಿದೆ ಅಂತೇಳಿ ಕರ್ತನ ಸಮ್ಮುಖದಲ್ಲಿ, ಕರ್ತನ ಸನ್ನಿಧಾನದಲ್ಲಿ, ಆತನ ಪ್ರಸನ್ನತೆಯಲ್ಲಿ ಏಕಾಂಗಿಯಾಗಿ ನೀನು ಕಾಯದೆ ಹೋದ್ರೆ ಕೆಲವು ಪರಿಸ್ಥಿತಿ ಇರೋ ಜಾಗಗಳಲ್ಲಿ ನೀನು ಕರ್ತನ ಚಿತ್ತವನ್ನು ಕಳೆದುಕೊಳ್ಳೋದಕ್ಕೆ ನೀನು ಕಾರಣ ಆಗ್ಬಿಡ್ತದೆ. ಕರ್ತನ ಚಿತ್ತ ನೀನು ಪೂರೈಸೋದಕ್ಕಾಗೋದಿಲ್ಲ, ಕರ್ತನ ಉದ್ದೇಶ ನಿನ್ನಲ್ಲಿ ನೆರವೇರಿಸಕ್ಕಾಗದಂತ ರೀತಿಯಲ್ಲಿ ಅಂತ ಒಂದು ಪರಿಸ್ಥಿತಿ ನಿನ್ನ ಜೀವಿತದಲ್ಲಿ ಬಂದ್ಬಿಡುತ್ತೆ. ಯೋಹಾನನು ಯೇಸುವಿನ ಸಂಬಂಧಿಕನಾಗಿದ್ದ, ಹಾಗೆ ಅವನು ಯೇಸುವಿಗೆ ಜೊತೆಗೆ ಸೇವಕನಾಗಿದ್ದ. ದೇವರ ಮಕ್ಕಳೇ, ಯೋಹಾನನು ಅವನು ದೇವರ ಸಂಬಂಧಿಕನಾಗಿದ್ದ, ಯೇಸುವಿನ ಜೊತೆ ನಡೀತಾ ಇದ್ದ, ಯೇಸುವಿನ ಸಂಬಂಧಿಕನಾಗಿದ್ದ. ಅವನು ಏನಾಗಿದ್ದ ದೇವರ ಮಕ್ಕಳೇ, ದೇವರಿಗೆ ಅವನು ಸೇವಕನಾಗಿದ್ದ, ಯೇಸು ಸ್ವಾಮಿಗೆ ಸೇವಕನಾಗಿದ್ದ. ಕಳೆದ ವಾರ ಸೇವಕರು ಹೇಳಿದ್ರು, ಬೋಧನೆ ಮಾಡಿದ್ರು ಏನಂತ, ಯೇಸು ಸ್ವಾಮಿ ಜೊತೆ ನಡೆಯುವವರೆಗೂ ಪೇತ್ರನು ಅವನು ಯೇಸು ಸ್ವಾಮಿ ಜೊತೆ ಇರ್ತೀನಿ, ನೀನು ಮರಣಕ್ಕೆ ಹೋಗುವಾಗ ನಿನ್ನ ಜೊತೆ ಇರ್ತೀನಿ, ಕೋಳಿ ಕೂಗುವಷ್ಟರೊಳಗಡೆ ನಾನು ನಿನ್ನ 3 ಸಾರಿ ಕೋಳಿ ಕೂಗುವಷ್ಟರೊಳಗಡೆ ಯೇಸು ಯಾರು ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಅವನು. ಆದರೆ ಯಾವಾಗ ಅವನ ಮೇಲೆ ಪವಿತ್ರಾತ್ಮ ಬಂತು, ಅವನು ಗೊತ್ತಿಲ್ಲದ ರೀತಿಯಲ್ಲಿ ಅವನು ಏನು ಮಾಡ್ದ. ಆದರೆ ಯೇಸು ಸ್ವಾಮಿ ಇರೋವರೆಗೂ ಅವನು ಸೇವೆ ಮಾಡಲಿಲ್ಲ, ಯೇಸು ಸ್ವಾಮಿ ಜೊತೆ ನಡೆಯೋವರೆಗೂ ಅವನು ಸೇವೆ ಮಾಡೋಕ್ಕಾಗಲಿಲ್ಲ. ಆಮೇಲೆ ಯಾವಾಗ ಅವನ ಮೇಲೆ ಪವಿತ್ರಾತ್ಮ ಶಕ್ತಿ ಬಂತು, ಅವನು ಅನೇಕ ಜನರ ಮಧ್ಯದಲ್ಲಿ ಅವನು ವಾಕ್ಯನೇ ಗೊತ್ತಿಲ್ಲದೆ ಇರೋನು, ಮೀನು ಹಿಡಿಯುವಂಥ ಬೆಸ್ತಗಾರನು, ವಿದ್ಯಾಭ್ಯಾಸ ಇಲ್ಲದೆ ಇರೋನು, ಮಾತಾಡೋದಕ್ಕೆ ಬರದೇ ಇರೋನು, ಭಯ ಪಡುವವನು ಪೇತ್ರನು ಏನು ಮಾಡ್ದ, ಅನೇಕ ಸಾವಿರ ಜನರ ಮಧ್ಯದಲ್ಲಿ ಅವನು ಸುವಾರ್ತೆನ ಸಾರಿ ಅನೇಕ ಆತ್ಮಗಳ ರಕ್ಷಣೆ ಹೊಂದಿದ್ರು. ದೇವರ ಮಕ್ಕಳೇ, ಅದಕ್ಕೆ ಯೇಸು ನೋಡಿ ದೇವರ ಮಕ್ಕಳೇ, ಕೆಲವು ಜಾಗದಲ್ಲಿ ಯೇಸು ಸ್ವಾಮಿ ದೇವರ ಚಿತ್ತ ಇಲ್ಲದಿರೋ ಜಾಗದಲ್ಲಿ, ದೇವರ ಉದ್ದೇಶ ಇಲ್ಲದೆ ಇರುವ ಜಾಗದಲ್ಲಿ ನೀನೇನು ಪ್ರಾರ್ಥನೆ ಮಾಡಿದ್ರು, ನೀನೇನು ಆರಾಧನೆ ಮಾಡಿದ್ರು, ನೀನೇನೇ ಸ್ತುತಿ ಹೇಳಿದ್ರು, ದೇವರಿಗೆ ಇಷ್ಟ ಇಲ್ಲದರ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಬರುವಾಗ ಅಲ್ಲಿ ಯೇಸು ಸ್ವಾಮಿ ಇರೋದಿಲ್ಲಂತೆ. ಯೇಸು ಸ್ವಾಮಿ ಆ ಜಾಗವನ್ನು ಬಿಟ್ಟು ಹೊಟ್ಟೋಗ್ತಾರಂತೆ. ಅದಕ್ಕೆ ದೇವರ ಮಕ್ಕಳೇ, ಅದಕ್ಕೆ ಅವಕಾಶ ಕೊಡದೆ ದೇವರ ಚಿತ್ತಕ್ಕೆ ನಾವು ಒಪ್ಪಿಸ್ಕೊಡ್ಬೇಕು. ಎಲ್ಲಿ ಯೇಸು ಸ್ವಾಮಿ ನೋಡಿ, ಯೇಸು ಒಂದು ದೋಣಿಯನ್ನು ಹತ್ತಿ ಅಲ್ಲಿ ದೇವರಿಗೆ ಇಷ್ಟ ಆಗದಿರೋಂಥ ಆ ಜಾಗವನ್ನು ಬಿಟ್ಟು ಅವರು ಒಂಟಿತನದಲ್ಲಿ ತನ್ನ ಜಾಗವನ್ನು ಹುಡುಕಿಕೊಂಡು ಅವ್ರು ಹೋಗ್ತಾ ಇದ್ದಾರೆ. ಹಲ್ಲೆಲೂಯಾ. ಆ ವಾಕ್ಯವನ್ನು ಓದಿಕೊಳ್ಳೋಣ. ಮತ್ತಾಯ 14:13 ಓದಿಕೊಳ್ಳೋಣ. ಮತ್ತಾಯ 14:13, ಮ್ಯಾಥ್ಯೂ ಚಾಪ್ಟರ್ 14:13. ಯೇಸು ಇದನ್ನು ಕೇಳಿ ದೋಣಿಯನ್ನು ಹತ್ತಿ ಸ್ಥಳವನ್ನು ಬಿಟ್ಟು ವಿಂಗಡವಾಗಿ ಅಡವಿಗೆ ಹೋದನು. ಇದನ್ನು ಕೇಳಿದ ಜನರು ಗುಂಪಾಗಿ ತಮ್ಮ ಊರುಗಳಿಂದ ಕಾಲು ನಡಿಗೆಯಿಂದ ಆತನ ಹಿಂದೆ ಬಂದರು. ಆತನು ಹೊರಗೆ ಬಂದು ಬಹು ಜನರ ಗುಂಪನ್ನು ಕಂಡು ಕನಿಕರ ಪಟ್ಟು ಅವರಲ್ಲಿದ್ದ ರೋಗಿಗಳನ್ನು ಸ್ವಸ್ಥ ಮಾಡಿದನು. ಸಂಜೆ ಆದಾಗ ಶಿಷ್ಯರು ಆತನ ಬಳಿಗೆ ಬಂದು, ಇದು ಅಡವಿ, ಈಗ ಈ ಹೊತ್ತು ಹೋಯಿತು, ಈ ಗುಂಪಿಗೆ ಅಪ್ಪಣೆ ಕೊಡು, ಅವರು ಹಳ್ಳಿ ಪಳ್ಳಿಗಳಿಗೆ ಹೋಗಿ ಆಹಾರ ಪದಾರ್ಥಗಳನ್ನು ಕೊಂಡುಕೊಳ್ಳಲಿ ಎಂದು ಹೇಳಲಾಗಿ, ಯೇಸು ಅವರು ಹೋಗುವುದು ಅಗತ್ಯವಿಲ್ಲ, ನೀವೇ ಅವರಿಗೆ ಊಟಕ್ಕೆ ಕೊಡಿರಿ ಅಂದನು. ನೋಡಿ ದೇವರ ಮಕ್ಕಳೇ, ಆದರೆ ಇಲ್ಲಿ ದೋಣಿ ಹತ್ತಿ ಸ್ಥಳ ಬಿಟ್ಟು ದೇವರು ಏನು ಮಾಡಿದ್ರು, ಅಲ್ಲಿ ಮತ್ತೆ ಅವರು ಒಂಟಿಯಾಗಿ ಮತ್ತೆ ಅವ್ರು ಬಂದು ಮತ್ತೆ ಅನೇಕ ಅದ್ಭುತಗಳು, ಸೂಚಕ ಕಾರ್ಯಗಳು, ಬಿಡುಗಡೆಗಳು ಅವರಲ್ಲಿ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ. ದೇವರ ಮಕ್ಕಳೇ, ಅದೇ ರೀತಿಯಾಗಿ ಯೇಸು ಸ್ವಾಮಿ ಎಲ್ಲಿ ಇರೋಲ್ಲ ನೋಡಿ. ನಾನು ಆಲ್ರೆಡಿ ಲಾಸ್ಟ್ ಟೈಮ್ ಹೇಳಿದ್ದೀನಿ, ಅದನ್ನು ನಾನು ವಿವರಿಸೋದಕ್ಕೆ ಹೋಗೋದಿಲ್ಲ. ಸತ್ತ ಲಾಜರನ್ನು ಕೂಡ ಅಸ್ವಸ್ಥನಾಗಿ ಅಲ್ಲಿ ಅವನಿಗೆ ಮರಣ ನಡೀತು. ಯಾಕೆ? ಅಲ್ಲಿ ಯೇಸು ಇಲ್ಲದೆ ಇರೋ ಕಾರಣ, ಯೇಸು ಆ ಜಾಗದಲ್ಲಿ ಇಲ್ಲದೆ ಇರೋ ಒಂದು ಪರಿಸ್ಥಿತಿ ಆಗಿದ್ದಕ್ಕೆ ಅಲ್ಲಿ ಏನಾಯ್ತು, ಲಾಜರನಿಗೆ ಮರಣ ಸಂಭವಿಸಿತು. ಅಲ್ಲಿ ಮಾರ್ತಳ ಮರಿಯಲ್ಲಿ ಏನ್ ಹೇಳ್ತಾರೆ, ಸ್ವಾಮಿ ನೀವು ಇಲ್ಲದಿದ್ದರೆ ನನ್ನ ತಮ್ಮನ ಸಾಯ್ತಾ ಇರಲಿಲ್ಲ. ಅಲ್ಲಿ ಅವ್ರಿಗೆ ಗೊತ್ತಿತ್ತು, ಏಸೆ ಜಾಗದಲ್ಲಿ ಇದ್ರೆ ಯಾವ ಮರಣ ನಡೆಯುವುದಿಲ್ಲ, ಯಾವ ನಷ್ಟ ಉಂಟಾಗುದಿಲ್ಲ, ಯಾವ ವೇದನೆ ಉಂಟಾಗುದಿಲ್ಲ ಅಂತೇಳಿ ಗೊತ್ತಿಲ್ಲದರ ಕಾರಣ ಅವರಲ್ಲಿ ಹೇಳ್ತಾ ಇದ್ದಾರೆ. ಅದೇ ರೀತಿ ದೇವರ ಮಕ್ಕಳೇ, ಆದ್ರೆ ಯೇಸು ತನ್ನ ವಿಷಯದಲ್ಲಿ ತನ್ನ ತಂದೆಯ ಚಿತ್ತವನ್ನು ಅರಿತುಕೊಳ್ಳುವಂತೆ ಆತನು ಸ್ವಲ್ಪ ದಿನ ಕಾಯ್ದನು. ಹಲ್ಲೆಲೂಯಾ. ದೇವರ ಮಕ್ಕಳ, ಅದೇ ರೀತಿ 4 ದಿನ ಅವನು ತಡ ಮಾಡ್ದ. ಯೇಸು
ಯೇಸು ಸ್ವಾಮಿ ಕೂಡ ಕಾದ್ರಂತೆ. ಅಂದ್ರೆ ದೇವರ ಸತ್ತ ಲಾಜರನ್ನ ಎಬ್ಬಿಸೋದಕ್ಕೆ, ಸತ್ತ ಲಾಜರನ ಜೀವಂತದಿಂದ ಎಬ್ಬಿಸೋದಕ್ಕೆ 4 ದಿನ ದೇವರು ಬರದೇ ಇರಬೇಕಾಗಿತ್ತು. ದೇವರು ಗೊತ್ತಿಲ್ವಾ ತನ್ನ ಸಹೋದರನಾದ ಲಾಜರನ ಸತ್ತು ಹೋಗಿದ್ದಾನೆ, ಆತನ ನಾನು ಬದುಕಿಸ್ಬೇಕಂತ ಗೊತ್ತಿಲ್ವಾ? ಆದ್ರೆ ತಂದೆ ಆದ ದೇವರ ಚಿತ್ತ ನೆರವೇರಬೇಕು, ಆತನ ನಾಮ ಮಹಿಮೆ ಅನ್ಬೇಕು. ಸತ್ತ 4 ದಿವಸವಾದ್ರೂ ಕೂಡ ದೇವರು ಸತ್ತಂತ ಲಾಜರನ್ನ ಎಬ್ಬಿಸಿದ್ದಾರೆ ಅಂತೇಳಿ ಆತನ ನಾಮ ಮಹಿಮೆ ಹೊಂದ್ಬೇಕಂತೇಳಿನೇ 4 ದಿವಸ ಅವ್ರು ಕಾದಿದ್ರಂತೆ ದೇವರ ಮಕ್ಕಳೇ. ಅಂತ ಯೇಸು ಸ್ವಾಮಿ ಕಾದಿರುವಾಗ ನಾವು ಕೂಡ ದೇವರ ಚಿತ್ತಕ್ಕೋಸ್ಕರ, ದೇವರ ಉದ್ದೇಶಕ್ಕೋಸ್ಕರ ವೇಗವಾಗಿ ನಾವು ಓಡಬಾರ್ದು, ಆತ್ರವಾಗಿ ನಾವು ಮುಂದೆ ನುಗ್ಗಬಾರ್ದು. ಅನೇಕ ಕಾರ್ಯಗಳು ಪ್ರತಿಯೊಂದಕ್ಕೊಂದು ಸಮಯ ಉಂಟು. ಮಲಾಕ್ಯದೆಲ್ಲ ಇದೆ, ಎಲ್ಲದಕ್ಕೂ ಒಂದೊಂದು ಸಮಯ ಉಂಟು. ಪ್ರಸಂಗಿನಲ್ಲಿದೆ, ಎಲ್ಲದಕ್ಕೊಂದು ಸಮಯ ಉಂಟು. ತಿನ್ನೋದಕ್ಕೊಂದು ಸಮಯ, ಅಳೋದಕ್ಕೊಂದು ಸಮಯ, ನಗುದಕ್ಕೊಂದು ಸಮಯ, ಪ್ರತಿಯೊಂದೊಂದೊಂದಕ್ಕೆ ಸಮಯ ಇದೆ. ಅದಾದ ಸಮಯಕ್ಕೆ ದೇವರು ಕಾರ್ಯ ಮಾಡ್ತಾರೆ. ಆದ್ರೆ ನಾವು ವೇಗವಾಗಿ ಹೋಗುವಾಗ, ದೇವರ ಚಿತ್ತವನ್ನು ತಿಳಿದುಕೊಳ್ಳದೆ ಇರುವಾಗ ಕೆಲವು ದೇವರ ಚಿತ್ತವನ್ನು ನಾವು ಕಳ್ಕೊಳ್ಬೇಕಾಗುತ್ತೆ, ದೇವರ ಉದ್ದೇಶನ ಕಳ್ಕೊಳ್ಬೇಕಾಗುತ್ತೆ. ಕೆಲವು ನೋಡಿ ದೇವರ ಮಕ್ಕಳೇ, ದೇವರ ಇಸ್ರಾಯೇಲರಿಗೆ ವಾಗ್ದಾನ ಮಾಡಿದ್ರು, 4 ದಿವಸದಲ್ಲೋ 3 ದಿವಸದಲ್ಲೋ ಅವ್ರ ಈ 6 ಜನ ಅರಿಯ ದೇಶಕ್ಕೆ ಅವ್ರು ರೀಚ್ ಆಗ್ಬೇಕಾಗಿತ್ತು. ಆದ್ರೆ ಅವ್ರು ಏನ್ ಮಾಡಿದ್ರು ದೇವರ ಮಕ್ಕಳೇ, ಅಲ್ಲೇ ಸುತ್ತುತ್ತಾ ಇದ್ರು, ಅವ್ರು ರೀಚ್ ಆಗ್ಲಿಲ್ಲ. ಅದೇ ರೀತಿ ಅದಕ್ಕೆ ದೇವರ ಮಕ್ಕಳೇ ನಾವೇನ್ ಮಾಡಬೇಕು? ದೇವರ ಸನ್ನಿಧಾನದಲ್ಲಿ ಕಾದುಕೊಂಡಿರ್ಬೇಕು, ದೇವರ ಪ್ರಸನ್ನತೆಯಲ್ಲಿ ಕಾದುಕೊಂಡಿರ್ಬೇಕು. ಯಾವಾಗ ನಾವು ಕಾದಿದ್ದು ನಾವು ಮುಂದೆ ಹೆಜ್ಜೆ ಇಡ್ತೀವೋ ಆವಾಗ ದೇವರ ಮಕ್ಕಳೇ ಒಂದೊಂದು ದಿನ, ಒಂದೊಂದು ಹೆಜ್ಜೆ ದೇವರ ಮಕ್ಕಳೇ ಒಂದೊಂದು ಅನುಭವದಲ್ಲಿ ದೇವರು ನಮ್ಮನ್ನು ನಡೆಸುವಾಗ ಇದು ದೇವರ ಚಿತ್ತ, ಇದು ದೇವರ ಉದ್ದೇಶ ಅಂತೇಳಿ ನಾವು ತಿಳಿದುಕೊಳ್ಳೋದಕ್ಕೆ ಪ್ರಾರಂಭವಾಗುತ್ತೆ. ಅದೇ ರೀತಿ ಒಂದಕ್ಕಿಂತ ಹೆಚ್ಚು ಆಯ್ಕೆಗಳಿರುವಾಗ ದೇವರಿಗೆ ಕಾದಿರೋದು ಅತಿ ಅವಶ್ಯಕವಾಗಿದೆ ಅಂತೆ. ಇವಾಗ ಏನಾದರೂ ಕೆಲವು ಜವಾಬ್ದಾರಿ, ಒಂದಕ್ಕಿಂತ ಹೆಚ್ಚು ಆಯ್ಕೆಗಳಿರುವಾಗ, ಏನಾದರೂ ನಮಗೆ ಆಯ್ಕೆ ಅಂದರೆ ಕೆಲವು ಟೈಮು ಸೇವೆನಲ್ಲಿ ಬ್ಯುಸಿ ಆದಾಗ, ಇಲ್ಲ ಇವತ್ತು ಹಿಂಗೆ ಇರೋಲ್ಲ, ಕೆಲವು ನಾವು ಬ್ಯುಸಿ ಆಗ್ತೀವಿ, ದೇವರು ನಮ್ಮನ್ನು ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತಾರೆ, ಅನೇಕರಿಗೆ ಕಾಣತಕ್ಕಂತೆ ನಮ್ಮನ್ನು ಬೆಳಕಿಗೆ ತೆಗೆದುಕೊಂಡಿರ್ತಾರೆ, ಹತ್ತಿನ ರೀತಿಯಲ್ಲಿ ಮೇಲಕ್ಕೆ ಆರೋ ರೀತಿಯಲ್ಲಿ ನಮ್ಮ ಸೇವೆ ಒಂದು ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತಾರೆ. ಆಗ ಅನೇಕ ನಮ್ಮನ್ನು ಫೋನ್ ಮಾಡಿ ಕರೀತಾರೆ, ನೀವು ಬನ್ನಿ, ನೀವು ವಾಕ್ಯ ಕೊಡಿ, ನೀವು ಆರಾಧನೆ ಮಾಡಿ, ನೀವು ನಮ್ಮ ಸಭೆಗೆ ಬನ್ನಿ ಅಂತೇಳಿ. ಅಂಥ ಕಾರ್ಯಗಳು, ಆಯ್ಕೆಗಳು ಬರುವಾಗ ನಾವು ಸಡನ್ ಆಗಿ ಅದನ್ನು ಚೂಸ್ ಮಾಡಿ ಓಡಿ ಹೋಗ್ಬಾರ್ದು, ಸಡನ್ ಆಗಿ ನಾವು ಅದನ್ನು ಆಯ್ಕೆ ಮಾಡ್ಕೊಳ್ಬಾರ್ದು. ದೇವರ ಸನ್ನಿಧಾನದಲ್ಲಿ ಕುಳಿತು ಪ್ರಾರ್ಥನೆ ಮಾಡಿ, ದೇವರೇ ನಾನು ಹೋಗ್ಬೇಕಾ ಬೇಡ? ಕವಿತಾ ಅನೇಕ ಸರಿ ಹೇಳಿದ್ರು, ಇಲ್ಲಿ ಹೋಗೋಣ, ಸುವಾರ್ತೆ ಸಾರೋಣ, ಆ ಸ್ಥಳಕ್ಕೆ ಹೋಗೋಣ, ಈ ಸ್ಥಳಕ್ಕೆ ಹೋಗೋಣ. ದೇವರ ಶಬ್ದ ಕೇಳದೆ ಕೆಲವು ಸ್ಥಳಗಳಿಗೆ ನಾವು ಕಾಲಿಟ್ರೆ ಅಲ್ಲಿರೋ ದುರಾತ್ಮಗಳು ನಮ್ಮನ್ನು ಅಟ್ಯಾಕ್ ಮಾಡ್ತವೆ. ದೇವರ ಶಬ್ದವನ್ನು ಕೇಳಿ ದೇವರ ಸನ್ನಿಧಾನದಲ್ಲಿ ಕಾದಿದ್ದು ಆತನ ಪ್ರಸನ್ನತೆನ, ಆತನ ಅಭಿಷೇಕನ ಹೊಂದಿಕೊಂಡು ಯಾವಾಗ ಹೋಗು ಅಂತ ಹೇಳ್ತಾರೆ ದೇವರು, ಹೋಗು ಅಂತ. ಹೌದು, ಇವಾಗ ನೀನು ಹೋಗು, ದೇವ್ರು ಹೇಳ್ತಾರೆ ನಿನ್ನನ್ನು ಇವಾಗ UK ಕರ್ಕೊಂಡು ಹೋಗ್ತೀನಿ ಅಂತೇಳಿ, ದೇವ್ರು ಹೇಳ್ಬಿಟ್ರೆ ಅಂತೇಳಿ ನಾನು ನಾಳೆನೇ UK ಹೋಗೋಕ್ಕಾಗತ್ತಾ? ಖಂಡಿತ ಆಗಲ್ಲ. ಆತನ ಸಮಯ ಬರೋವರೆಗೂ ನಾವು ವೇಟ್ ಮಾಡಬೇಕು, ಆ ಸಮಯ ಬರೋವರೆಗೂ ನಾವು ಕಾದುಕೊಂಡಿರ್ಬೇಕು. ದೇವರ ಚಿತ್ತ ಯಾವಾಗ ಬರುತ್ತೋ ಆವಾಗ ಬೇಕಾದ ಎಲ್ಲ ರೀತಿಯ ಅನುಕೂಲದ ಬಾಗಿಲುಗಳು ದೇವರು ತೆರೀತಾರೆ. ಅನುಕೂಲ ಬಾಗಿಲು ತೆಗೆದು ಮಾತ್ರ ಅಲ್ಲ, ಅದರ ಮಧ್ಯದಲ್ಲಿ ಕೂಡ ಹೋರಾಟ ಇರುತ್ತೆ, ಅದರ ಮಧ್ಯದಲ್ಲಿ ಕೂಡ ಪ್ರತಿಕೂಲ ಇರುತ್ತೆ. ಆ ಪ್ರತಿಕೂಲ ಹೋರಾಟಗಳು ಜಯಿಸುವನೇ ನಿಜವಾದ ಜಯಶಾಲಿ. ಹಲ್ಲೆಲೂಯಾ. ಯೇಸು ಸ್ವಾಮಿ ಕೂಡ ಅನೇಕ ವಿಷಯದಲ್ಲಿ ತಂದೆಯಾದ ದೇವರ ಚಿತ್ತ ನೆರವೇರಿಸ್ಬೇಕಂತಾನೆ ಅವರು 30 ವರ್ಷ ಸುಮ್ಮನೆ ಇದ್ರು, 3 ವರ್ಷ ಮಾತ್ರ ಅವ್ರು ಸೇವೆ ಮಾಡಿದ್ದು. ಅವರು ಒಂದೊಂದು ದಿನ ಕೂಡ ದೇವರ ಚಿತ್ತ, ತಂದೆಯಾದ ದೇವರ ಚಿತ್ತ ಏನಂತ ತಿಳ್ಕೊಂಡೇ ಅವ್ರು ಮುಂದೆ ಹೆಜ್ಜೆ ಇಡ್ತಾ ಇದ್ರು. ಅನೇಕ ಶಿಷ್ಯರು ಹೇಳಿದ್ರು, ಅನೇಕ ಅವ್ರ ಜೊತೆಲಿ ಇರೋರು ಹೇಳಿದ್ರು, ಅವ್ರ ಜೊತೆ ನಡೆದವರು ಹೇಳಿದ್ರು ಕೂಡ ಅವರು ತಂದೆಯಾದ ದೇವರ ಶಬ್ದವನ್ನು ಕೇಳದೆ ಅವ್ರು ಯಾವ ಕಾರ್ಯನ ಮಾಡ್ತಾ ಇರಲಿಲ್ಲ, ಯಾವ ಕೆಲಸನ ಮಾಡ್ತಾ ಇರಲಿಲ್ಲ. ಅವರು ಕೆಲವು ಟೈಮ್ ಕಾದುಕೊಂಡಿದ್ರು, ಕೆಲವು ಟೈಮ್ ದೇವರ ಪ್ರಸನ್ನತೆಯಲ್ಲಿ ಅವರು ಸಮಯನ ಕಳೀತಾ ಇದ್ರು ದೇವರ ಮಕ್ಕಳೇ. ಆಗಿರುವಾಗ ನಮಗೆ ಅನೇಕ ಆಯ್ಕೆಗಳು ಬರುವಾಗ ನಾವು ದೇವರ ಸನ್ನಿಧಾನದಲ್ಲಿ ಕುಳಿತುಕೊಂಡು ನಾವು ಕಾಯಬೇಕು ದೇವರ ಮಕ್ಕಳೇ. ಅದಕ್ಕೆ ಅದನ್ನು ಒಂದನ್ನು ನಾವು ಅದರಲ್ಲಿ ಆರಿಸ್ಕೊಳ್ಬೇಕು, ಎಲ್ಲವನ್ನು ಆಯ್ಕೆ ಮಾಡೋದಲ್ಲ, ಯಾವುದಾದ್ರೂ ಒಂದನ್ನು ಆರಿಸ್ಕೊಳ್ಬೇಕು. ಒಂದು ವ್ಯಕ್ತಿಗೆ ಒಂದು 4 ಹುಡುಗಿ ಬರುತ್ತೆ ಅನ್ಕೋ, 4 ಹುಡುಗಿನೂ ಆರಿಸ್ಕೊಳ್ಳೋದಲ್ಲ, 4 ಹುಡುಗಿಯಲ್ಲಿ ಒಂದು ಹುಡುಗಿನ ಆರಿಸ್ಕೋಬೇಕು. ಅದು ಯಾವುದು ದೇವರ ಚಿತ್ತ, ದೇವರ ಉದ್ದೇಶ ಏನು, ದೇವರು ಯಾವುದು ಈ ಹುಡುಗಿನಲ್ಲಿ ದೇವರು ಇಟ್ಟಿದ್ದಾರೆ. ನಾವು ಕೆಲವು ಟೈಮ್ 4 ಹುಡುಗಿ ಬಂದಿದ್ದ ತಕ್ಷಣ 4 ಹುಡುಗಿನಲ್ಲಿ ನಾವೇನು ನೋಡ್ತೀರಿ? ಹಣ ಇದೆಯಾ, ಎಜುಕೇಶನ್ ಇದೆಯಾ, ವಿದ್ಯಾಭ್ಯಾಸ ಇದೆಯಾ, ಕೆಲಸ ಮಾಡ್ತಾ ಇದ್ದಾಳ ಅನ್ನೋದೇ ಅವರು ನೋಡ್ತಾ ಇರ್ತಾರೆ.
ಕೆಳಮಟ್ಟದಲ್ಲಿರೋರು ಒಬ್ಳು ಹಣನೇ ಇರಲ್ಲ, ಬಡತನದಲ್ಲಿ ಇರ್ತಾಳೆ, ತಂದೆ ತಾಯಿ ಇರಲ್ಲ, ಅವ್ರಿಗೆ ವಿದ್ಯಾಭ್ಯಾಸ ಇರಲ್ಲ, ಆದ್ರೆ ಅವಳು ಸ್ಪಿರಿಚುವಲಿ ಚೆನ್ನಾಗಿರ್ತಾಳೆ, ಸ್ಟ್ರಾಂಗ್ ಆಗಿರ್ತಾಳೆ. ಅದು ನೋಡಲ್ಲ ಈಗಿನ ಕಾಲಿನ ಯವನಸ್ಥರು ಪ್ರಾರ್ಥನೆಗಿಂತ ಹೆಚ್ಚಾಗಿ ಸ್ಪಿರಿಚುವಲ್ಗಿಂತ ಹೆಚ್ಚಾಗಿ ಹಣವಂತನ ದುಡ್ಡಿರೋನ ಇವಾಗ ಗಂಡಸರಿಗೆ ಕೆಲ್ಸಕ್ಕೆ ಹೋಗಕ್ಕೆ ಇಷ್ಟ ಇಲ್ಲ, ಯವನಸ್ಥರಿಗೆ ಕೆಲಸ ಮಾಡಕ್ಕೆ ಇಷ್ಟ ಇಲ್ಲ. ಆ ರೀತಿಯಾದ ಒಂದು ಸೈತಾನ ಏನ್ ಮಾಡ್ಬಿಟ್ಟಿದ್ದಾನೆ, ಎಲ್ಲಾರನ್ನು ಬಂಧನದಲ್ಲಿ ಕಟ್ಟಾಕಿ ಲೇಜಿತನ ಸೋಂಬೇರಿತನ ತಂದಾಕಿ ಕುಟುಂಬ ದೇವರ ಚಿತ್ತ ನೆರವೇರದಂತೆ ಅವನೇನ್ ಮಾಡ್ಬಿಟ್ಟಿದ್ದಾನೆ, ಲಾಕ್ ಮಾಡಿಕ್ಬಿಟ್ಟಿದ್ದಾನೆ. ಅದಕ್ಕೆ ಅವಕಾಶ ಕೊಡದೆ ನನ್ನ ಸತೀಶ್ ಬ್ರದರ್ ಹತ್ರ ಮಾತಾಡುವಾಗ ಅವ್ನು ಹೇಳ್ದ, ನನ್ನ ಆಫೀಸಲ್ಲಿ ಎಷ್ಟು ಜನ ಯವನಸ್ಥರಿದ್ದಾರೆ, ಅವರೆಲ್ಲ ಹೇಳ್ತಾರೆ ಮಗ ಏನಕ್ಕೆ ಮದುವೆ ಮಾಡ್ಕೊಳ್ಬೇಕು, ಯಾಕೆ ಮದುವೆ ಮಾಡ್ಕೊಳ್ದಿರೋದೇ ಎಷ್ಟೋ ಒಳ್ಳೇದು, ಹೀಗೆ ಇದ್ರೇನೆ ಚೆನ್ನಾಗಿರುತ್ತೆ, ನನಗೆ ಬೇಕಾದಾಗ ಟೈಮ್ ಪಾಸ್ಗೆ ಬೇಕಾದದ್ದು ಒಂದು ಹುಡುಗಿ ಹತ್ರ ಹೋದ್ರೆ ಸಾಕು, ಮುಗೀತು ಜೀವನ. ಈ ರೀತಿಯಾಗಿ ಯೋಚನೆ ಮಾಡ್ತಾ ಇದ್ದಾರೆ ದೇವರ ಮಕ್ಕಳೇ. ಯೌವನಸ್ಥರನ್ನ ಸೈತಾನು ಯಾವ ರೀತಿ ದಾರಿ ತಪ್ಪಿಸ್ತಾ ಇದೆ ಅಂದ್ರೆ, ಕೆಲಸ ಮಾಡಕ್ ಇಷ್ಟ ಇಲ್ಲ, ದುಡಿಯಕ್ಕೆ ಇಷ್ಟ ಇಲ್ಲ, ಕಷ್ಟ ಪಡಕ್ ಇಷ್ಟ ಇಲ್ಲ, ಹೆಂಡತಿನ ಸಾಕಕ್ ಇಷ್ಟ ಇಲ್ಲ, ಮಕ್ಕಳನ್ನ ರಿಸ್ಕ್ ತಗೊಳಕ್ಕೆ ಯಾರಿಗೂ ಇಷ್ಟ ಇಲ್ಲ, ಈಸಿಯಾಗಿ ಎಲ್ಲ ನಡಿಬೇಕು, ಈ ರೀತಿಯಾಗಿ ಹೆಂಡತಿನನ್ನ ಸಾಕ್ಬೇಕು, ಹೆಂಡತಿನನ್ನ ನೋಡ್ಕೊಳ್ಬೇಕು, ಈ ರೀತಿಯಾಗಿ ಸೈತಾನ್ ಅನೇಕರನ್ನ ದಾರಿ ತಪ್ಪಿಸಿ ದೇವರ ಚಿತ್ತ ನೆರವೇರಿಸದಂತೆ, ದೇವರ ಉದ್ದೇಶ ನೆರವೇರದಾಗೆ ದೇವರ ಶತ್ರು ಅನೇಕ ಯವನಸ್ಥರ ತಡೆ ಹಿಡಿತಾ ಇದ್ದಾನೆ. ಇದಕ್ಕಾಗಿ ನಾವು ಪ್ರಾರ್ಥನೆ ಮಾಡಬೇಕು ದೇವರ ಮಕ್ಕಳೇ. ದೇವರ ಚಿತ್ತ ಏನು, ದೇವರ ನಿಯಮ ಏನು? ಆದಾಮನನ್ನ ಸೃಷ್ಟಿ ಮಾಡಿದಾಗ ಆತನು ಒಂಟಿಯಾಗಿರೋದು ಒಳ್ಳೇದಲ್ಲ ಅಂತೇಳಿ ಆದಾಮನಿಗೆ ಅವಳನ್ನು ಸೃಷ್ಟಿ ಮಾಡಿದ್ರು. ಅವರಿಬ್ಬರು ಗಂಡ ಹೆಂಡತಿಯಾಗಿ ಮಾಡಿ ಅವರಿಂದ ಅವರ ಸಂತಾನ ಅಭಿವೃದ್ಧಿಯಾಗಿ ಹೆಚ್ಚು ಫಲಭರಿತವಾಗಬೇಕನ್ನೋದೇ ದೇವರ ಸೃಷ್ಟಿ. ಹಲ್ಲೆಲೂಯಾ. ಆದ್ರೆ ಸೈತಾನ ಇವತ್ತು ಏನ್ ಮಾಡ್ತಾ ಇದ್ದಾನೆ, ಒಂದು ಜನಾಂಗ ಎದ್ದೇಳದಂತೆ, ಒಂದು ಕುಟುಂಬ ಎದ್ದೇಳದಂತೆ, ಒಂದು ತಲೆಮಾರು ಎದ್ದು ಸೇವೆ ಮಾಡದಂತೆ ಇವತ್ತು ಶತ್ರು ತಡೆ ಹಿಡಿತಾ ಇದ್ದಾರೆ ದೇವರ ಮಕ್ಕಳೇ. ಅದಕ್ಕಾಗಿ ನಾವು ಹೆಚ್ಚಾಗಿ ಪ್ರಾರ್ಥನೆ ಮಾಡಬೇಕು ದೇವರ ಮಕ್ಕಳೇ. ಒಂದು ದೇವರ ಸೇವೆನಲ್ಲಾಗಿರ್ಬೋದು, ಯಾವುದೇ ಒಂದು ಕೆಲಸದ ವಿಷಯದಲ್ಲ ಅಷ್ಟೇ. ಕೆಲವರು 4-5 ಕೆಲಸನ ಚೂಸ್ ಮಾಡ್ಕೊಳ್ತಾರೆ. ದೇವರು ಒಂದು ಕೆಲಸ ಹೇಳಿರ್ತಾರೆ, ನೀನು ಬಿಸ್ನೆಸ್ ಮಾಡು ಅಂತ ದೇವರು ವಾಗ್ದಾನ ಮಾಡಿರ್ತಾರೆ. ಆ ವ್ಯಕ್ತಿ ಬಿಸ್ನೆಸ್ ಮಾಡಲ್ಲ, ಎಲ್ಲ ಕೆಲಸನೂ ಕೈ ಹಾಕ್ತಾನೆ. ಈ ಕೆಲ್ಸಕ್ಕೆ ಹೋದ್ರೆ ನಂಗೆ ದುಡ್ಡು ಸಿಗುತ್ತೆ, ಈ ಕೆಲ್ಸಕ್ಕೆ ಹೋದ್ರೆ ದುಡ್ಡು ಸಿಗುತ್ತೆ. ದೇವರ ಚಿತ್ತ ಏನಂತ ತಿಳ್ಕೊಂಡು ದೇವರ ಚಿತ್ತ ಪ್ರಕಾರ ಮುಂದೆ. ಆರಂಭದಲ್ಲಿ ಕಷ್ಟ ಇರುತ್ತೆ, ದೇವರು ನಿನ್ನನ್ನು ಬಿಸ್ನೆಸ್ ಮಾಡಕ್ಕೆ ಕರೆದಿದ್ರೆ ಆ ಬಿಸ್ನೆಸ್ ಅಲ್ಲಿ ಕಷ್ಟ ಇರುತ್ತೆ. ಎದ್ದಿದ ತಕ್ಷಣ ಯಾರ ಮೇಲೆ ಹೋಗಲ್ಲ, ಪ್ರತಿಯೊಂದು ಕೂಡ ಕೆಳಗಡೆ ಚಿಕ್ಕದ್ರಿಂದಲೇ ಮೇಲೆ ತಗೊಂಡು ಆರಂಭ ಅಲ್ಪವಾಗಿದ್ರು ಅಂತ್ಯ ಸಂಪೂರ್ಣವಾಗಿರುತ್ತೆ ದೇವರ ಮಕ್ಕಳೇ. ಆರಂಭದಲ್ಲಿ ನಮ್ಮ ಸಭೆಯಲ್ಲಿ ಏನು ಇರಲಿಲ್ಲ, ಯಾವುದು ಇರಲಿಲ್ಲ, ಅನೇಕ ಸರಿ ದುಃಖ ಪಟ್ಟಿದ್ದೀವಿ. ಇವತ್ತು 4, 5, 10 ಜನ ಕುಳಿತು ಆರಾಧನೆ ಮಾಡತಕ್ಕಂತೆ ದೇವರು ಕಾರ್ಯ ಮಾಡ್ತಾ ಇದ್ದಾರೆ. ಇವತ್ತು 10 ಜನ ಅಲ್ಲ, 10,000 ಜನರ ಮಧ್ಯದಲ್ಲಿ ದೇವರು ಸೇವೆ ಮಾಡೋದಕ್ಕೆ ನಮ್ಮ ನಡೆಸ್ತಾರೆ. ಆರಂಭ ಕಷ್ಟ ಇದೆ, ಆ ಕಷ್ಟದಲ್ಲಿ ದೇವರು ಚಿಕ್ಕದನ್ನ ಕೊಡ್ತಾರೆ. ಕೊಟ್ಟಿದ್ರಲ್ಲಿ ನೀನು ನಂಬಿಕಸ್ಥನಾಗಿದ್ರೇ ಉನ್ನತ ಸ್ಥಾನಕ್ಕೆ ತೆಗೆದುಕೊಂಡು ಹೋಗೋದು, ಉನ್ನತ ಜಾಗಕ್ಕೆ ತೆಗೆದುಕೊಂಡು ಹೋಗೋದು. ಸ್ವಂತ ಆಲೋಚನೆ ಪ್ರಕಾರ ಹೋದ್ರೇ ಎಲ್ಲಾ ಕೆಲಸಕ್ಕೆ ಕೈ ಹಾಕ್ತೀರಿ, ಎಡವಿ ಬೀಳ್ತೀರಿ. ಒಂದು ಗುರಿ ಇಟ್ಕೊಂಡು, ಒಂದು ತೀರ್ಮಾನ ಇಟ್ಕೊಂಡು ದೇವರ ಚಿತ್ತ ಏನಂತ ತಿಳ್ಕೊಂಡು ನಾವು ಮುಂದೆ ದೇವರ ಹತ್ರ ಕೇಳ್ರಿ, ದೇವರ ನಿನ್ನ ಮಾರ್ಗದರ್ಶನ ಯಾವ್ದಪ್ಪ, ನಿನ್ನ ಚಿತ್ತ ಯಾವ್ದಪ್ಪ, ನಿನ್ನ ಉದ್ದೇಶ ಏನು ನನ್ನ ಜೀವಿತದಲ್ಲಿ ಇಟ್ಟಿದ್ಯಾ. ಆರಂಭದಲ್ಲಿ ಕಷ್ಟ ಇರುತ್ತೆ, ಹೋಗ್ತಾ 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 ನಿನ್ನ ಜೀವಿತನ ಯಾವ ವ್ಯಕ್ತಿ ಕೂಡ ಸಡನ್ ಆಗಿ ದೊಡ್ಡ ವ್ಯಕ್ತಿ ಆಗಲ್ಲ. ಯಾವ ಬಿಸ್ನೆಸ್ ಯಾರೇ ಆಗಿರ್ಬೋದು, ಯಾವ ವ್ಯಕ್ತಿ ಲೋಕ ರೀತಿಯಲ್ಲಿ ನೋಡಿದ್ರು ಕೂಡ, ಒಂದು ಫಿಲಮ್ ಇಂಡಸ್ಟ್ರಿಯಲ್ಲಿ ಇರೋನು ಕೂಡ ಎತ್ತಿದ ದೊಡ್ಡ ವ್ಯಕ್ತಿ ಆಗಲ್ಲ. ಅವನಿಗೆ ಸೋಲು ಇರುತ್ತೆ, ಜಯ ಇರುತ್ತೆ. ಇವತ್ತು IPL ಮ್ಯಾಚ್ ನಡೆಯುತ್ತೆ, ಅನೇಕರು ದುಡ್ಡು ಕೊಟ್ಟು ಅಲ್ಲಿ IPL ಮ್ಯಾಚ್ ನಡೀತಾರೆ. ಒಬ್ಬನು ಸೋಲ್ತಾನೆ, ಒಬ್ಬನು ಗೆಲ್ತಾನೆ. ಅದೇ ಸೋಲ್ ಅನ್ನೋದು, ಅದೇ ಜಯ. ಒಂದು ದಿನ ಆದ್ರೆ ದೇವರ ಮಕ್ಕಳೇ, ಆದ್ರೆ ಕ್ರಿಸ್ತನಲ್ಲಿ ಬರುವಂತ ಪ್ರತಿಯೊಂದು ವ್ಯಕ್ತಿಗೂ ನೀನು ಕ್ರಿಸ್ತನ ಚಿತ್ತ ಪ್ರಕಾರ ನಡೆಯುವುದಾದ್ರೆ, ದೇವರ ಉದ್ದೇಶ ಪ್ರಕಾರ ನೀನು ನಡೆದು ನೀನು ಕೈ ಹಾಕಿ ಆ ಕೆಲಸಕ್ಕೆ ನೀನು ಹೋಗುವುದಾದ್ರೆ ದೇವರ ಮಕ್ಕಳೇ, ಅದು ಸರಾಗವಾಗಿ ಆತ ನೀನು ನಡೆಸಿ ನಿನ್ನನ್ನು ಜಯದ ಕಡೆ, ಜಯಶಾಲಿ ಕಡೆ ಆತ ನಿನ್ನ ನಡೆಸುವನಾಗಿದ್ದಾನೆ. ಕ್ರಿಸ್ತನ ಮಕ್ಕಳಿಗೆ ಸೋಲು ಇರೋದಿಲ್ಲ. ಹಲ್ಲೆಲೂಯಾ. ಸೋಲು ಕಾಣೋದಕ್ಕೆ ಬಿಡೋದಿಲ್ಲ. ಯಾವಾಗ ಸೋಲು ಉಂಟಾಗುತ್ತೆ, ದೇವರ ಚಿತ್ತ ಪ್ರಕಾರ ನೀನು ಹೋಗಲ್ಲ, ದೇವರ ಆಲೋಚನೆ ಪ್ರಕಾರ ನೀನು ಹೋಗಲ್ಲ, ಅದಕ್ಕೆ ನಿನಗೆ ಸೋಲು ಉಂಟಾಗುತ್ತೆ. ಒಂದನ್ನು ಆಯ್ಕೆ ಮಾಡಿಕೊಳ್ಳೋದು ಸುಲಭ. ನಮ್ಮ ಜೀವಿತದಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಬೇಕಂತೆ. ಆ ಒಂದು ಆಯ್ಕೆ ಮಾಡಿ ಅದರಲ್ಲಿ ಸಕ್ಸಸ್ ಆದಮೇಲೆ ಇನ್ನೊಂದಕ್ಕೆ ನಾವು ಕೈ ಹಾಕಬೇಕು. ಒಳ್ಳೆಯದನ್ನು ಆಯ್ಕೆ ಮಾಡಿಕೊಳ್ಳೋದು ಬಹಳ ಶ್ರೇಷ್ಠವಾದದ್ದು. ಹಲ್ಲೆಲೂಯಾ. ಇವುಗಳನ್ನು ಒಂದನ್ನು ಹಾದಿಕೊಳ್ಳೋದು ಎಷ್ಟೋ ಕಷ್ಟ ಇದೆ. ಒಂದನ್ನು ಚೂಸ್ ಮಾಡೋದು. ಇವತ್ತು ಒಂದು ಸ್ಟೋರಿಯನ್ನು ಕೇಳಿದೆ. ಒಬ್ಬ ರಾಜ ಅವನಿಗೆ ಮದುವೆ ನಡಿಬೇಕು.
ಮದುವೆ ನಡಿಬೇಕಾದ್ರೆ ಅವನಿಗೆ ಒಂದು ಹುಡುಗಿ ಬೇಕು. ಹುಡುಗಿ ಬೇಕಾಗಿದೆ. 10 ಜನ ಹುಡುಗಿನ ತಗೊಂಡ್ ಬರ್ತಾರೆ. 10 ಜನ ಹುಡುಗಿ ತಗೊಂಡ್ಬಂದಾಗ ಈ 10 ಜನದಲ್ಲಿ ಎಲ್ಲರೂ ಸುಂದರಿಯಾಗಿರ್ತಾರೆ, ಬ್ಯೂಟಿಫುಲ್ ಆಗಿರ್ತಾರೆ. ಎಲ್ಲ ಒಬ್ಬ ರಾಜನ ಮದುವೆ ಆಗ್ಬೇಕಾದ್ರೆ ಸುಮ್ಮನೆನಾ? ಚೆನ್ನಾಗಿರೋ ಹುಡುಗಿರೇ ಬರ್ತಾರೆ, ಸುಂದರಿಯಾಗಿರೋರೇ ಬರ್ತಾರೆ. ಆದರೆ ಆ 10 ಜನ ಹುಡುಗಿರಲ್ಲಿ ಒಬ್ಬಳನ್ನ ಆಯ್ಕೆ ಮಾಡೋದು ಬಹಳ ಕಷ್ಟ. ಈಸಿ ಕೆಲಸನಾ? ಈಸಿನೇ ಅಲ್ಲ. 10 ಜನದಲ್ಲಿ ಇವಳು ನನಗೆ ಕರೆಕ್ಟಾಗಿರೋವಂಥ ಒಂದು ಪತಿ, ಇವಳು ನನಗೆ ಕರೆಕ್ಟಾಗಿರೋಂಥ ಒಂದು ಚೂಸಬಲ್ ಯಾರಪ್ಪ ಅಂತ ಅರ್ಥ ಮಾಡ್ಕೊಳ್ಬೇಕಾದ್ರೆ ದೇವರ ಚಿತ್ತ, ದೇವರ ಜ್ಞಾನ ಇರಬೇಕು. ಆದರೆ ಆ ರಾಜನಿಗೆ ಒಬ್ಬ ಜ್ಞಾನ ಇರೋದ್ರಿಂದ ಅವನೇನು ಮಾಡ್ದ, ದೇವರ ಮಕ್ಕಳೇ, ಅವನು ಚೂಸ್ ಮಾಡೋದಕ್ಕೆ ಅವನು ಕಣ್ಣಿಗೆ ಬಟ್ಟೆ ಕಟ್ಟಿ, ಅವನ ಕಣ್ಣು ಬಟ್ಟೆ ಕಟ್ಟಿ ಅವನು ಒಂದು ಹುಡುಗಿನ ಚೂಸ್ ಮಾಡ್ದ. ಅದರಲ್ಲಿ ಅವನು ಅದು ಹುಡುಗಿನ ಮದುವೆ ಮಾಡ್ಕೊಂಡ. ಅದೇ ರೀತಿ ದೇವ್ರ ಮಕ್ಕಳ ಅದು ಸ್ಟೋರಿ ಬೇರೆ ಥರ ಇದೆ, ನನಗೆ ಅದು ಮರ್ತೋಗಿದೆ. ಇನ್ನೊಂದ್ಸರಿ ಅದು ಜ್ಞಾಪಕ ಆದಾಗ ನಾನು ಹೇಳ್ತೀನಿ. ಆದರೆ ದೇವ್ರ ಮಕ್ಕಳೇ, ಅದು 10 ಜನದಲ್ಲಿ ಆಯ್ಕೆ ಮಾಡಿ ಎಲ್ಲಾನು ನಾವು 10 ಜನನೂ ಇರಲಿ ನೋಡೋಣ ಆಮೇಲೆ ಮದುವೆ ಮಾಡ್ಕೊಳ್ತೀನಿ ಅಂತ ಹೇಳಿದ್ರೆ ಅವ್ನ ಜೀವನ ಪರ್ಯಂತ ಮದುವೆನೇ ಆಗಲ್ಲ. ಜೀವನದಲ್ಲಿ ಅವ್ನು ರಾಜ ಚೂಸೇ ಮಾಡಲ್ಲ, ಚೂಸ್ ಮಾಡೋದಕ್ಕೆ ಆಗಲ್ಲ. 10 ಜನದಲ್ಲಿ ಒಂದನ್ನು ಆಯ್ಕೆ ಮಾಡಿಕೊಳ್ಳೋದು ಕಷ್ಟ ಇದೆ. ಅದು ಎಷ್ಟು ಈಸಿ ಅಲ್ಲ. ಯಾವುದೇ ವಿಷಯದಲ್ಲಾಗಿರ್ಬೋದು, ಸೇವೆ ವಿಷಯದಲ್ಲಾಗಿರ್ಬೋದು, ಸೇವೆನಲ್ಲಿ ಅನೇಕ ಕಾರ್ಯಗಳಿದೆ, ಕೃಪಾ ವರಗಳಿದೆ. ಒಬ್ಬರಿಗೆ ಆರಾಧನೆ ಗಿಫ್ಟ್ ಇದೆ, ಒಬ್ಬರಿಗೆ ಪ್ರವಚನ ಗಿಫ್ಟ್ ಇದೆ, ಒಬ್ಬರಿಗೆ ಸುವಾರ್ತೆ ಸಾರುವಂಥ ಗಿಫ್ಟ್ ಇದೆ, ಒಬ್ಬರಿಗೆ ಬೋಧನೆ ಮಾಡುವಂಥ ಗಿಫ್ಟ್ ಇದೆ. ಪ್ರತಿಯೊಬ್ಬರಿಗೂ ಒಂದೊಂದು ವರಗಳಿದೆ. ಆ ವರಗಳನ್ನ ಆಯ್ಕೆ ಮಾಡ್ಕೋಬೇಕಾದ್ರೆ ಒಂದನ್ನು ಆಯ್ಕೆ ಮಾಡ್ಕೊಳ್ಳೋದು ಕಷ್ಟ ಇದೆ, ಈಸಿ ಅಲ್ಲ. ಆದರೆ ಕಷ್ಟ ಆದರೂ ಅದನ್ನು ನಾವು ಆಯ್ಕೆ ಮಾಡಬೇಕು. ಸರಿಯಾದ ರೀತಿಯಲ್ಲಿ ಒಂದನ್ನು ಆಯ್ಕೆ ಮಾಡ್ಕೊಳ್ಬೇಕು. ಆಯ್ಕೆ ಮಾಡ್ಕೊಳ್ಳೋದು ಬಹಳ ಶ್ರೇಷ್ಠವಾದ್ದು. ಒಂದನ್ನು ನೀನು ಆಯ್ಕೆ ಮಾಡ್ಕೊಳ್ಳೋದು ಅಮೂಲ್ಯವಾದದ್ದು, ಶ್ರೇಷ್ಠವಾದದ್ದು. ಅದು ನಿನ್ನ ಜೀವನಕ್ಕೆ ಸಕ್ಸಸ್ ತರುತ್ತೆ, ನಿನ್ನ ಜೀವನಕ್ಕೆ ಅದು ಅಭಿವೃದ್ಧಿ ತರುತ್ತೆ, ನಿನ್ನ ಜೀವನಕ್ಕೆ ಅದು ಆಶೀರ್ವಾದ ತರುತ್ತೆ. ದೇವ್ರ ಮಕ್ಕಳೇ, ನಿನ್ನ ತಲೆಯಲ್ಲಿ 10 ಪ್ರಶ್ನೆ ಇದೆಯಾ? 10 ಪ್ರಶ್ನೆಗೆ ಒಂದು ಆನ್ಸರ್ ಹುಡುಕು, ಆಗ ನಿನ್ನ ಜೀವಿತ ಸರಿಯಾದ ಮಾರ್ಗದಲ್ಲಿ ಹೋಗುತ್ತೆ. 10 ಪ್ರಶ್ನೆಗೆ ನೀನು ಆನ್ಸರ್ ಹುಡುಕಕ್ಕೆ ಹೋದ್ರೆ ನೀನು ಸಕ್ಸಸ್ ಆಗಲ್ಲ. ಅಲ್ಲಲ್ಲಿಯ ಅದೇ ರೀತಿಯಾಗಿ ದೇವರ ಮಕ್ಕಳೇ, ನಮಗೆ ಯಾವುದು ಒಳ್ಳೆಯದೆಂಬುದು ದೇವರಿಗೆ ಮಾತ್ರನೇ ಗೊತ್ತು. ಈ ಲೋಕದಲ್ಲಿ ಯಾವ ಮನುಷ್ಯರಿಗೂ, ಯಾವ ತಜ್ಞರಿಗೂ, ಯಾವ ಸೈನ್ಸಿಸ್ಟಿಗೂ ದೇವರು ಯೇಸು ಕ್ರಿಸ್ತನಾದ ಲೋಕ ರಕ್ಷಕನಿಗೆ ಮಾತ್ರನೇ ಯಾವುದು ಒಳ್ಳೆಯದಂತ ಆತನೇ ಆದಿಯು, ಆತನೇ ಅಂತ್ಯವು, ಆತನಿಗೆ ಮಾತ್ರನೇ ಗೊತ್ತು. ನಿನ್ನ ಜೀವಿತದಲ್ಲಿ ಯಾವುದು ಒಳ್ಳೆಯದು, ಯಾವುದು ಕೆಟ್ಟದನ್ನೋದು ನಿನಗೆ ಮಾತ್ರ, ದೇವರಿಗೆ ಮಾತ್ರ ಗೊತ್ತು. ಮತ್ತಾರಿಗೂ ಗೊತ್ತಿಲ್ಲ. ದೇವರ ಮಕ್ಕಳೇ, ಆತನ ಚಿತ್ತ ಏನೆಂಬುದು ದೇವರಿಗೆ ಮಾತ್ರ ಗೊತ್ತು. ಇಲ್ಲಿ ನೋಡಿ ದೇವರ ಮಕ್ಕಳೇ, ಯೆಶಾಯ ಬರೆದ 46:10 ಆದಿಕಾಂಡ 24:21 ಈ ಸಾಕನು ಒಂದು ಕನ್ಯೆನ ಹುಡುಕೋದಕ್ಕೆ ಎಲಿಯೇಜರ್ ಮೊಸೆಪೊಟಿಯಾಕ್ಕೆ ಅವನು ಪ್ರಯಾಣ ಮಾಡ್ತಾನೆ. ಹಲ್ಲೆಲೂಯಾ. ಅಲ್ಲಿ ಕೂಡ ಅವನಿಗೆ ರೆಬೆಕಾನ ನೋಡ್ತಾನೆ. ಅಲ್ಲಿ ನೋಡಿ ದೇವರ ಮಕ್ಕಳೇ, ಅದೇ ರೀತಿಯಾಗಿ ನಾನು ಅದನ್ನೆಲ್ಲ ವಿವರಿಸೋದಕ್ಕೆ ಹೋಗೋದಿಲ್ಲ, ಸಮಯ ಇಲ್ಲ. ಅದೇ ರೀತಿ ದೇವರ ಮಕ್ಕಳೇ, ನಾವು ದೇವರ ಚಿತ್ತ ಏನೆಂಬುದನ್ನು ಒಂದನ್ನು ಆರಿಸ್ಕೊಳ್ಬೇಕು. ಎಲ್ಲದಕ್ಕೂ ನಾವು ಕೈ ಹಾಕೋದಲ್ಲ, ಎಲ್ಲದರಲ್ಲೂ ಮುಂದೆ ನುಗ್ಗೋದಲ್ಲ, ಎಲ್ಲದರಲ್ಲೂ ವೇಗವಾಗಿ ಓಡೋದಲ್ಲ. ದೇವರ ಚಿತ್ತ ಪ್ರಕಾರ, ದೇವರ ಉದ್ದೇಶ ಪ್ರಕಾರ, ದೇವರ ಆಲೋಚನೆ ಪ್ರಕಾರ ನಿಧಾನವಾಗಿ ನಾವು ಓಡುವಾಗ ದೇವರು ನಮ್ಮನ್ನು ವೇಗವಾಗಿ ತೆಗೆದುಕೊಂಡು ಹೋಗ್ತಾರೆ. ದೇವರು ನಮ್ಮನ್ನು ಉನ್ನತ ಮಟ್ಟಕ್ಕೆ ದೇವರು ಅತಿ ಶೀಘ್ರವಾಗಿ ನಮ್ಮನ್ನು ತೆಗೆದುಕೊಂಡು, ನಾವು ದೇವರ ಚಿತ್ತ ಪ್ರಕಾರ, ದೇವರ ಆಲೋಚನೆ ಪ್ರಕಾರ ಒಂದನ್ನು ನಾವು ಚೂಸ್ ಮಾಡುವಾಗ, ಒಂದನ್ನು ಆಯ್ಕೆ ಮಾಡಿಕೊಂಡು ಆತನ ಚಿತ್ತ ಪ್ರಕಾರ ನಾವು ನಡೆಯುವಾಗ ಆತನು ನಮ್ಮನ್ನು ಉನ್ನತ ಮಟ್ಟಕ್ಕೆ, ಆತ ನಮ್ಮನ್ನು ವೇಗವಾಗಿ ಒಂದೊಂದು ಟೈಮಿಗೆ, ಅದದ್ದು ಸಮಯಕ್ಕೆ, ಅದದ್ದು ದಿನಕ್ಕೆ, ಅದದ್ದು ಗಳಿಗೆಗೆ ದೇವರು ನಮ್ಮನ್ನು ತೆಗೆದುಕೊಂಡು ಹೋಗ್ತಾರೆ. ನೋಡಿ, ದೇವರ ಸೃಷ್ಟಿನೇ ನೋಡಿ, ಸೂರ್ಯ ಬರೋ ಟೈಮಲ್ಲೇ ಸೂರ್ಯ ಬರೋದು, ಚಂದ್ರ ಬರೋ ಟೈಮಲ್ಲೇ ಚಂದ್ರ ಬರೋದು, ಮಳೆಗಾಲದಲ್ಲೇ ಮಳೆ ಬರೋದು, ಸೀಸನ್ ಟೈಮಲ್ಲೇ ಸೀಸನ್ ಬರೋದು, ಬಿಸಿಲುಗಾಲದಲ್ಲೇ ಬಿಸಿಲು ಬರುತ್ತೆ ಅಲ್ವಾ? ಹಾಗೆ ದೇವರು ಅದದ್ದು ಸಮಯಕ್ಕೆ ಅದನ್ನು ಮಾಡುವಾಗ ನಮ್ಮ ಜೀವಿತದಲ್ಲೂ ಕೂಡ ಅದದ್ದು ಸಮಯಕ್ಕೆ ಅದದ್ದೇ ದೇವರು ಮಾಡೋದು. ಎಲ್ಲ ತಂದು ಗುಂಪು ಥರ ದೇವರು ಸೇರಿಸೋದಿಲ್ಲ ಬಂದು. ಅದಕ್ಕೆ ದೇವರ ಮಕ್ಕಳೇ, ನಾವೇನು ಮಾಡಬೇಕು? ದಾವೀದನು ಏನು ಮಾಡ್ದ? ಇಸ್ರಾಯೇಲ್ ಅರಸನಾಗ್ತಾ ಇದ್ದೀನಿ ಅಂತೇಳಿ, ದೇವರೇ ನಿನ್ನ ಚಿತ್ತವನ್ನು ನನಗೆ ತಿಳಿಯಪಡಿಸು, ನನಗೆ ಉಪದೇಶ ಮಾಡು, ಸರಿಯಾದ ಮಾರ್ಗದಲ್ಲಿ ನನ್ನ ನಡೆಸು ಅಂತೇಳಿ ನಾವು ಪ್ರಾರ್ಥನೆ ಮಾಡಬೇಕು. ಯಾವಾಗ ನಾವು ದೇವರ ಚಿತ್ತಕ್ಕೆ ಒಪ್ಪಿಸ್ಕೊಡೋದಿಲ್ಲ, ನಮ್ಮ ಕುಟುಂಬದಲ್ಲಿ, ನಮ್ಮ ಸೇವೆನಲ್ಲಿ, ನಮ್ಮ ಬಿಸ್ನೆಸ್ಸಲ್ಲಿ, ನಮ್ಮ ಜೀವನದಲ್ಲಿ, ನಮ್ಮ ಪ್ರತಿಯೊಂದು ವಿಷಯದಲ್ಲೂ ಕೂಡ ಏನಾಗುತ್ತೆ ಗೊತ್ತಾ ದೇವರ ಮಕ್ಕಳೇ? ಪ್ರತಿಯೊಂದು ತಡೆಯಾಗಿ ನಾವು ಇಕ್ಕಟ್ಟಲ್ಲಿ ಸಿಗಾಕೊಳ್ಳೋದಕ್ಕೆ ಪ್ರಾರಂಭವಾಗ್ಬಿಡ್ತೀವಿ. ಹಲ್ಲೆಲೂಯಾ. ಅದಕ್ಕೆ ನಾವು ಪ್ರತಿ ಸಾರಿ
ನಾವು ಪ್ರಾರ್ಥನೆ ಮಾಡಬೇಕು. ದೇವರ ಚಿತ್ತ ಇರೋದು ಯಾವುದು ನಮ್ಮ ಜೀವಿತದಲ್ಲಿ ಮಿಸ್ ಆಗಬಾರ್ದು. ದೇವರ ಚಿತ್ತ ಇಲ್ಲದೆ ಇರೋದು ಯಾವುದು ನಮ್ಮ ಜೀವಿತದಲ್ಲಿ ಬರಬಾರ್ದು. ಒಂದು ಸೇವಕರು ಹೇಳಿದ್ರು, ದೇವರ ಚಿತ್ತ ಇಲ್ಲದೆ ಇರೋದು ಯಾವುದು ಕೂಡ ನನ್ನ ಜೀವಿತದಲ್ಲಿ ಎಲ್ಲ ಡೋರ್ ಮುಚ್ಚೋಗಲಿ, ದೇವರ ಚಿತ್ತ ಇರುವಂತ ಎಲ್ಲ ಬಾಗಿಲುಗಳು ತೆರೆಯಲ್ಪಡಲಿ ಅಂತೇಳಿ ನಾವು ಪ್ರಾರ್ಥನೆ ಮಾಡಬೇಕು. ಹೌದು, ನಮಗೆ ಗೊತ್ತಾಗೋದಿಲ್ಲ ಹೇಗಪ್ಪ ದೇವ್ರ ಚಿತ್ತ ತಿಳ್ಕೊಳ್ಳೋದು, ದೇವ್ರ ಉದ್ದೇಶ ಹೇಗೆ ತಿಳ್ಕೊಳ್ಳೋದು, ಹೇಗೆ ಅರ್ಥ ಮಾಡ್ಕೊಳ್ಳೋದು. ಪರಿಶುದ್ಧಾತ್ಮ ನನ್ನೊಳಗೆ ಮಾತಾಡ್ತಾ ಇದ್ದಾರೆ, ವಾಕ್ಯದ ಮೂಲಕ ದೇವ್ರ ನಮ್ಮ ಹತ್ರ ಮಾತಾಡ್ತಾ ಇದ್ದಾರೆ. ಅನೇಕ ಪ್ರವಾದನೆಗಳು ದೇವ್ರ ನಮ್ಮ ಹತ್ರ ಮಾತಾಡ್ತಾ ಇದ್ದಾರೆ ಅಂತೇಳಿ ನೀವು ದೇವರ ಚಿತ್ತ ಹೇಗೆ ತಿಳ್ಕೊಳ್ಳೋದಲ್ಲ, ನೀವು ಪ್ರಾರ್ಥನೆ ಮಾಡಿ, ದೇವರ ನಿನ್ನ ಚಿತ್ತ ಇರೋದು ನನ್ನ ಜೀವಿತದಲ್ಲಿ ಎಲ್ಲ ಓಪನ್ ಆಗಲಿ, ನಿನ್ನ ಚಿತ್ತ ಇಲ್ಲದಿರೋದು ಯಾವುದು ಓಪನ್ ಆಗದೆ ಇರುವಾಗ ನೀನು ತಡೆ ಹಿಡಿ ಅಂತ ಹೇಳಿದಾಗ ದೇವರು ನಮ್ಮ ಆತನ ತಡೆ ಹಿಡಿತಾನೆ. ನನ್ನ ತಲೆಯಲ್ಲಿ ಒಂದೊಂದು ಕೂದಲು ಉದುರ್ಬೇಕಾದ್ರೂ ದೇವ್ರ ಚಿತ್ತ ಇರ್ಬೇಕಂತೆ. ಹಲ್ಲೆಲೂಯಾ. ಒಂದು ರೋಮ ಸುಡಬೇಕಾದ್ರೂ ದೇವರ ಚಿತ್ತ ಇರ್ಬೇಕಂತೆ. ಆಗಿರುವಾಗ ದೇವರ ಮಕ್ಕಳೇ, ದೇವರ ಚಿತ್ತ ಪ್ರಕಾರ ನಮ್ಮನ್ನು ಒಪ್ಪಿಸ್ಕೊಡೋಣ. ಹಾಗಿರುವಾಗ ದೇವರ ಚಿತ್ತಕ್ಕೆ ನಾವು ಒಪ್ಪಿಸ್ಕೊಡುವಾಗ ದೇವರ ಚಿತ್ತ ನಿನ್ನ ಜೀವಿತದಲ್ಲಿ ಬರ್ತಾ ಇದೆ, ನೀನು ಒಪ್ಪಿಸ್ಕೊಡ್ತಾ ಇದೀಯಾ, ನೀನು ಅದ್ರ ಪ್ರಕಾರ ನಡೀತಾ ಇದೆ ಅಂದ್ರೆ ದೇವರಿನ ಬಳಿಗೆ ಮಾತಾಡ್ತಾರೆ. ಒಂದಲ್ಲ, ಎರಡಲ್ಲ, ಮೂರಲ್ಲ, 4-5 ಸಾರಿ ದೇವ್ರು ನಿನ್ನ ಬಳಿಯಲ್ಲಿ ಮಾತಾಡಿ ನಿನ್ನನ್ನು ಎಚ್ಚರಿಸಿ ಈ ದಾರಿಯಲ್ಲಿ ಹೋಗು ಅಂತೇಳಿ ನಿನ್ನನ್ನು ಸರಿಪಡಿಸ್ತಾರೆ. ಸೇವಕರ ಮೂಲಕ ಮಾತಾಡ್ತಾರೆ, ಪ್ರವಾದಿಗಳ ಮೂಲಕ ಮಾತಾಡ್ತಾರೆ, ವಾಕ್ಯದ ಮೂಲಕ ದೇವ್ರ ನಿನ್ನ ಹತ್ರ ಮಾತಾಡ್ತಾರೆ, ನಿನ್ನೊಳಗಡೆನೆ ಪರಿಶುದ್ಧಾತ್ಮ ಮಾತಾಡ್ತಾರೆ. ಅದೇ ದೇವರ ಚಿತ್ತ. ದೇವರ ಮಕ್ಕಳೇ, ಗಲಿಬಿಲಿ ನಿನ್ನೊಳಗಡೆ ಬರ್ತಾ ಇದೆಯಾ, ಗೊಂದಲ ಉಂಟಾಗ್ತಾ ಇದೆಯಾ, ಏನ್ ಮಾಡಿದ್ರು ಆಗ್ತಾ ಇಲ್ಲ, ಜೀವಿತದಲ್ಲಿ ಸಕ್ಸಸ್ ಆಗ್ತಾ ಇಲ್ಲ ಅಂತೇಳಿ ನಿನ್ನ ಒಳಗಡೆ ಆತಂಕಕ್ಕೆ ಒಳಪಡ್ತಾ ಇದೆಯಾ, ಭಯ ಉಂಟಾಗ್ತಾ ಇದೆಯಾ, ಇದು ದೇವರ ಚಿತ್ತ ಇಲ್ಲ ಅಂತ ತಿಳಿದುಕೋ. ಗಲಿಬಿಲಿಗೆ ಕಾರಣ ಯಾರು? ಸೈತಾನನು. ಗಲಿಬಿಲಿಗೆ ಕಾರಣ ಪರಿಶುದ್ಧಾತ್ಮನಲ್ಲ. ಗಲಿಬಿಲಿ ತರೋದೇ ಸೈತಾನ ಕೆಲಸ. ದೇವರ ಚಿತ್ತ ಇರುವಾಗ ಅಲ್ಲಿ ನಿನಗೆ ಸಮಾಧಾನ. ಒಂದೇ ಒಂದು ನಿನ್ನ ಜೀವಿತದಲ್ಲಿ ನೀನು ಕೇಳಬೇಕು, ಒಂದು ಸ್ಥಳಕ್ಕೆ ನೀನು ಹೋಗ್ತಾ ಇದೀಯಾ ಅಂದ್ರೆ ಅಲ್ಲಿ ನೀನು ಪ್ರಾರ್ಥನೆ ಮಾಡಬೇಕು. ದೇವರೇ, ನಿನ್ನ ಚಿತ್ತ ಇದೆಯಾ, ನಾನು ಹೋಗ್ತಾ ಇದ್ದೀನಿ, ನನಗೆ ಇವತ್ತು ಅಲ್ಲಿ ನಿನ್ನ ಚಿತ್ತ ಆದರೆ ನನಗೆ ಸಮಾಧಾನ ಕೊಡು, ಇಲ್ಲ ನನ್ನ ಮನಸ್ಸಿನಲ್ಲಿ ಒಂದು ವೇದನೆ ಉಂಟಾಗಲಿ ಅಂತೇಳಿ ನೀವು ಪ್ರಾರ್ಥನೆ ಮಾಡಿ. ಆವಾಗ ದೇವರ ಚಿತ್ತ ಇದ್ರೆ ನಿನಗೇನೋ ಒಂದು ಸಮಾಧಾನ, ನಿನ್ನೊಳಗಡೆ ಸಂತೋಷ. ಆದರೆ ಸೈತಾನ ಕೂಡ ಮಾತಾಡ್ತಾನೆ, ಅದು ಎಚ್ಚರವಾಗಿರ್ಬೇಕು. ಆ ಥರ ಅದು ದೇವ್ರ ಚಿತ್ತ ಇಲ್ಲ ಅಂದರೆ ನಿನಗೆ ಸಮಾಧಾನ ಇರೋದಿಲ್ಲ. ಆವಾಗ ದೇವರ ಚಿತ್ತ ಇತ್ತು. ಒಂದು ಹುಡುಗಿ ನೋಡೋಕೆ ಹೋಗ್ತೇನೆ ನೀನು, ಆಯಿತಾ? ಒಂದು ಹುಡುಗಿ ನೋಡೋಕೆ ಹೋದಾಗ ಅಲ್ಲಿ ಒಂದು ದೇವ್ರ ಚಿತ್ತನೇ ಇರುತ್ತೆ. ನೀನು ಪ್ರಾರ್ಥನೆ ಕೂಡ ಮಾಡ್ಕೊಂಡು ಹೋಗಿರ್ತೀಯ, ನಿನಗೆ ಆ ಟೈಮ್ಗೆ ಸಮಾಧಾನ ಆಗಿರುತ್ತೆ. ಆಮೇಲೆ ನೀನು ಅವ್ರು ಹೇಳೋದು, ಇವ್ರು ಹೇಳೋದು, ಸೈತಾನ ಹೇಳೋದು ಎಲ್ಲರೂ ಕೇಳಿ ನಿನ್ನ ಮನಸ್ಸು ಗೊಬ್ಬರ ಥರ ತುಂಬ್ಕೊಂಡಿರುತ್ತೆ. ಅಪ್ಪ ಅಮ್ಮ ಹೇಳೋದು ಎಲ್ಲ, ದೇವ್ರು ಒಂದೇ ಸರಿನೇ ಮಾತಾಡೋದು, ಪದೇ ಮಾತಾಡಲ್ಲ, ಇರಿಟೇಟ್ ಮಾಡಲ್ಲ. ದೇವ್ರು ಬಂದು ಒಂದು ಸಾರಿ ಆತನ ಶಬ್ದ ನಾವು ಕೇಳಿಸ್ಕೊಂಡು ಆ ಶಬ್ದಕ್ಕೆ ಕಿವಿ ಕೊಡಬೇಕು. ಆವಾಗ ನನ್ನ ಜೀವಿತ ಸರಾಗಿರುತ್ತೆ. ದೇವರ ಶಬ್ದನ ಬಿಟ್ಟು, ದೇವರ ಕಾರ್ಯ ಬಿಟ್ಟು ನಾವೇನು ಮಾಡ್ತೀವಿ, ನಮ್ಮ ಸಾವಿರನ ತಲೆಯಲ್ಲಿ ತುಂಬಿಸ್ಕೊಳ್ತೀವಿ. ಆವಾಗ ಏನಾಗುತ್ತೆ ಗೊತ್ತಾ, ದೇವರ ಚಿತ್ತವನ್ನು ಸೈತಾನ ತಡೆಯೋದಕ್ಕೆ ಬರ್ತಾನೆ. ನಾವೇ ಅದನ್ನ ನಮ್ಮ ಕೈಯಾರೆ ನಾವೇ ಅದನ್ನ ದೇವರ ಚಿತ್ತನ ಹೊಡೆದಾಕೊಳ್ತೀವಿ. ದೇವರ ಚಿತ್ತ ಇರೋ ಜಾಗದಲ್ಲಿ ಪ್ರತಿಕೂಲ ಇರುತ್ತೆ, ಹೋರಾಟ ಇರುತ್ತೆ, ಅಲ್ಲಿ ಸಮಸ್ಯೆಗಳು ಪ್ರಾರಂಭವಾಗುತ್ತೆ. ಆವಾಗ ಕುಳಿತುಕೊಂಡು ನೀನು ಪ್ರಾರ್ಥನೆ ಮಾಡಬೇಕು. ದೇವರೇ, ನಿನ್ನ ಚಿತ್ತ ಇದ್ರೆ ಯಾವ ಶತ್ರು ಕೂಡ ಅದಕ್ಕೆ ತಲೆ ಎತ್ತಬಾರ್ದು. ಒಂದು ಹುಡುಗಿ ನೋಡಕ್ ಹೋಗಿದ್ಯಾ, ಆ ಹುಡುಗಿ ನೋಡಿದ ತಕ್ಷಣ ನಿನ್ಗೊಂದು ಸಮಾಧಾನ ಆಯ್ತಾ? ಆದ್ರೆ ಸುತ್ತು ಅನೇಕರು ಕೇಳಿ ದೇವರ ಶಬ್ದ ನೀನು ಕೇಳದೆ ನಿನ್ನ ಆಲೋಚನೆ ಪ್ರಕಾರ ನೀನು ಹೋಗಿ ನಷ್ಟ ಆಗಿದೆ, ನೀನು ಪ್ರಾರ್ಥನೆ ಮಾಡಿಲ್ಲ, ದೇವರ ಚಿತ್ತವನ್ನು ನೀನು ಗ್ರಹಿಸಲಿಲ್ಲ. ಆದರೆ ನೀನು ಅಲ್ಲಿ ಪ್ರಾರ್ಥನೆ ಮಾಡಬೇಕು. ಈ ಸಭೆ ನಾನು ನೋಡ್ಕೊಂಡು ಹೋದಾಗ ದೇವ್ರ ಚಿತ್ತ ಇದೆ ಅಂತ ದೇವ್ರ ನಮ್ಮ ಹತ್ರ ಹೇಳಿದ್ರು. ಆದರೆ ಆರಂಭದಲ್ಲಿ ನಾನು ಕೊಡಲ್ಲ, ಸಭೆ ಸೇವೆ ಮಾಡೋರಿಗೆ ಕೊಡಲ್ಲ, ಚರ್ಚ್ಗೆ ಕೊಡಲ್ಲ ಅಂತೆಲ್ಲ ಹೇಳಿದ್ರು. ಆದರೂ ಕೂಡ ನಮ್ಮ ಕನ್ಫರ್ಮೇಷನ್ ಕೇಳ್ದೆ ಕೆಲವು ದೇವ್ರ ಹತ್ರ, ದೇವ್ರೆ ಹೀಗಿರ್ಬೇಕು. ಅದೇ ಥರನೇ ದೇವ್ರ ಕನ್ಫರ್ಮೇಷನ್ ಮಾಡಿ ನಮಗೆ ಅನುಕೂಲ ಮಾಡಿಕೊಟ್ರು. ಇಲ್ಲಿ ದೇವರ ಚಿತ್ತ ಇತ್ತು, ಅದೇ ಹೋರಾಟನೂ ಇತ್ತು, ಪ್ರತಿಕೂಲ ಇತ್ತು. ಇಲ್ಲಿ ಸಭೆ ನಡಿಬಾರ್ದು, ಆರಾಧನೆ ನಡಿಬಾರ್ದು ಅಂತೇಳಿ ಆ ಹೋರಾಟದ ಮಧ್ಯದಲ್ಲೂ, ಆ ಪ್ರತಿಕೂಲ ಮಧ್ಯದಲ್ಲೂ ದೇವರ ಚಿತ್ತವನ್ನು ನೆರವೇರಿಸಿದ್ರು. ಸಂಡೇ ನಾನು ಹೇಳಿದೆ, ಯೇಸು ಸ್ವಾಮಿ ಭೂಲೋಕಕ್ಕೆ ಬರಬೇಕಾದ್ರೆ, ಪಾಪಿಗಳನ್ನ ರಕ್ಷಿಸಬೇಕಾದ್ರೆ ಆತನು ಹುಟ್ಟಿ ಬರೋದು ತಂದೆಯಾದ ದೇವರ ಚಿತ್ತವಾಗಿತ್ತು. ಆತನು ಹುಟ್ಟಬಾರ್ದು, ಮೋಶ ಹುಟ್ಟಬಾರ್ದು ಅಂತಾನು ಕೂಡ ಅಲ್ಲಿ ಏನಿತ್ತು, ಹೋರಾಟ ಇತ್ತು, ಪ್ರತಿಕೂಲ ಇತ್ತು. ಅದೇ ರೀತಿ ದೇವರ ಮಕ್ಕಳೇ, ದೇವರ ಚಿತ್ತ ನೆರವೇರಬೇಕಾದ್ರೆ ಹೋರಾಟ ಇರುತ್ತೆ. ಆದರೆ ಹೋರಾಟ ಮಧ್ಯದಲ್ಲಿ ನನ್ನ ದೇವರು ನಮ್ಮ ಸಂಗಡ ಇದ್ದು, ನಮ್ಮ ಜೊತೆ ಇದ್ದು ನಮ್ಮ ನಡೆಸ್ತಾರೆ ದೇವರ ಮಕ್ಕಳೇ. ಆದರೆ ಆ ಚಿತ್ತ ಪ್ರಕಾರ ನಡಿಬೇಕು, ಆ ಚಿತ್ತ ಪ್ರಕಾರ ನಾವು ಮುಂದೆ ಹೋಗ್ಬೇಕು. ಎಲ್ಲ ಸಮವಾಗಿರುತ್ತೆ, ಎಲ್ಲ ಚೆನ್ನಾಗಿರುತ್ತೆ ಅಂದರೆ ಕ್ರೈಸ್ತ ಜೀವನನೇ ಅಲ್ಲ.
ನೋಡಿ, ಅನೇಕರು ಬೋಧಿಸ್ತಾರೆ, ಹಣ ಬರುತ್ತೆ, ಆಸ್ತಿ ಬರುತ್ತೆ, ಮನೆ ಬರುತ್ತೆ, ಸಮಾಧಾನ ಬರುತ್ತೆ. ಶೋಧನೆ ಇಲ್ಲದ ವ್ಯಕ್ತಿ ಕ್ರೈಸ್ತ ಜೀವನನೇ ಇಲ್ಲ. ಪ್ರತಿಕೂಲ ಇಲ್ಲದೆ ಕ್ರೈಸ್ತ ಜೀವನನೇ ಇಲ್ಲ. ಹೋರಾಟ ಇಲ್ಲದೆ ಕ್ರೈಸ್ತನ ಜೀವನ ಇಲ್ಲ. ಆ ಹೋರಾಟ ಮಧ್ಯದಲ್ಲಿ, ಆ ಶೋಧನೆ ಮಧ್ಯದಲ್ಲಿ, ಆ ಪ್ರತಿಕೂಲ ಮಧ್ಯದಲ್ಲಿ ಯೇಸು ನನ್ನೊಳಗಡೆ ಇದ್ದುಕೊಂಡು ನಮ್ಮನ್ನು ಜಯದ ಕಡೆ ಆತನು ನಡೆಸುವನಾಗಿದ್ದಾನೆ. ದೇವರ ಮಕ್ಕಳೇ, ನೋಡಿ, ಯಾವಾಗ ನಾವು ಹೋರಾಟದಲ್ಲಿ, ಪ್ರತಿಕೂಲದಲ್ಲಿ, ಅನೇಕ ಇಕ್ಕಟ್ಟನ್ನೆಲ್ಲ ನಾವು ಹಾದು ಹೋಗ್ತಾ ಇರ್ತೀರೋ, ಆ ಅನುಭವ ಉಂಟಾಗುತ್ತೆ ನೋಡಿ. ಅದು ಭಯಂಕರ ಬೆಲೆ ಉಳ್ಳದು. ನಾವು ದೇವ್ರು ನಮ್ಮನ್ನ ತಿದ್ದುತ್ತಾ ಇರ್ತಾರೆ, ಜಜ್ಜುತ್ತಾ ಇರ್ತಾರೆ, ರೂಪಿಸ್ತಾ ಇರ್ತಾರಲ್ಲ. ದುಡ್ಡು ಕೊಟ್ಟು ನಮಗೆ ಸಿಗೋದಿಲ್ಲ, ಬೆಲೆ ಕೊಟ್ಟು ನಾವು ಅದನ್ನ ಕೊಂಡುಕೊಳ್ಳೋಕ್ಕಾಗೋದಿಲ್ಲ. ಆ ಒಂದೊಂದು ದಿನ ನಮ್ಮನ್ನು ಎಚ್ಚರ ಪಡಿಸುತ್ತೆ. ಹೌದು, ಇಂಥ ಒಂದು ಪ್ರತಿಕೂಲದಲ್ಲಿ ದೇವ್ರು ನಮ್ಮನ್ನು ನಡೆಸಿದ್ರು, ನಮ್ಮನ್ನು ಕೈ ಬಿಡಲಿಲ್ಲ, ನಮ್ಮನ್ನು ಹಾತುಕೊಂಡ್ರು, ನಮ್ಮನ್ನು ನಡೆಸಿದ್ರು ಅಂತೇಳಿ ನಾವು ಬಲ ಹೊಂದ್ಕೊಳ್ಳೋದಕ್ಕೆ ನಮಗೆ ಕಾರ್ಯವಾಗುತ್ತೆ. ದೇವರ ಮಕ್ಕಳೇ, ಅದಕ್ಕಾಗಿ ನಾನು ದೇವರ ಹಸ್ತದಲ್ಲಿ ಒಪ್ಪಿಸ್ಕೊಳ್ಳೋಣ. ದೇವರ ಚಿತ್ತ ಹೇಗೆ ತಿಳ್ಕೊಳ್ಳೋದು, ಆತನ ಮಾರ್ಗದರ್ಶನ ಅಂದ್ರೆ ಏನು, ಆತನ ಉದ್ದೇಶ ಏನು, ಆತನ ಚಿತ್ತ ಏನು ಅನ್ನೋದು ಅನೇಕ ವಾಕ್ಯಗಳ ಮೂಲಕ ದೇವರು ಮಾತಾಡಿದ್ರು. ದೇವರ ಮಕ್ಕಳೇ, ಅದಕ್ಕಾಗಿ ನಾವು ಕೆಲವು ಸಮಯ ನಾವು ಪ್ರಾರ್ಥನೆ ಮಾಡೋಣ. ಎಲ್ಲಾದ್ರೂ ದೇವರ ಚಿತ್ತ ಇಲ್ಲದೆ ನಾವು ಎಡವಿದ್ದೀರಾ, ದೇವರ ಚಿತ್ತನ ನಾವು ಕಳ್ಕೊಂಡಿದ್ದೀರಾ, ದೇವರ ಉದ್ದೇಶ ಇಲ್ಲದೆ ನಾವೆಲ್ಲಾದ್ರೂ ತಪ್ಪಿ ಹೋಗಿದ್ದೀರಾ, ಇಲ್ಲ ವೇಗವಾಗಿ ನಾವು ಮುಂದೆ ಹೋಗಿದ್ದೀರಾ, ಇಲ್ಲ ನಮ್ಮನ್ನೇ ನಾವು ತೀರ್ಮಾನ ಮಾಡಿಕೊಂಡು ನಮ್ಮ ಆಲೋಚನೆ ಪ್ರಕಾರ, ನಮ್ಮ ಯೋಚನೆ ಪ್ರಕಾರ ನಾವು ಹೆಜ್ಜೆ ಇಟ್ಟಿದ್ದೀರಾ. ನಾವು ಪ್ರಾರ್ಥನೆ ಮಾಡೋಣ. ದೇವರೇ, ನಿಮ್ಮ ಚಿತ್ತವನ್ನು ನಮಗೆ ತಿಳಿಪಡಿಸಪ್ಪ, ನಿನ್ನ ಉದ್ದೇಶವನ್ನು ನಮಗೆ ತಿಳಿಪಡಿಸು. ನಿನ್ನ ಆಲೋಚನೆ ಪ್ರಕಾರ ಮುಂದೆ ಹೋಗೋದಕ್ಕೆ ನಮಗೆ ಮಾರ್ಗದರ್ಶನವಾಗಿದ್ದು ನಮ್ಮನ್ನು ನಡೆಸುವಂತನಾಗು ಏಸಪ್ಪ. ಕರ್ತನೆ, ಎಲ್ಲರೂ ಪ್ರಾರ್ಥನೆ ಮಾಡ್ರಿ. ನೀವು ಪ್ರಾರ್ಥಿಸಿ, ಇವಾಗ ನೀವು ಪ್ರಾರ್ಥನೆ ಮಾಡ್ರಿ. ಪರಿಶುದ್ಧಾತ್ಮನೇ, ಯಾವ ದಾರಿಯಲ್ಲಿ ಹೋಗ್ಬೇಕು, ಎಲ್ಲಿ ಹೋಗ್ಬೇಕು, ಏನು ಮಾಡಬೇಕು, ನಿನ್ನ ಚಿತ್ತ ಯಾವುದು, ನಿನ್ನ ಉದ್ದೇಶ ಯಾವುದು, ನೀನು ಬಿಸ್ನೆಸ್ ಮಾಡ್ತಾ ಇದೆಯಾ, ನೀನು ಕೆಲಸ ಮಾಡ್ತಾ ಇದೆಯಾ, ಇಲ್ಲ ಏನು ದೇವರ ಸೇವೆ ಮಾಡೋದಕ್ಕೆ ನಿನ್ನನ್ನು ಒಪ್ಪಿಸ್ಕೊಡ್ತಾ ಇದೆಯಾ, ನಿನಗೆ ಮಕ್ಕಳ ಭಾಗ್ಯ ದೇವರು ಕೊಡ್ತಾ ಇದ್ದಾರಾ, ನಿನ್ನ ಚಿತ್ತಕ್ಕೆ ಅದನ್ನು ಒಪ್ಪಿಸ್ಕೊಡ್ತಾ ಇದ್ದೀನಿ. ನಿನ್ನ ಚಿತ್ತಕ್ಕೆ ಈ ಮನೆನ ಒಪ್ಪಿಸ್ಕೊಡ್ತಾ ಇದ್ದೀನಿ. ನಿನ್ನ ಚಿತ್ತಕ್ಕೆ ಸಭೆನ, ನನ್ನ ಕುಟುಂಬನ, ನನ್ನ ಗಂಡನ, ನನ್ನ ಮಕ್ಕಳನ್ನ, ನನ್ನ ಮನೆಯನ್ನ ಅಪ್ಪ, ನಿನ್ನ ಚಿತ್ತಕ್ಕೆ ನನ್ನ ಕೆಲಸನ, ನನ್ನ ಬಿಸ್ನೆಸ್ ಅನ್ನ, ಪ್ರತಿಯೊಂದನ್ನು ನಿನ್ನ ಚಿತ್ತಕ್ಕೆ ಒಪ್ಪಿಸ್ಕೊಡ್ತಾ ಇದ್ದೀನಪ್ಪ. ನಿನ್ನ ಚಿತ್ತವನ್ನು ನಮಗೆ ತಿಳಿಪಡಿಸು, ನಿನ್ನ ಮಾರ್ಗದರ್ಶನ ತೋರಿಸು. ವೇಗವಾಗಿ ಮುಂದೆ ಹೋಗದಂತೆ, ಎಲ್ಲದರಲ್ಲೂ ಕೈ ಹಾಕದಂತೆ, ಅಪ್ಪ ಆತರ ಪಡದಂತೆ, ನಿಧಾನವಾಗಿ ತಾಳ್ಮೆಯಿಂದ ಸಮಾಧಾನವಾಗಿ ದೇವರ ಚಿತ್ತವನ್ನು ತಿಳಿದುಕೊಂಡು ಒಂದೊಂದೇ ಸ್ಟೆಪ್ ಇಡತಕ್ಕಂತೆ ನಮಗೆ ನೀನು ಸಹಾಯ ಮಾಡಪ್ಪ, ನಮಗೆ ಸಹಾಯ ಮಾಡು ಸ್ವಾಮಿ. ಅಪ್ಪ ಯೇಸುವೆ, ಸ್ತೋತ್ರ ಅಪ್ಪ, ಸ್ತೋತ್ರ ಕರ್ತನೆ. ಅಪ್ಪ, ನಮ್ಮ ಚಿತ್ತ ಅಲ್ಲಪ್ಪ, ನಿನ್ನ ಚಿತ್ತ ಸ್ವಾಮಿ. ನಿನ್ನ ಚಿತ್ತವೇ ನೆರವೇರ್ಲಪ್ಪ, ನಿನ್ನ ಚಿತ್ತವೇ ನೆರವೇರಲಿ ಸ್ವಾಮಿ ಕರ್ತನೆ. ಅಪ್ಪ, ನೀನಾಗಿ ಮಾಡೋದಕ್ಕಾಗಿ ಸ್ತೋತ್ರ. ವಾಕ್ಯ ಹೇಳೋದಕ್ಕೆ ಕೃಪೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ಅನೇಕ ಕಾರ್ಯಗಳ ವಾಕ್ಯದ ಮೂಲಕ ನೀನು ಮಾತಾಡೋದಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತಾ ಇದ್ದೀನಿ ಯೇಸುವೆ. ಬಲವಾದ ರೀತಿಯಲ್ಲಿ ದೇವರ ಅಪ್ಪನ ಕಾರ್ಯ ನಮ್ಮ ಮಧ್ಯದಲ್ಲಿ ಚಲಿಸಿದಕ್ಕಾಗಿ ನಿಮಗೆ ಸ್ತೋತ್ರ ರಾಜ. ಪ್ರತಿಯೊಬ್ಬರಿಗೂ ನಿನ್ನ ಚಿತ್ತವನ್ನು ತಿಳಿಪಡಿಸಿ ರಾಜ. ಗೊತ್ತಿಲ್ಲಪ್ಪ ಯಾವ ರೀತಿ ನಡಿಬೇಕು, ಹೇಗೆ ಹೋಗ್ಬೇಕು, ಏನು ಮಾಡಬೇಕು ಗೊತ್ತಿಲ್ಲ. ಅನೇಕ ಟೆನ್ಷನ್, ಗಲಿಬಿಲಿ, ಗೊಂದಲ, ಹೋರಾಟ, ಪ್ರತಿಕೂಲ, ಪ್ರೆಷರು ಅಪ್ಪ, ಈ ರೀತಿಯಾದ ಮನುಷ್ಯರ ಆಲೋಚನೆಗಳೇ ತುಂಬಿಕೊಂಡಿದೆ. ಸೈತಾನನ ಕುಯುಕ್ತಿ ಪ್ಲಾನ್ಗಳೇ ತುಂಬಿಕೊಂಡಿದೆ ಅಪ್ಪ. ಅದನ್ನೆಲ್ಲವನ್ನು ತೆಗೆದಾಕಿ ಪವಿತ್ರಾತ್ಮದಲ್ಲಿ ತುಂಬಿಸು, ಪವಿತ್ರಾತ್ಮನ ಅಭಿಷೇಕದಲ್ಲಿ ತುಂಬಿಸು, ನಿನ್ನ ಪ್ರಸನ್ನತೆಯಿಂದ ತುಂಬಿಸು. ನಿನ್ನ ಚಿತ್ತವನ್ನು ನಮಗೆ ತಿಳಿಪಡಿಸು, ನಮಗೆ ಉಪದೇಶ ಮಾಡು ಕರ್ತನೆ. ಸರಿಯಾದ ಮಾರ್ಗದಲ್ಲಿ, ಸರಿಯಾದ ದಾರಿಯಲ್ಲಿ ಹೋಗೋದಕ್ಕೆ ನಮ್ಮನ್ನು ನಡೆಸುವಂತನಾಗು ರಾಜ. ಅಪ್ಪ, ನಿನ್ನ ಚಿತ್ತ ನೆರವೇರಿಸುವಾಗ ಅನೇಕ ಹೋರಾಟ, ಪ್ರತಿಕೂಲಗಳು ಬರ್ತಾ ಇದೆಪ್ಪ. ಅವುಗಳನ್ನು ಜಯಿಸೋದಕ್ಕೆ ಕೃಪೆ ಕೊಡು, ಬಲ ಕೊಡು, ಅಭಿಷೇಕವನ್ನು ದಯಪಾಲಿಸು ಕರ್ತನೆ. ನೀನು ಹಾಗೆ ಮಾಡೋದಕ್ಕಾಗಿ ಸ್ತೋತ್ರ, ಅದ್ಭುತಕ್ಕಾಗಿ ಸ್ತೋತ್ರ, ಬಿಡುಗಡೆಗಾಗಿ ಸ್ತೋತ್ರ. ಸಂತೋಷವಾಗಿ ನೀನು ನಮ್ಮ ಮಧ್ಯದಲ್ಲಿ ಇರೋದಕ್ಕಾಗಿ ಸ್ತೋತ್ರ. ನಿನ್ನನ್ನು ಎಲ್ಲದರಲ್ಲೂ ಸಂತೋಷ ಪಡಿಸ್ಬೇಕು ರಾಜ. ಒಂದಲ್ಲ ಎರಡಲ್ಲಪ್ಪ, ಎಲ್ಲದರಲ್ಲೂ ಸಂತೋಷ ಪಡಿಸ್ಬೇಕು ರಾಜ. ನೀನು ಹಾಗೆ ಮಾಡೋದಕ್ಕಾಗಿ ಸ್ತೋತ್ರ ಮಾಡ್ತಾ ಇದ್ದೀನಿ ಅಪ್ಪ. ನೀನು ಎಲ್ಲ ಸ್ತುತಿ, ಘನ, ಮಹಿಮೆ ನಿಮಗೆ ಮಾತ್ರ ಅಪ್ಪ. ನಾವು ತಗಬೇಕಪ್ಪ, ನಿನ್ನ ನಾಮ ಹೆಚ್ಚಲ್ಪಡಬೇಕು. ನಮ್ಮ ದೇಹದ ನಿಮಿತ್ತ ನಿನ್ನ ನಾಮ ಮಹಿಮೆ ಹೊಂದಬೇಕು ರಾಜ. ಅಪ್ಪ, ಬಲದಿಂದ, ಅಭಿಷೇಕದಿಂದ ನಮ್ಮನ್ನು ತುಂಬಿಸು. ನೀನು ಹಾಗೆ ಮಾಡೋದಕ್ಕಾಗಿ ಸ್ತೋತ್ರ, ಅದ್ಭುತಕ್ಕಾಗಿ ಸ್ತೋತ್ರ, ಬಿಡುಗಡೆಗಾಗಿ ಸ್ತೋತ್ರ. ಎಲ್ಲ ಸ್ತುತಿ, ಘನ, ಮಹಿಮೆ ನಿಮಗೆ ಸ್ತೋತ್ರ ಸಲ್ಲಿಸಿ ಎಲ್ಲವೂ ನಾಸರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ತಂದೆ, ಆಮೆನ್, ಆಮೆನ್. ಕೊನೆಯ ಆಶ್ರಯದಲ್ಲಿ ನಾವು ಪ್ರಾರ್ಥನೆ ನಿಲ್ಲಿಸೋಣ. ತಂದೆಯಾದ ದೇವರ ಪ್ರೀತಿಯು, ಕುಮಾರನಾದ